ನಮಸ್ತೆ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಚಂದ್ರು ಬ್ರೋ. ಊಟ ಆಯ್ತಾ ಬ್ರೋ? ಇಲ್ಲ ಬ್ರೋ, ಹೋಗ್ಬೇಕು. ಏನ್ ಬ್ರೋ ಇವತ್ತು 1:3 ಆರ್ಡರ್ ಬ್ಲಾಕ್ ಬಹಳ ಕಷ್ಟ ಆಯ್ತು ಇವತ್ತು. ನ್ಯೂಸ್ ಇದೆಯಲ್ಲ ಬ್ರೋ. ಸೆಟಪ್ ಮೇಲೇನು ನಮ್ ಸೆಟಪ್ ಮೇಲೇನು ನಂಬಿಕೆ ಇರುತ್ತೆ. ಗ್ರೂಪ್ ಅಲ್ಲಿ ಹಾಕಿಡ್ತಾರಲ್ಲ, ಅಲ್ಲಿ ಟ್ರೇಡ್ ನ ಕಟ್ ಮಾಡಿಬಿಡ್ತು ನಾವು. ಅವ್ರು MSS ನ ಹೆಂಗ್ ಬೇಕ್ ಹಂಗ್ ಹಾಕ್ಬಿಡ್ತಾರೆ. ನ್ಯೂಸ್ ಇತ್ತಲ್ಲ ಬ್ರೋ, ಇವತ್ತು ನ್ಯೂಸ್, ನಾಳೆ ದೊಡ್ಡ ನ್ಯೂಸ್ ಇದೆ. NFP ಇದೆ. ಇದ್ ಮೇಲೆ ಹೋಗಿದ್ ನ್ಯೂಸ್ಗೋಸ್ಕರ ನ್ಯೂಸ್ ಇಂದ ಮುಂಚೆನೆ ಹೋಗಿತ್ತು bro ಅದು. ಬ್ರೋ, ಜರ್ನಲ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಯಾವ ತರ ಮಾಡ್ಲಿ ಬ್ರೋ? ಜರ್ನಲ್ ಯೂಸ್ ಮಾಡ್ಕೊಂಡು ನಾನು ಹೆಂಗ ಮಾಡಿ ತೋರಿಸ್ಲಿ? ನಂದು ಲ್ಯಾಪ್ಟಾಪ್ ಇಲ್ಲ, ನಾನೆಲ್ಲ ತೆಗ್ದಾಕಿರ್ತೀನಿ. ಏನಿಲ್ಲ, ನೀವು ಟ್ರೇಡ್ ತಗೋಬೇಕಾದ್ರೆ ನಿಮ್ದು ಅನಾಲಿಸಿಸ್ ಮಾಡಾದ್ಮೇಲೆ ಏನೇನಿದೆ ಅಲ್ಲಿ ಆಪ್ಷನ್ಸ್ ಬರೆಯಕ್ಕೆ ಅದನ್ನ ಬರೀರಿ. ಟ್ರೇಡ್ ತಗೋಬೇಕಾದ್ರೆ ನಿಮ್ಮ ಎಮೋಷನ್ಸ್ ಏನೋ, ಎಂಟ್ರಿ TP ಅದೇನೇನಿದೆ ಅದಕ್ಕೆಲ್ಲ ಫಿಲ್ ಅಪ್ ಮಾಡಿ. ಮತ್ತೆ ಆದ್ಮೇಲೆ ಯಾಕೆ ಕರೆಕ್ಟಾಗಿ ವರ್ಕ್ ಆಗಿದ್ರೆ, ಸೊ ಇವು ಎಲ್ಲ ರೂಲ್ಸ್ ಫಾಲೋ ಮಾಡಿದ್ದೀರಾ, ಚೆಕ್ ಲಿಸ್ಟ್ ಎಲ್ಲ ಫಾಲೋ ಮಾಡಿದ್ದೀರಾ, ಅದನ್ನ ನೋಡ್ಕೊಳ್ಳಿ. ಲಾಸ್ ಆಗಿದ್ರೆ, ಏನಾದರೂ ನಿಮ್ಮ ಮಿಸ್ಟೇಕ್ ಮಾಡಿ ಲಾಸ್ ಆಗಿದ್ರೆ ಅದನ್ನ ಬರ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಮಾಡದೇ ಇರೋ ಥರ. ರೂಲ್ಸ್ ಎಲ್ಲ ಫಾಲೋ ಮಾಡಿ ಲಾಸ್ ಆಗಿದ್ರೆ ಓಕೆ, ಲಾಸ್ ಅಂತ ಎಕ್ಸೆಪ್ಟ್ ಮಾಡಿ. ಟ್ರೇಡಿಂಗಲ್ಲಿ ಟ್ರೇಡಿಂಗಲ್ಲಿ ಸುಮಾರು ಜನ ಮಿಸ್ಟೇಕ್ ಮಾಡೋದಲ್ಲೇನೆ. ಲಾಸ್ ಆದರೆ ಅದನ್ನ ಎಕ್ಸೆಪ್ಟ್ ಮಾಡಕ್ ಬರಲ್ಲ ಯಾರಿಗೂ. ಲಾಸ್ ಆಯ್ತಾ, ಎಕ್ಸೆಪ್ಟ್ ಮಾಡಕ್ ಆಗದೇ ಇಲ್ಲ. ನಾಳೆ ಬಂದ್ಬಿಟ್ಟು ನಾಳೆ ಮಾಡ್ಕೊಳ್ಳೋಣ ಅನ್ನೋದು ಇಲ್ವೇ ಇಲ್ಲ. ಇವತ್ತೇ ಮತ್ತೆ ಮಾಡ್ಬಿಡ್ಬೇಕು, ತಗೋಬಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಅದರಿಂದ ಕಳ್ಕೊತಾರೆ ಎಲ್ಲಾನು ಅಷ್ಟೇ. ಸೊ ಅದಕ್ಕೆ ಜರ್ನಲ್ ಮಾಡಿ ಅಂತ ಹೇಳಿದ್ದು. ಸೊ ಬಯಸಲ್ಲಿ ಇವತ್ತೊಂದು ಡೈಲಿ ಬಯಸಲ್ಲಿ ಏನೇ ಯಾವುದೇ ತರ ಚೇಂಜಸ್ ಇಲ್ಲ. ಲಾಸ್ಟ್ ಲೋ ಹಂಗೆ ಇದೆ, ಹೈಯು ಹಂಗೆ ಇದೆ, ಯಾವುದು ಇಂಟ್ಯಾಕ್ಟ್ ಆಗಿಲ್ಲ. ಡೈಲಿಯಲ್ಲಿ ಒಳಗಡೆ ಆಟ ಆಡ್ತಾ ಇದೆ. 4 ಅವರಲ್ಲಿ ಚೇಂಜಸ್ ಆಗಿದೆ ನಿಮಗೆ. 4 ಅವರಲ್ಲಿ ಇದ್ರ ಮೇಲೆ ಏನಾದ್ರು ಅದು ಇದ್ರ ಮೇಲೂ ಇಲ್ಲ, ಇದ್ರ ಮೇಲೆ ಕೊಟ್ಟಿಲ್ಲ. 4 ಅವರ್ಸ್ ಅಲ್ಲಿ ಡೇನ ಬ್ರೇಕ್ ಮಾಡಿಲ್ಲ ಅಲ್ವಾ ಬ್ರೋ? ಡೇ ಹೈನ ಮಾಡಿಲ್ಲ. ಡೇ ಐನು ಬ್ರೇಕ್ ಮಾಡಿಲ್ಲ, ಲೋನು ಬ್ರೇಕ್ ಮಾಡಿಲ್ಲ. 4 ಅವರಲ್ಲೂ ಅಷ್ಟೇನೆ. ಏನು ಟಚ್ ಮಾಡ್ಬಿಟ್ಟು ಬನ್ನಿ. ಇದ್ರ ಕೆಳಗಡೆ ಹೋಯ್ತು. ಓಕೆ, ಇದ್ರ ಮೇಲೆ ಈ ಲೋವರ್ ಐ ಮೇಲೆ ಏನಾದ್ರು ಕ್ಲೋಸ್ ಆದ್ರೆ 4 ಅವರ್ ಕ್ಯಾಂಡಲ್ ಇನ್ನು 1.5 ಅವರ್ ಆದ್ಮೇಲೆ MSS ಆಗಿರೋ ತರ ತಗೋಬಹುದು. ಯಾಕೆ ಇಂಟರ್ನಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಎಲ್ಲ ಕೊಟ್ಟಿತ್ತು. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ ಬೈ ಸೈಡ್ಗೆ 4 ಅವರಲ್ಲಿ. ಅದ್ ಬಿಟ್ರೆ ಏನೂ ಆಗಿಲ್ಲ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಏನೂ ಆಗಿರ್ಲಿಲ್ಲ, ಇವಾಗ ಅದು ಆಗಿರೋದಷ್ಟೇ. ಅದ್ ಬಿಟ್ರೆ 4 ಅವರ್ ಹಂಗೆ ಇತ್ತು, ಸೇಮ್ ಟು ಸೇಮ್. ಅದಾದ್ಮೇಲೆ 1 ಅವರ್ಗೆ ಹೋಗ್ತೀರಾ. 1 ಅವರಲ್ಲಿ ರೀಸೆಂಟ್ ಪ್ರೈಸ್ ಆಕ್ಷನ್ ನೋಡಿದ್ರೆ ನೀವು, ಸೊ ನಿನ್ನೆ ಮುಗಿದ್ಮೇಲೆ ನ್ಯೂಯಾರ್ಕಲ್ಲಿ ಚೂರು ಇದು ಆಕ್ಚುಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿಲ್ಲ, ಬಟ್ ಆ ರೇಂಜಿಗೆ ಹೋದ್ಮೇಲೆ ಓಕೆ ತಗೋಬಹುದು ಅನ್ನೋ ತರ ತಗೊಂಡಿದ್ರೆ ಇದನ್ನ 1 ಅವರ್ ಮತ್ತೆ 15 ಮಿನಿಟ್ಸ್ ಎರಡರದ್ದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇಲ್ಲ ಆಗಿತ್ತು. ಸೊ 1 ಅವರ್ ಪ್ರಕಾರ ಕೆಲವರು ಇಲ್ಲಿ ಸೆಲ್ಗೋಸ್ಕರ ಕಾಯ್ತಾ ಇದ್ರಿ, ಇಲ್ಲಿ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಅಲ್ಲಿ. ಯಾಕೆ ಕಾಯ್ತಾ ಇದ್ರಿ ಅಂತ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ ಆಲ್ರೆಡಿ ಮತ್ತೆ ಮೇಲ್ಗಡೆ ಶಿಫ್ಟ್ ಆಗಿದೆ, ಕರೆಕ್ಟ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇದೆ 1 ಅವರ್ ಅಲ್ಲಿ 15 ಮಿನಿಟ್ಸ್ ಅಲ್ಲಿ ಎಲ್ಲಾ ಕಡೆನೂ. ಆದ್ರೂ ವೆಯ್ಟ್ ಮಾಡ್ತಾ ಇದ್ರಿ, ಯಾಕೆ ಗೊತ್ತಿಲ್ಲ. ಓಕೆ, 1 ಅವರ್ ಸ್ಟ್ರಕ್ಚರ್ ಆ ತರ ಇತ್ತು, ಬೀಳ್ತಾನೆ ಇತ್ತು, ಎಲ್ಲೂ ಟ್ರೇಡ್ ಸಿಕ್ಕಿಲ್ಲ. 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ MSS ಪ್ರಕಾರ ಇಲ್ಲೇನಾದ್ರೂ ಇದು ಬ್ರೇಕ್ ಆದ ತಕ್ಷಣ ಏನಾದ್ರೂ ಇಲ್ಲೇ ಬಂದಿದ್ರೆ ಆರ್ಡರ್ ಬ್ಲಾಕ್ಗೆ ಒಳ್ಳೆ ಟ್ರೇಡ್ ಇರ್ತಿತ್ತು. ಅದ್ ಬರ್ಲಿಲ್ಲ, ಹೋಯ್ತು ಡೈರೆಕ್ಟ್ ಆಗಿ, ನೋ ಟ್ರೇಡ್. ಅದಾದ್ಮೇಲೆ ಏಷ್ಯಾ ಓಪನ್ ಆದ್ಮೇಲೆ ಏನೂ ಇಲ್ಲ, ಜಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್. ಈ ರೇಂಜ್ ಕನ್ಸಾಲಿಡೇಟ್ ಮಾಡ್ಬೇಕಾದ್ರೆ ಏನ್ ಹೇಳ್ದೆ, 55 ಮಿನಿಟ್ಸ್ ಹೋಗಿ ನೋಡಿ ಅಂತ ಹೇಳ್ದೆ. ಬಟ್ ಟ್ರೇಡ್ ಎಲ್ಲ ತಗೋಬೇಡಿ ನೀವು ಇನ್ನು 5 ಮಿನಿಟ್ಸ್ ಅಲ್ಲಿ. ಸೊ ನಾನು ಅದಕ್ಕೆ ಯಾಕೆ 5 ಮಿನಿಟ್ಸ್ ಟ್ರೇಡ್ಸ್ ಇವತ್ತು ಹಿಡ್ದಿರೋದು ಅಂದ್ರೆ, ನೆಕ್ಸ್ಟ್ ಲೆವೆಲ್ ಇಲ್ಲಿ ಇಷ್ಟರಲ್ಲೇ ಆಟ ಆಡ್ತಾ ಇತ್ತು ಏಷ್ಯನ್ ಕ್ಲೋಸಿಂಗ್ ಟೈಮಲ್ಲೆಲ್ಲ.
ಮತ್ತು ಲಂಡನಲ್ಲೂ ಅಷ್ಟೇ ಒಂದು ಚೇಂಜ್ ಆಯಿತು. ಸೊ ಓಕೆ, 15 ಮಿನಿಟ್ಸಲ್ಲಿ ಒಂದೇ ಒಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಟ್ರೇಡ್ ಇತ್ತು ಅಷ್ಟೇ. ಸೊ ಇದೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಟ್ರೇಡು. ಅದು ಬಿಟ್ಟರೆ ಇದನ್ನು ಬ್ರೇಕ್ ಮಾಡೋದ್ಮೇಲೆ ಮತ್ತೆ ಈ ಆರ್ಡರ್ ಬ್ಲಾಕಿಂದ 1:1 ಸಿಕ್ಕಿರೋದು ನಿಮಗೆ. ಮತ್ತೆ ಅದೇ ಬ್ರೇಕ್ಔಟ್ ಸ್ಟ್ರಕ್ಚರ್ ಟ್ರೇಡೇನೆ ಈ ಆರ್ಡರ್ ಬ್ಲಾಕಿಂದ ಇಲ್ಲಿ ಟ್ಯಾಪ್ ಆಗಿ 1:1 ಕೊಟ್ಟಿತ್ತು. ಸೊ ಅದು ಬಿಟ್ಟರೆ ಏನೂ ಸಿಕ್ಕಿಲ್ಲ ಇವತ್ತು 15 ಮಿನಿಟ್ಸಲ್ಲಿ ಆ್ಯಕ್ಚುಲಿ. ಸೊ ಇಲ್ಲೂ ಅಷ್ಟೇನೆ ಏನೂ ಸಿಕ್ಕಿಲ್ಲ 15 ಮಿನಿಟ್ಸಲ್ಲಿ. ಇವಾಗ ಒಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ ಅಷ್ಟೇ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಅನ್ಕೊಂಬೇಡಿ ಅದನ್ನ. ಅದು ಬಿಟ್ಟರೆ 5 ಮಿನಿಟ್ಸ್ ಹೋದರೆ ಫಸ್ಟ್ ಟ್ರೇಡು ಇಲ್ಲಿತ್ತು 5 ಮಿನಿಟ್ಸಲ್ಲಿ. ಯಾಕಪ್ಪ, ಏನೂ ಇಲ್ಲ, ಸಿಂಪಲ್ಲು. 5 ಮಿನಿಟ್ಸಲ್ಲಿ ಕೆಳಗಡೆ ಹೋಗ್ತಾ ಇತ್ತು. ಇದೂ ಅಷ್ಟೇ, ಇದು ಬ್ರೇಕ್ಔಟ್ ಸ್ಟ್ರಕ್ಚರ್ ಸ್ವಲ್ಪ ಜಸ್ಟಲ್ಲಿ ಐತೆ. ಸೊ ಅದು ಕನ್ಸಿಡರ್ ಮಾಡಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ. ಮತ್ತೆ ಏನಾಯಿತು, ಮೇಲಕ್ಕೆ ಬ್ರೇಕ್ಔಟ್ ಕೊಡ್ತು. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯಿತು ಅಂತ ಅನ್ಕೊಬೇಕಿತ್ತು. ಆದರೆ ಅದು ಆ್ಯಕ್ಚುಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಲಿಲ್ಲ. ಇನ್ನೂ ಒಂದು ಸ್ವಲ್ಪ ಇದ್ದಾಗಲೇ ಕರೆಕ್ಟಾಗಿ ಬೀಳೋಕ್ಕೆ ಶುರು ಆಯಿತು. ಮೇಲೆ ಹೋಗ್ತಿದ್ದು ಏನಾಯಿತು, ಮತ್ತೆ MSS ಆಯಿತು ಕೆಳಗಡೆಗೆ. ಸೊ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಲಾಸ್ಟ್ ಆಗಿದೆ ಎಲ್ಲೋ. ಅವಾಗ ನಾನು ಟ್ರೇಡ್ ತೊಗೊಂಡಿರಲಿಲ್ಲ, ಬೆಳಗ್ಗೆ ಇನ್ನೂ ಎದ್ದಿರಲಿಲ್ಲ. ಸೊ ಇದನ್ನು ನೋಡಿದ್ಮೇಲೆ ಕರೆಕ್ಟಾಗಿ ಇದು ಮೇಲೋಗಿ ಬ್ರೇಕ್ ಮಾಡ್ತಲ್ಲ ಕೆಳಗಡೆಗೆ, ಒಂದು ಈ ಆರ್ಡರ್ ಬ್ಲಾಕ್ ದೊಡ್ಡದಾಗಿ ಇಟ್ಕೊಂಡು ತೊಗೊಂಡೆ. ಅದಕ್ಕೆ 1:1 1:2 ಸಾಕು ಅಂತ. ಸೊ ಫಸ್ಟ್ ಎಂಟ್ರಿ ಇದು. ಇದೊಂದಾಯಿತು, ಇದು 1:2 ಕೊಡ್ತು, ಸರಿನಾ? ಅದೊಂದು ಮುಗಿದ್ಮೇಲೆ ಮತ್ತೆ ಮಾರ್ಕೆಟು ಕೆಳಗಡೆ ಬಂತು. ಮತ್ತೆ ಇಲ್ಲಿಂದ ತಗೊಂಡು ಮಾರ್ಕೆಟ್ ಏನಾಗಿತ್ತು, ಮೇಲ್ಮೇಲೆ ಹೋಗ್ತಾ ಇತ್ತು, ಕೆಳಗಡೆಗೆ ಇದು ಮಾಡ್ತು ಏನೋ, ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೊಡ್ತು 5 ಮಿನಿಟ್ಸಲ್ಲಿ. ಸೊ ಮತ್ತೆ ಈ ಲಾಸ್ಟ್ ಆರ್ಡರ್ ಬ್ಲಾಕ್, ಸಾರಿ ಅದು ಹಾಕಿದ್ದೀನಿ. ಸೊ ಈ ಆರ್ಡರ್ ಬ್ಲಾಕಿಂದ ಮತ್ತೆ ಎಂಟ್ರಿ, ಓಕೆನಾ? ಸೊ ಮತ್ತೆ ಈ ಆರ್ಡರ್ ಬ್ಲಾಕಿಂದ ಎಂಟ್ರಿ ಆಯಿತು. ಮತ್ತು ಇನ್ನೊಂದ್ಸಲಿ 1:2. ಸೊ 1:2 ಆದಾಗ ಈ ಟ್ರೇಡಲ್ಲೇ ಏನಾಯಿತು ನೋಡಿ ಇನ್ನೊಂದ್ಸಲಿ. ಮೇಲ್ಗಡೆಗೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಾದ್ಮೇಲೆ ಕಟ್ ಅಂತ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯಿತು. ಶಿಫ್ಟ್ ಕಂಪ್ಲೀಟ್ ಆಗಾಯಿತು. ಆದಮೇಲೆ ಮತ್ತೆ ಇದೇ ಆರ್ಡರ್ ಬ್ಲಾಕಿಂದ ಎಂಟ್ರಿ ಮತ್ತು 1:2 ಕೊಡ್ತು. ಸಾರಿ 1:1 ಕೊಡ್ತು. ಆ್ಯಕ್ಚುಲಿ 1:2 ಫುಲ್ ಬಂದಿಲ್ಲ. ಲಾಸ್ಟ್ ಟ್ರೇಡ್ ಹಾಕಿದ್ನಲ್ಲ ಇದು. ಅದು ಬಿಟ್ರೆ ಇದನ್ನ ಆರ್ಡರ್ ಬ್ಲಾಕ್ ಹೆಂಗಪ್ಪ ಕನ್ಸಿಡರ್ ಮಾಡಿದ್ದೆ, ಇದಕ್ಕೆ ಇಷ್ಟು ದೊಡ್ಡ ಇತ್ತಲ್ಲ ಅಂತ ಅಂದರೆ ಇದ್ರದ್ದು ಆರ್ಡರ್ ಬ್ಲಾಕು ಇಷ್ಟೇ ನಾನು ಕನ್ಸಿಡರ್ ಮಾಡಿದ್ದು. ಇಲ್ಲಿಗೆ ಮಾಡ್ಬೇಕು ಅನ್ಕೊಂಡಿದ್ದೆ ಆ್ಯಕ್ಚುಲಿ. ಅಲ್ಲಿಗೆ ಮಾಡಿದರೆ ಕರೆಕ್ಟಾಗಿ 1:2 1:3 ಸಿಕ್ಕಿರೋದು ನೋಡಿ, ಇನ್ನೂ ಜಾಸ್ತಿನೇ ಸಿಕ್ತಿತ್ತು. ಬಟ್ ನಾನು ಯಾಕೆ ಮಿಸ್ ಮಾಡ್ಕೊಳ್ಳೋದು, 1:1 ಆದರೂ ಪರವಾಗಿಲ್ಲ, ವಿನ್ ಆಗ್ಬೇಕಷ್ಟೇ ಅಂತ, ಎಂಟ್ರಿ ಮಿಸ್ ಆಗಬಾರ್ದು ಅಂದ್ಬಿಟ್ಟು ಇಷ್ಟು ಕನ್ಸಿಡರ್ ಮಾಡಿದೆ, ಇಷ್ಟು ಫುಲ್ಲು. ಸೊ ಅದೊಂದು ಟ್ರೇಡ್ ಸಿಕ್ತು. ಓ ಕರೆಕ್ಟ್. ಇದು ಇಲ್ಲಿ ನಿಮಗೆ ನೋಡಿ, ಕೆಲವ್ರು ಕ್ವಶನ್ ಕೇಳಿದ್ರು, ಇಲ್ಲಿ ವಿಕ್ ಇದು ಜಾಸ್ತಿ ಇರೋದು, ಬಟ್ MT5 ಅಲ್ಲಿ ಜಾಸ್ತಿ ಇರೋದು ವಿಕ್ ಇದ್ರದ್ದು. ಇದು ಆರ್ಡರ್ ಬ್ಲಾಕ್ ಆ್ಯಕ್ಚುಲಿ. MT5 ಅಲ್ಲಿ ನೋಡಿದ್ರೆ ನೀವು ಇದ್ರ ವಿಕ್ಕೆ ಇದಕ್ಕಿಂತ ಹೈಯೆಸ್ಟ್ ಇರೋದು, ಮೇಲೋಗಿರೋದು. ಸೊ ಅದಕ್ಕೆ ಇದನ್ನು ಕನ್ಸಿಡರ್ ಮಾಡಿದ್ದು ನಾನು. ಓಕೆ, ನೆನಪಾಯ್ತು. ಸೊ ಅದಾದ್ಮೇಲೆ ಮತ್ತೆ ಇನ್ನೊಂದು ಎಲ್ಲೋ ಇತ್ತು. ಬ್ರೋ ಇಲ್ಲಿ ಮಿಡಲ್ MSS ಆದಂಗ್ ಕಾಣಲ್ವಾ ಇಲ್ಲ, 5 ಮಿನಿಟ್ ಅಲ್ಲಿ? ಅದೇ ಹಾಕಿದ್ದೀನಿ, ಇಲ್ಲಿ MSS ಅಂತ ಹಾಕಿದ್ದೀನಿ. ಇಲ್ಲ ಆದ್ರೆ ಬ್ರೋ, ಅದಕ್ಕಿಂತಲೂ ಹಿಂದೆ, ಇನ್ನೂ ಹಿಂದೆ ನಿಮ್ದು ಫಸ್ಟ್ ಟ್ರೇಡ್ ಆಗತ್ತಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ತರ ಕಾಣತ್ತೆ ನೋಡಿ ಮಿಡಲ್. ಹಾ ಮೇಲೋಯ್ತು ಅಷ್ಟೇ. ಇದೇನಾದ್ರೂ ಅಲ್ಲ, ಅದು MSS ಆಗಲ್ವಾ ಬ್ರೋ ಅದು? ಹಿಂಗ್ ಬಂದು ಇದ್ರ ಕೆಳಗಡೆ ಕ್ಲೋಸ್ ಆಗಿ ಆಮೇಲೆ ಹಿಂಗ್ ಮೇಲೋಗಿದ್ರೆ MSS ಓಹೋ, ಆಗ್ತಿತ್ತು. ಓಕೆ ಕೆಳಗಡೆ ಓಕೆ. ಕ್ಲೋಸ್ ಅಂದ್ರೆ ಆಗಿಲ್ಲ, ಅದು ಈಕ್ವಲ್ ಇದ್ರೆ ಅದು ಕನ್ಸಿಡರ್ ಆಗಲ್ವಾ ಬ್ರದರ್ ಅದು? ಈಕ್ವಲ್ ಅಲ್ಲ, ಹಾ ಈಕ್ವಲ್ ಮ್ಯಾಟ್ರ್ ಆಗಲ್ಲ. ಇದೇನಿದೆಯಲ್ಲ ಕೊನೆಯದು ವಿಕ್, ಹಾ. ಇದ್ರ ಕೆಳಗಡೆ ಈ ತರ ಕ್ಲೋಸಿಂಗ್ ಬರ್ಬೇಕು, ಫುಲ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು. ವಿಕ್ ಹೋದ್ರೆ ಆಗಲ್ಲ. ಓ, ಬ್ರೇಕ್ ಅಪ್ ಸ್ಟ್ರಕ್ಚರ್ ಆಗಿ ಮೇಲ್ಗಡೆ ಸ್ವಿಂಗ್ ಬ್ರೇಕ್ ಮಾಡಿರ್ಬೇಕು.
ಕೆಳಗಡೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟು ಆಮೇಲೆ ಸ್ವಿಂಗ್ ಬ್ರೇಕ್ ಮಾಡಬೇಕು. ಹಾ ಸೊ ಇಲ್ಲಿ ಮತ್ತಾಯ್ತು ಮೇಲ್ಗಡೆಗೆ. ನೋಡಿ ಇಲ್ಲಿಂದ ಇದನ್ನ ಬ್ರೇಕ್ ಮಾಡ್ತು ನೋಡಿ, ಇವಾಗ ಮೇಲಿಂದ ಬಂತಲ್ಲ, ಕೆಳಗಡೆ ಬ್ರೇಕ್ ಕೊಡ್ತು ಇದು ಕ್ಯಾಂಡಲ್. ನೋಡಿ ಕ್ಲೀನಾಗಿ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗಿದೆ ಇಲ್ಲಿ, ಹೌದಾ? ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಮೇಲ್ಗಡೆ ಪುಷ್ ಕೊಡ್ತು, ಮೇಲ್ಗಡೆ ಬ್ರೇಕ್ ಕೊಡ್ತು, ಸ್ವಿಂಗ್ ಬ್ರೇಕ್ ಮಾಡ್ತು. ಸೊ ಇವಾಗ ಈ ನಾನು ತೋರಿಸ್ತಾ ಅಲ್ಲೂ ಈ ಕ್ಲಾಸಲ್ಲೂ ಅಲ್ಲ ಗ್ರೂಪಲ್ಲೂ ಹೇಳ್ತಾ ಇದ್ದೆ, ಮೇಲ್ಗಡೆ ಕೊಟ್ಟಿದೆ. ಎಷ್ಟೊಂದ್ ಜನ ಕೇಳಿದ್ರು ಈಗ್ಲೂ ಇಲ್ಲಿಂದನೂ ಹೋಗ್ಬೋದಲ್ವಾ ಮೇಲೆ ಅಂತ. ಹೌದು ಹೋಗ್ಬೋದು, ಆರ್ಡರ್ ಬ್ಲಾಕು ಇಷ್ಟು ದೊಡ್ಡ ಇತ್ತು. ಬ್ರೋ, ನಮ್ಗೂ ಒಂದು ಇದು ಮಾಡಿ ಒಂದ್ ಸ್ವಲ್ಪ ಈ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಅನ್ನ ಈ ತರ ನೀವು ಈಗ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಬ್ಯಾಕಪ್ ಸ್ಟ್ರಕ್ಚರ್ MS ಆಗ್ಬೇಕಾದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಗಳನ್ನ ಶೇರ್ ಮಾಡಿ ಬ್ರೋ ನಮ್ ಗ್ರೂಪ್ ಅಲ್ಲಿ. ಅವನ್ನ ನಾವು ಬರ್ಕೊಂಡ್ ಇಟ್ಕೊಂಡ್ಬಿಡ್ತೀವಿ ಬ್ರೋ. ನಾವು ಅದೇ ಕನ್ಫ್ಯೂಸ್ ಆಗ್ತಾ ಇದೆ ನಮಗೆ ಜಾಸ್ತಿ. ಸರಿನಾ? ಓಕೆ. ಈ ಆರ್ಡರ್ ಬ್ಲಾಕು ನಮಗೆ ಇವಾಗ ಚಿಕ್ಕದು ಅನ್ಸ್ಬೋದು, ಪ್ರೈಸ್ನ ಹಿಂಗ್ ಮಾಡಿ ನೋಡಿದ್ರೆ ಆರಾಮಾಗಿ 1:3 ಕೊಡ್ತಿತ್ತಲ್ಲ ಗುರು ಅಂತ. ಬಟ್ ಲೈವ್ ಮಾರ್ಕೆಟ್ ಅಲ್ಲಿ ನೋಡ್ಬೇಕಾದ್ರೆ ನಾವು ಹಂಗ್ ಇಟ್ಕೋತಿರ್ಲಿಲ್ಲ, ಹಿಂಗ್ ಇಟ್ಕೊಂಡಿರ್ತಿದ್ವಿ. ಯಾಕಂದ್ರೆ ಚಿಕ್ಕದಾಗ ಆಗ್ತಾ ಇತ್ತು ಎಲ್ಲ ಪ್ರೈಸ್, ಮೂಮೆಂಟಮ್ ಇದ್ದಿದ್ದಿಷ್ಟೇ. ಸೊ ಈ ಆರ್ಡರ್ ಬ್ಲಾಕ್ ತುಂಬಾ ದೊಡ್ಡದು ಅನ್ಸುತ್ತೆ ಅವಾಗ. ಸೊ ಅದಕ್ಕೆ ಟ್ರೇಡೇ ತಗೋಬೇಡಿ ಅಂದೆ. ತಗೊಂಡಿದ್ದಿದ್ರು ಆರಾಮಾಗಿ 1:3 1:1 ಕ್ಲೋಸ್ ಮಾಡ್ಬೋದಿತ್ತು. ಸೊ ಅದೊಂದಾಯ್ತು. ಮತ್ತೆ ಇಲ್ಲೊಂದು MS ಕೊಡ್ತು ಕೆಳಗಡೆಗೆ, ಆದ್ರೆ ಹೈಯರ್ ಟೈಮ್ ಫ್ರೇಮ್ಸ್ ಏನಾಗ್ತಿತ್ತು, ಮೇಲೆ 15 ಮಿನಿಟ್ಸ್ ಮೇಲೆ ಪುಷ್ ಮಾಡಕ್ ಟ್ರೈ ಮಾಡ್ತಾ ಇತ್ತು. ಸೊ ಇಲ್ಲಿ ನಾನು ಡೌನ್ ಸೈಡ್ ಮತ್ತೆ ಟ್ರೇಡ್ ತಗೋಬೇಕಾ, ರಿಸ್ಕಿ. ಫಸ್ಟ್ ಸ್ವಿಂಗು ರಿಸ್ಕಿ. ಓಕೆ ಬಿಟ್ಟೆ, ಗೊತ್ತಿತ್ತು ಮತ್ತೆ ಮೇಲ್ ಹೋಗುತ್ತೆ ಅಂತ. ಮೇಲ್ ಹೋಯ್ತು, ಇಲ್ಲೊಂದು ಆರ್ಡರ್ ಬ್ಲಾಕ್ ಇಂದ ಇನ್ನೊಂದು ಸ್ವಲ್ಪ ಬರ್ಲಿಲ್ಲ, ಮಿಸ್ ಆಯ್ತು. ಇದೇನಾದ್ರೂ ಕ್ಯಾಪ್ಚರ್ ಆಗಿದ್ರೆ ಚೆನ್ನಾಗಿರುತ್ತೆ, ಅದೊಂದು ಮಿಸ್ ಆಯ್ತು. ಮತ್ತೆ ಇಲ್ಲಿ ಬಂತು, ಇದು ಒಂದು ಟ್ರೇಡ್ ತಗೊಂಡೆ. ಇದು ಆಕ್ಚುಲಿ 1:1ಗೆ ಕ್ಲೋಸ್ ಮಾಡಿದೆ. ಸರಿ. ಮತ್ತೆ ಮಾರ್ಕೆಟ್ ಕೆಳಗಡೆ ಶಿಫ್ಟ್ ಮಾಡ್ತು. ಇಲ್ಲಿ ರಿಸ್ಕಿ ಅಂತ ಹೇಳ್ದೆ, ಬಟ್ ಇಲ್ಲಿ ಯಾಕಪ್ಪ ತಗೊಂಡ್ಬಿಟ್ಟೆ ಅಂತ ಅಂದ್ರೆ ಇಲ್ಲಿ ಏನೋ ಇತ್ತು ಲೆವೆಲ್ಸು, ಬೇರೆ ಲೆವೆಲ್ ಏನೋ ಇತ್ತು, 15 ಮಿನಿಟ್ ಲೆವೆಲ್, 1 ಅವರ್ ಲೆವೆಲ್ ಇತ್ತು. ಸೊ ಓಕೆ, ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇತ್ತು ಮುಂಚೆ. ಆ ಆರ್ಡರ್ ಬ್ಲಾಕ್ ಇಂದ ಸುಮಾರು ಜನ ಹಂಗಂದ್ರೆ ಇಂಡ್ಯೂಸ್ಮೆಂಟ್ ಇತ್ತು, ಇಲ್ಲಿಂದ ತುಂಬಾ ಜನ ಎಂಟರ್ ಆಗ್ತಿದ್ರು. ಗೊತ್ತು, ಅದನ್ನೆಲ್ಲ ತಗೊಂಡು ಲಿಕ್ವಿಡಿಟಿ ತರ ತಗೊಂಡು ಆಮೇಲೆ ಬಿತ್ತು. ನನ್ಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಓಕೆ, 1:1 ಆದ್ರೂ ಸಾಕು ಅಂತ 1:1 ತಗೊಂಡಿದ್ದು. ಅದಾದ್ಮೇಲೆ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲಕ್ಕೆ ಶಿಫ್ಟ್ ಆಯ್ತು, ಇಲ್ಲಿಗೆ ಬರ್ಲಿಲ್ಲ, ಡೈರೆಕ್ಟ್ ಆಗಿ ಹೋಯ್ತು. ಮತ್ತೆ ಇವಾಗ್ಲೂ ಒಂದು ತಗೊಂಡಿದ್ರೆ SL8 ಆಗಿರ್ತಿತ್ತು ಯಾವ್ದು. ಇದು ಕೊಟ್ಟಿಲ್ಲ ಆಕ್ಚುಲಿ ಬ್ರೇಕ್ಔಟ್ ಸ್ಟ್ರಕ್ಚರ್, ಬಟ್ ಆದ್ರೂ ಇದನ್ನೇನಾದ್ರೂ ನಾವು ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿದ್ರೆ SL8 ಆಗ್ತಿತ್ತು. ಇವಾಗ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಕೆಳಗಡೆಗೆ. ಈಗ ಲಾಸ್ಟ್ ಇದೊಂದಿದೆ ಮೇಲ್ಗಡೆ, ಬಟ್ ಟೈಮ್ ಓವರ್, ರಿಸ್ಕಿ ಟ್ರೇಡ್, ಎಲ್ಲ 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 ಚಂದ್ರು ಬ್ರೋ, ಹ್ಮ್ ಇವಾಗ್ಲೇ ಇಲ್ಲೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿಲ್ಲ ಅಂದ್ರಲ್ಲ, ಒಂಚೂರು ಎಕ್ಸ್ಪ್ಲೇನ್ ಮಾಡ್ಯಾರ. ಯಾವುದು? ಇವಾಗ್ಲೇ ಇಲ್ಲಿ ಇಲ್ಲಿ ಮೇಲ್ಗಡೆ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ಲಿಲ್ಲ ಅಂದ್ರಲ್ಲ, ಅದು ಓಕೆ ಕ್ಲೋಸ್ ಗೊತ್ತಾಯ್ತು, ಆಗಿದೆ. ಅರ್ಥ ಆಯ್ತು. ನೋಡಿದೆ ನೋಡಿದೆ ನೋಡಿದೆ, ಅರ್ಥ ಆಯ್ತು ತೋರಿಸಿದ್ರಲ್ಲ. ಇಲ್ಲ, ಈ ರೇಂಜ್ ಬಂದ್ರೆ ನಾನು ಕನ್ಸಿಡರ್ ಮಾಡ್ತೀನಿ. ಇಷ್ಟೊಂದ್ ಹತ್ರ ಬಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡ್ತೀನಿ ಆಕ್ಚುಲಿ. ಬಟ್ ಟ್ರೇಡ್ ಯಾಕೆ ತಗೊಳ್ಳಿಲ್ಲ ಅಂದ್ರೆ ಆಲ್ರೆಡಿ ತುಂಬಾ ಟ್ರೇಡ್ ತಗೊಂಡಿದ್ದೆ. ಅದಕ್ಕಿಂತ ಜಾಸ್ತಿ ಈ ಆರ್ಡರ್ ಬ್ಲಾಕ್ ನೋಡಿ, ಈ ರೇಂಜ್ ಈ ಪಾರ್ಟಿ ಐತೆ, ಇಲ್ಲಿ ಇಷ್ಟೊಂದು ತಗೊಂಡ್ರೆ ಡಮಾರು, ಅದಕ್ಕೆ ತಗೊಳ್ಳಿಲ್ಲ. ಓ, ಹಾ ಹಾ ಹೌದು. ಬ್ರೋ ಇವತ್ತಿನ ಫುಲ್ ಡೌನ್ ಬನ್ನಿ MS ಗೆ. ಅಲ್ಲಿಂದ ನಿನ್ನೆ ಒಂದು ಆರ್ಡರ್ ಬ್ಲಾಕ್ ಇತ್ತು, ಅಲ್ಲಿಂದಾನು ತಗೋಬಹುದಿತ್ತಲ್ಲ. ಇಲ್ಲಿಂದ ನಿನ್ನೆ ನೀವೇ ಹೇಳಿದ್ರಿ ಇಲ್ಲಿ ವಿಕ್ ತುಂಬಾ ದೊಡ್ಡದಿದೆ, ವಿಕ್ ಇಂದ ಬಾಡಿ ಹಾಕಿ ಅಲ್ಲಿಂದ ನಾಳೆ ಬರ್ಬೋದು, ಬಂದ್ರೆ ಅಲ್ಲಿಂದ ಎಂಟ್ರಿ ಆಗಿ ಅಂತ. ಈ ಆರ್ಡರ್ ಬ್ಲಾಕ್ ಇಂದ ಆದ್ರೆ ಅದು ಯಾವಾಗ ಲಂಡನ್ ಬಂತಾ? ಓಕೆ, ಅಷ್ಟ್ರೊಳಗೆಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದೆ ನಾನು. 15 ನಿಮಿಷದಲ್ಲಿ ಈಸಿಯಾಗಿ ಎಂಟ್ರಿ ಆಗ್ತಿದ್ರಿ, 5 ನಿಮಿಷಕ್ಕೆ ಟ್ಯಾಪ್ ಆಗಲ್ಲ. ಅದೇ ಅದೇ ಇದು ಅದೇ ಏನಕ್ಕೆ ನಿನ್ನೆ ಏನಕ್ಕೆ ಹೇಳಿದೆ ಗೊತ್ತಾ ನಿಮಗೆ, ನೆನ್ಪಿದ್ಯಾ? 1 ಅವರ್ ಅಲ್ಲಿ ಮೇಲ್ಗಡೆ
ಬ್ರೇಕ್ಔಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿತ್ತು 1 ಅವರ್ ಮತ್ತೆ 15 ಮಿನಿಟ್ ಅಲ್ಲಿ. ಸೊ ಕೊನೆಯದಾಗಿ ಅದೊಂದೇ ಪ್ಲೇಸ್ ಉಳ್ಕೊಂಡಿದ್ದು. ಜೊತೆಗೆ ಏನಪ್ಪಾ ಅಂದ್ರೆ ಮತ್ತೆ MSS ಆಯ್ತಲ್ಲ ಕೆಳಗಡೆಗೆ, ಮತ್ತೇನು ಕನ್ಸಿಡರ್ ಮಾಡ್ತೀರಾ ಅಂತ ಕೇಳಿದ್ರೆ, ನೀವು ಹೈಯರ್ ಟೈಮ್ ಫ್ರೇಮ್ಸ್ಗೆ ಹೋಗಿ ನೋಡಿದ್ರೆ ಕರೆಕ್ಟ್ ಆಗಿ ಬೈಯಿಂಗ್ ಝೋನ್ಸ್ ಅಲ್ಲಿ ಇದೆ ಇವಾಗ ಮಾರ್ಕೆಟ್. ಸೊ ನಮ್ಮ ಆರ್ಡರ್ ಬ್ಲಾಕ್ ನಾವು 15 ಮಿನಿಟ್ಗೆ ಇದನ್ನ ಮಾಡ್ಕೊಂಡಿದೀವಿ, ಕಮ್ಮಿ ಮಾಡ್ಕೊಂಡಿದೀವಿ 5 ಮಿನಿಟ್ಗೆ. ಬಟ್ ಹೈಯರ್ ಟೈಮ್ ಫ್ರೇಮ್ ಆರ್ಡರ್ ಬ್ಲಾಕ್ ಪ್ರಕಾರ ಈ ವೀಕ್ ಡೈಲಿ ಟೈಮ್ ಫ್ರೇಮ್ ನೋಡಿದ್ರೆ ನಾವು ಈ ವೀಕ್ ಫುಲ್ ತಗೋಬೇಕು. 4 ಅವರ್ ನೋಡಿದ್ರೆ ಕರೆಕ್ಟಾಗಿ ಬೈಯಿಂಗ್ ಝೋನ್ಸ್ ಅಲ್ಲಿ ಇದೆ ಒಟ್ನಲ್ಲಿ, ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ. ಸೊ ಅದರಿಂದ ನೋಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದು. ಬ್ರೋ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಬೈಯಿಂಗ್ ಅಲ್ಲಿ ಇದೆ ನೋಡಿ ಬ್ರೋ, ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅದೇ ವೀಕ್ಲಿ ಟೈಮ್ ಫ್ರೇಮ್, ವೀಕ್ಲಿ ಆರ್ಡರ್ ಬ್ಲಾಕ್ ಅದು ಇದು ತಗೊಂಡ್ರೆ ಬೈಯಿಂಗ್ ಅಲ್ಲೇ ಟ್ಯಾಪ್ ಆಗಿದೆ ಆಕ್ಚುಲಿ. ಸೊ ಇಷ್ಟು ಫುಲ್ಲು ಒಟ್ನಲ್ಲಿ ಆ ವೀಕ್ಲಿ ಮತ್ತೆ ಡೈಲಿಲಿ ಹೋದ್ರೆ ನೀವು ಏನ್ ಆ ವಿಕ್ ಇದು ಉಳ್ದಿರುತ್ತಲ್ಲ ಕೊನೆ ವಿಕ್, ಅದೊಂದ್ ಸ್ವಲ್ಪ ಫುಲ್ ಕನ್ಸಿಡರ್ ಮಾಡಿರ್ಬೇಕು ನೀವು. ಇದ್ರೊಳಗೆ ಎಲ್ಲಿಂದ ಆದ್ರೂ ಹೋಗ್ಬೋದು ಹೋಗೋದಿದ್ರೆ. ಸೊ ಆ ತರ ಇರುತ್ತೆ ಸಿಚುವೇಶನ್ಸ್. ಸೊ ಟ್ಯಾಪ್ ಮಾಡಿಸಿ ಪುಷ್ ಮಾಡ್ತಾ ಇರೋದು. ಜೊತೆಗೆ ನಾಳೆ NFP ಇದೆ, ತಲೆನೋವು. ನಾಳೆ ಇನ್ನೆಂಗ್ ಆಟ ಆಡುತ್ತೋ ಮಾರ್ಕೆಟ್. ಒಂದು ಹೆವಿ ಕನ್ಸಾಲಿಡೇಷನ್, ಲಂಡನ್ ಅಂತೂ ಫುಲ್ ಕನ್ಸಾಲಿಡೇಷನ್. ಏಷ್ಯಾದಲ್ಲಿ ಮೂವ್ ಕೊಟ್ರೆ ಕೊಟ್ಟಂಗೆ ನೋಡ್ಬೇಕು. ಏನ್ ಬ್ರೋ NFP ಅಂದ್ರೆ? ನಾನ್ ಫಾರ್ಮ್ ಪೇರೋಲ್ ಅಂತ US ನ್ಯೂಸ್, ಅದು ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ಸ್ ಮತ್ತೆ NFP ಬರುತ್ತೆ. ಸೊ ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ಸ್ ಡೇಟಾ ಮತ್ತೆ ಇಲ್ಲೇ ಇದೆ ನೋಡಿ. ಇದಾ? ಇದಲ್ಲ, ಇದು ಇವತ್ತದು, ಇದು ನಾಳೆದು. ಇದು ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ಸ್ ಪ್ರೀವಿಯಸ್ 4.3% ಇತ್ತಂತೆ. ಈ ಸಲಿನ ಗೌರ್ಮೆಂಟ್ ಪ್ರಕಾರ 4.3% ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ, ಫೋರ್ಕಾಸ್ಟ್ ಮಾಡಿದ್ದಾರೆ. ರಿಯಲ್ ಡೇಟಾ ನಾಳೆ ಬರುತ್ತೆ. ಸೊ ಆ ಡೇಟಾ ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ ಜಾಸ್ತಿ ಆದ್ರೆ US ಅಲ್ಲಿ, US ಮಾರ್ಕೆಟ್ಗೆ ಬ್ಯಾಡ್ ನ್ಯೂಸ್ ತಾನೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ್ರೆ US ಗೆ. ಸೊ ಅವಾಗ ಏನಾಗುತ್ತೆ, US ಮಾರ್ಕೆಟ್ ಬೀಳುತ್ತೆ, ಗೋಲ್ಡ್ ಕಿತ್ಕೊಂಡು ಹೋಗುತ್ತೆ. ಇದೇನಾದ್ರೂ ಕಮ್ಮಿ ಆಗೋದ್ರೆ, ಫೋರ್ಕಾಸ್ಟ್ ಗಿಂತ ಕಮ್ಮಿ ಬಂದ್ಬಿಟ್ರೆ, ಆಕ್ಚುಲಿ ಫೋರ್ಕಾಸ್ಟ್ ಮಾಡಿದ್ದಾರೆ ಲಾಸ್ಟ್ ಟೈಮ್ 4.3 ಇತ್ತು, ಈ ಟೈಮ್ 4.3 ಅಂತಾನೆ ಹೇಳ್ತಾ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗ್ಬಿಟ್ರೆ US ಗೆ ಒಳ್ಳೆ ನ್ಯೂಸ್, ಡಾಲರ್ ಕಿತ್ಕೊಂಡು ಹೋಗುತ್ತೆ, ಗೋಲ್ಡ್ ಕಿತ್ಕೊಂಡು ಬೀಳುತ್ತೆ, ಈ ತರ. ಬ್ರೋ ನನ್ ಸರ್ ಡೌಟ್ ಇದ್ದು, ಒಂದ್ ಹ್ಮ್ ಹೈಯರ್ ಫ್ರೇಮ್ ಒಳಗ ಹೋಗ್ರಿ, ಡೈಲಿ ಒಳಗ. ಹ್ಮ್ ಡೈಲಿ ಒಳಗ ಆಕ್ಚುಲಿ ನಾನ್ ಹೆಂಗ್ ಕನ್ಸಿಡರ್ ಮಾಡೀನಿ ಅಂದ್ರೆ, ಒಂದ್ ಸಿಂಗಲ್ ಕ್ಯಾಂಡಲ್ ಅನ್ನ ನಾನ್ ಕನ್ಸಿಡರ್ ಮಾಡಿಲ್ಲ. ಲೈಕ್ ಲೈಕ್ ನೀವು ಕನ್ಸಿಡರ್ ಮಾಡಿರಲ್ಲ ಅದನ್ನ. ನನ್ನ ಹೈ ಏನ್ ಮಾಡಿ ಚೂಸ್ ಮಾಡೀನಿ ಅಂತಂದ್ರ 5417 ಹೈ ಚೂಸ್ ಮಾಡಿದ್ರೆ ನಾನು. ಒಳ್ಳಪಸ್ ಕೆಳಗಡೆ ನಂದು ಲೋ ಬಂದ್ಬಿಟ್ಟು 4103. ಇದು ಡೈಲಿ ಲೋ ಅಂತೇಳಿ ನಾನು ಕನ್ಸಿಡರ್ ಮಾಡಿದ್ದೆ. ಬಟ್ ನೀವ್ ಅದ್ರೊಳಗ ಸಣ್ಣ ಸಣ್ಣ ಕ್ಯಾಂಡಲ್ಸ್ ಅಂದ್ರೆ ಓವರ್ ಆಲ್ ಸ್ವಿಂಗ್ ನೋಡಿದ್ರೆ ಅದು ಹೈ ಲೋ ಅನಿಸ್ತೈತಿ ನನಗೆ. ಅದನ್ನ ಅಲ್ಲಿ ಇಟ್ಕೊಂಡು ನಾನು ಅದನ್ನೇ ಕನ್ಸಿಡರ್ ಮಾಡಕ್ ಹೇಳೋದು. ಅದು ಎಕ್ಸ್ಟರ್ನಲ್ ಬ್ರೋ, ಎಕ್ಸ್ಟರ್ನಲ್ಲಿ ಅದು ನೀವ್ ಹೇಳೋದ್ ಕರೆಕ್ಟ್. ಬಟ್ ನೀವು ಅಲ್ಲಿ ಇಟ್ಕೊಂಡ್ರೆ ಅದು ಅಲ್ಲಿಗೆ ಹೋಗಕ್ ಕಾಯ್ಬೇಕಲ್ಲ ಅಷ್ಟೊತ್ತು. ನೀವು ಇಂಟರ್ನಲ್ಲಿ ನೋಡ್ಬೇಕು ಹತ್ರ. ಫಸ್ಟ್ ಆಫ್ ಆಲ್ ನೋಡ್ತಿದ್ರೆ ಡೈಲಿ ಟೈಮ್ ಫ್ರೇಮ್. ನಾನು ಸೊ ಇಂಟರ್ನಲ್ಲಿ ಬ್ರೋ, ಮತ್ತೀಗ ಟೈಮ್ ಫ್ರೇಮ್ ಕಡಿಮೆ ಮಾಡ್ಕೊಂಡು ನೋಡ್ತೀನಲ್ಲ. ಹಾ, ಇಲ್ಲ ಇಲ್ಲ, ನೀವು ಆಗ ಈಗ ನಾನೇನ್ ಮಾಡ್ತೀನಿ ಹೇಳಿ, ಇಲ್ಲಿಂದ ಇಲ್ಲಿವರೆಗೂ ಕನ್ಸಿಡರ್ ಮಾಡಿದೀನಾ. 4 ಅವರ್ಗೆ ಹೋದ್ರೆ ನಾನು ಮತ್ತೆ ನಾನು ಸ್ವಿಂಗ್ಗಳು ರೇಂಜ್ಗಳು ಹಾಕ್ಬೇಕು ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಅಲ್ಲಿಗೂ ಹೋಗಲ್ಲ, ಇಲ್ಲಿ ಅಲ್ಲಿಂದ ಆದ್ರೂ ಸ್ಟಾರ್ಟ್ ಮಾಡ್ತೀನಿ. ಲಾಸ್ಟ್ MSS ಇಂದ ಸ್ಟಾರ್ಟ್ ಮಾಡ್ತೀನಿ. ನೀವೇನ್ ಮಾಡ್ತೀರಾ? ಫುಲ್ ಈಗ ಫಸ್ಟ್ ನೀವು 4 ಅವರ್ ಅಂತ ಹೇಳಿ ಲೈನ್ ಹಾಕೊಂಡಿರಲ್ಲ, ನಾನು ಆಕ್ಚುಲಿ 1 ಅವರ್ ಲೈನ್ ಹಾಕೊಂಡಿನಿ. ಅಲ್ಲ, ಇವಾಗ ನೀವ್ ಹೇಳೋ ಪ್ರಕಾರ ರೇಂಜ್ ಅಲ್ಲಿಗೆ ಹಾಕಿದಿದ್ರೆ ನಾನು ಇಲ್ಲಿಂದ ಹಾಕೊಂಡ್ ಬರ್ಬೇಕಾಗುತ್ತೆ ಕರೆಕ್ಟಾಗಿ ಗೊತ್ತಾಗಕ್ಕೆ. ಸೊ ನಾನು ಹಾ. ಇದೆಲ್ಲ ಫೋಕಸೇ ಮಾಡಲ್ಲ. ನಾನು ಬೇಕಿರೋದು ಫೋಕಸ್ ಇಷ್ಟೇ ಇವಾಗ. ಡೈಲಿ ರೀಸೆಂಟ್ ಡೈಲಿ ಹೈ, ರೀಸೆಂಟ್ ಡೈಲಿ ಲೋ, ಇಷ್ಟೇ ನನ್ನ ಫೋಕಸ್. 4 ಅವರ್ಗೆ ಬಂದಾಗ ಇನ್ನೂ ಫೋಕಸ್ ಕಮ್ಮಿ ಆಗುತ್ತೆ, 1 ಅವರ್ಗೆ ಹೋದಾಗ ಇನ್ನೂ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಹೇಳ್ಬೇಕಾದ್ರೆ ಹಂಗೆ ಹೇಳಿದ್ದು, ಹೈಯರ್ ಟೈಮ್ ಫ್ರೇಮ್ದು ರೇಂಜ್ಗಳು ಹಂಗ ಹಾಕಿ ಹಿಂಗ ಹಾಕಿ. ಬಟ್ ಅದೆಲ್ಲ ಏನ್ ಮಾಡಕ್ಕೆ, ನಾವೇನ್ ಸ್ವಿಂಗ್ ಟ್ರೇಡರ್ಸಾ? ಬ್ರೋ ಇನ್ನೊಂದು ಅದು ಇವತ್ತಿನ ಮಧ್ಯಾಹ್ನ 11 ಗಂಟೆ ಸುಮಾರು ಬ್ರೋ. ಇನ್ನೊಂದಲ್ಲ, ಈಗ 6 ಗಂಟೆ ಇದ್ದ ಹ್ಮ್ 1:3 ಸಿಗ್ಲಿಲ್ವಲ್ಲ ಬ್ರೋ ಅದು.
ಇದಾ? ಹಾ ಬ್ರೋ. ಹಾ ಇಲ್ಲ ಅದೇ ಇಲ್ಲ ಇಲ್ಲ. ನಾನು ಫಸ್ಟ್ ಆಕ್ಚುಲಿ ಅದನ್ನ ಎಂಟ್ರಿ ತಗೊಂಡಿದ್ದೆ. ನಾನ್ 5 ಮಿನಿಟ್ ಬಂದ್ಬಿಟ್ಟು 5 ಮಿನಿಟ್ಸ್ ಟ್ರೇಡ್ ಮಾಡ್ಬೇಕಾದ್ರೆ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ 1:2 1:3 ಕೊಡಲ್ಲ ಅಂತ ನಾನು ಹೇಳಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 1:2 ಅದು 15 ಆಕ್ಚುಲಿ ಮಿನಿಟ್ 15 ಮಿನಿಟ್ಸ್ ಮಾಡ್ಬೇಕಾದ್ರೆ 1:3 ಆರಾಮಾಗಿ ಮಾಡಿ. 1:2 ಕೊಟ್ಟಿತ್ತದ ನಾನು ಬುಕ್ ಮಾಡ್ಕೊಲಿಲ್ಲ. ಅದು ಹ್ಮ್. ಆಕ್ಚುಲಿ ಬ್ರೇಕ್ ಅವನಿಗೆ ತಂದು ಇಟ್ಬಿಟ್ಟೆ, ಆಮೇಲೆ ಸುಮ್ನೆ ಬೇಡ ಅಂತ. ಅದು ಬ್ರೋ ಆಕ್ಚುಲಿ ಅದು ಬ್ರೇಕ್ ಕೆಳಗಡೆ ಒಂದು OB ಇಂದ ಟ್ಯಾಪ್ ಆಗಿ ಬಂದಿದೆಯಲ್ಲ. ಯಾವ್ದು? ಫುಲ್ ಅದೇ ನೆನ್ನೆ ಅದು ಹಾ. OB ಇತ್ತಲ್ಲ ಅಲ್ಲಿಂದ ಬಂದಿದೆ ಅದು. ಹ್ಮ್. ನಾನು ಫುಲ್ ಚಿಕ್ಕ ಮಾಡಿದ್ದೆ 5 ಮಿನಿಟ್ಸ್ ಮಾಡಿ. ಅದು. ಹಾ ಅದು ನಾನು ಟ್ರೇಡೇ ಮಿಸ್ ಆಗಿದೆ ನಂದು. ನನ್ ಇಲ್ಲ ಫಂಡಿಂಗ್ ಚಿಕ್ಕ ಅಕೌಂಟೇ ಮಾಡಿದ್ರು. ಕ್ಲಿಯರ್. ನಾನ್ $150 ಬೇಕಿತ್ತು, ಫಂಡಿಂಗ್ ಅಕೌಂಟೇ ಕ್ಲಿಯರ್ ಆಗಿರೋದು. ಇಲ್ಲ ನಾನು ಹೇಳ್ದಂಗೆ ಜಸ್ಟ್ ನೀವು ವಿಕ್ ಹಾಕಿದ್ರು ಬಂದಿರ್ತಿತ್ತು ಅದು. ಅದು ಜಾಸ್ತಿ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಅದೇ ಹಂಗ್ ಮಾಡ್ದೆ. ಇನ್ನೊಂದ್ ಸ್ವಲ್ಪ ಕಮ್ಮಿಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ ನೀವು. ಬಟ್ ವಿಕ್ ಹಾಕೊಂಡಿದ್ರು ಬಂದಿರೋದು, ನಾನು ತಗೊಂಡಿಲ್ಲ. ನನ್ಗೂ ಎಂತ ಒಳ್ಳೆ ಟ್ರೇಡ್ ಅದು ತಗೊಂಡಿದ್ರೆ. 5 ಮಿನಿಟ್ಸ್ ಅಲ್ಲಿ ಓಕೆ. ಸುಮಾರು ಜನ 5 ಮಿನಿಟ್ಸ್ ಇಳಿದು ಬಿಟ್ಟಿದ್ದಾರೆ ಟ್ರೇಡ್ ಮಾಡಕ್ಕೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. 15 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು. 5 ಮಿನಿಟ್ಸ್ ಏನಿದ್ರು ನೀವು 15 ಮಿನಿಟ್ಸ್ ಅಲ್ಲಿ ಪರ್ಫೆಕ್ಟ್ ಆದ್ಮೇಲೆ ಬರಬೇಕು. ನಿಮ್ಗೆ 15 ಮಿನಿಟ್ಸ್ ಅಲ್ಲಿ ಯಾಕೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಹೇಳ್ತೀನಿ. 15 ಮಿನಿಟ್ಸ್ ಅಲ್ಲಿ ಇದು 2-3 ಸ್ವಿಂಗ್ ಕಾಣಿಸ್ತಾ ಇದೆ ಅನ್ಕೊಳ್ಳಿ, ಓಕೆನಾ? ಕನ್ಫ್ಯೂಷನ್ಸ್ ಕಮ್ಮಿ ಇದೆ. 5 ಮಿನಿಟ್ಸ್ ಅಲ್ಲಿ ಅದೇ ನಿಮ್ಗೆ 5 ಮಿನಿಟ್ಸ್ ಅಲ್ಲಿ ಈ ತರ ಇರುತ್ತೆ. ಜಸ್ಟ್ 2 ಸ್ವಿಂಗ್ ಹಾಕಿರೋದು ನಾನು ಇವಾಗ. ಎಷ್ಟು ಗೊತ್ತಾ? ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ದೀನಿ ಅಷ್ಟೇ ನಾನು ಇವಾಗ. ಸಾರಿ, ಇಲ್ಲಿವರೆಗೂ. ಓಕೆ, ಸೊ ಇಲ್ಲಿ ಹೆಂಗಿದೆ ನೋಡಿ 15 ಮಿನಿಟ್ಸ್ 5 ಮಿನಿಟ್ಸ್ ಹೆಂಗಿದೆ ನೋಡಿ. ನೀವು ಇದೇ ಪರ್ಫೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿಗೆ ಹೋಗಿ ಏನ್ ಮಾಡ್ತೀರಾ ಅಂತ ನಾನು ಕೇಳ್ತಿರೋದು. ಸೊ ಇನ್ನು ಇದ್ರಲ್ಲಿ ದುಡ್ಡು ಮಾಡಿಲ್ಲ ನೀವು. ಇದ್ರಲ್ಲಿ ಯಾಕೆ ದುಡ್ಡು ಮಾಡಕ್ ಓಡಾಡ್ತಾ ಇದ್ದೀರಾ? ಜಾಸ್ತಿ ಸಿಗುತ್ತೆ ಅಂತ. ಜಾಸ್ತಿ ಬೇಗ ದುಡ್ಡು ಖಾಲಿ ಆಗುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಇದ್ರಲ್ಲಿ ನೀವು ಪರ್ಫೆಕ್ಟ್ ಆದ್ರೆ ಮಾತ್ರ ನೆಕ್ಸ್ಟ್. ನೀವೇನಾದ್ರು ಡೈರೆಕ್ಟ್ 5 ಮಿನಿಟ್ಸ್ ಹೋದ್ರೆ ನಾನು ಹೇಳಷ್ಟು ಹೇಳ್ತೀನಿ, ಎಲ್ಲಾರ್ಗು ಹೇಳಿದ್ದೀನಿ ಇದುವರೆಗೂ, ಮತ್ತೂ ಹೇಳ್ತಾ ಇದ್ದೀನಿ, ಇನ್ ಮುಂದೆ ಹೇಳಲ್ಲ. ನಿಮ್ ಇಷ್ಟ, ನಿಮ್ ದುಡ್ಡು ನಿಮ್ ಇಷ್ಟ. ನಾನು ಹೇಳ್ಕೊಡ್ಬೇಕು, ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದೀನಿ. ದುಡ್ಡು ಹಾಕೊಳ್ಳೋದು ನೀವು, ನಿಮ್ಗೆ ಹೆಂಗಿಷ್ಟ ಹಂಗ್ ಮಾಡ್ಕೋಬಹುದು. ಬ್ರೋ ಒಂದು ಲಾಸ್ಟ್ ಡೌಟ್ ಇದೆ ನನಗೆ. ಹ್ಮ್. ಇವತ್ತಿಂದು ಸೆಷನ್ಸ್ ಅಲ್ಲಿ ಇವತ್ತು ಹಾ. ಬೆಳಗ್ಗೆ 3:30 ಇಂದ ಈ ಕೆಳಗಡೆ ಬಂದಿದೆಯಲ್ಲ, ಇವತ್ತಿನ ದಿನ ಡೌನ್ ಬನ್ನಿ. ಹಾ. ಇವತ್ತು ಮಾರ್ನಿಂಗ್ ಇಂದ 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಹ್ಮ್. ನಾವು ಯಾವ ತರ ಈಗ ಚಿಕ್ಕ ಇಲ್ಲಿ ಒಂದೊಂದೇ ಡೋಸಿ ಗ್ರೀನ್ ಕಲರ್ ಬಂದಿದೆಯಲ್ಲ, ಅದನ್ನ ಸ್ವಿಂಗ್ ಹೈ ನೆಕ್ಸ್ಟ್ ಕ್ಯಾಂಡಲ್ ಸ್ವಿಂಗ್ ಲೋ ತಗೋಬಹುದಾ? ಅಂದ್ರೆ ಲೋವರ್ ಹೈ ಲೋವರ್ ಲೋ ತರ. ಬ್ರೋ ನೀವು ಇವಾಗ ಸೆಕೆಂಡ್ ಬ್ಯಾಚ್ ಫಸ್ಟ್ ಬ್ಯಾಚ್ ಅವರ ನೀವು? ಇಲ್ಲ ಫಸ್ಟ್ ಬ್ಯಾಚ್ ಫಸ್ಟ್ ಬ್ಯಾಚ್ ಅಲ್ವಾ? ಸ್ವಿಂಗ್ ಲೋ ಸ್ವಿಂಗ್ ಹೈ ಆಗದ್ ಹೆಂಗ್ ಹೇಳಿ? ಕರೆಕ್ಟ್ ಇದೆ. ಇದೇನು? ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ. ಹೌದಾ? ಸೊ ಹೌದು. ನೆಕ್ಸ್ಟ್ ಇದೇನಾಗುತ್ತೆ? ಬ್ರೇಕ್ ಆಫ್ ಸ್ಟ್ರಕ್ಚರ್. ಇದು ಲೋವರ್ ಹೈ ಆಯ್ತು, ಇದು ಲೋವರ್ ಲೋ ಹೌದು ಆಯ್ತು ಅಲ್ವಾ? ಹೌದು ಸೊ ಹೌದು. ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಹೆಂಗಾಗುತ್ತೆ ಹೇಳಿ ಒಂದ್ಸಲಿ. ಈ ವಿಕ್ ಈಗ ಪ್ರೀವಿಯಸ್ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ಬಾಡಿ ಅದ್ರ ಕೆಳಗಡೆ ಕ್ಲೋಸ್ ಆಗ್ಬೇಕು. ಸೊ ಇದು ನಿಮ್ದು ಪ್ರೀವಿಯಸ್ ಕ್ಯಾಂಡಲ್ ಅಂತ ಅಂದ್ರೆ, ಓಕೆನಾ? ಇದು ಈ ಲೋ, ಈ ತುದಿ ಇದು ಅಂತ ಅನ್ಕೊಳ್ಳಿ. ಹಾ ಸರಿ. ನೆಕ್ಸ್ಟ್ ಇಲ್ಲಿ ಹಿಂಗ್ ಹೋಯ್ತು, ಮತ್ತೆ ವಾಪಸ್ ಹೋಯ್ತು. ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ಈ ತರ ಕೆಳಗಡೆ ಬೀಳ್ತಾ ಇದೆಯಲ್ಲ, ಇವಾಗ ಇದು ಅಲ್ವಾ ಇವಾಗ ನಾನು ಹೇಳಿದ ಲಾಸ್ಟ್ ತುದಿ? ಹೌದು, ಇದಿಲ್ಲಿರೋದು, ಇಲ್ಲಿರೋದು. ಇಲ್ಲಿರೋದು. ನೆಕ್ಸ್ಟ್ ವಾಪಸ್ ಇಲ್ಲಿಗೆ ಬಂದು ವಾಪಸ್ ಹಿಂಗ್ ಹೋಯ್ತು ಮಾರ್ಕೆಟ್. ಹಾ ಹಿಂಗ್ ಬಂದು ವಾಪಸ್ ಹಿಂಗ್ ಹೋಯ್ತು ಮಾರ್ಕೆಟ್. ಓಕೆ. ವಾಪಸ್ ಈ ತರ ಬೀಳ್ಬೇಕಾದ್ರೆ
ಈ ಲಾಸ್ಟ್ ಕ್ಯಾಂಡಲ್ ಏನಿದೆಯಲ್ಲ ಇಲ್ಲಿ, ಹ್ಮ್. ಇದು ನಮಗೆ ಈ ತರ ಬರಬೇಕು. ಇವಾಗ ಮಾತ್ರ ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗೋ ಎಲ್ಲಾ ಲಕ್ಷಣಗಳು ಇರೋದು ಇಲ್ಲಿ ಮಾತ್ರ. ಬ್ರೋ ಅದು ಅಲ್ಲ ಡೌಟ್, ಕರೆಕ್ಟ್. ಅದೇ ಹೋದ್ರೆ ನೀವು ಹೇಳಿದ್ ನನಗೆ ಗೊತ್ತಾಯ್ತು. ಹೋಗ್ತೀನಿ ರೀ. ಓಕೆ ಓಕೆನಾ? ಓಕೆ. ಈ- ಈ ತರ ಆಗೋ ಜಾಗದಲ್ಲಿ ಕ್ಯಾಂಡಲ್ ಏನಾದ್ರೂ ಹಿಂಗಿದ್ರೆ ದಿಸ್ ಈಸ್ ನಾಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆ 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 ಓಕೆ. ಹಾ ಹಾ. ಸೊ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗದೇ ಇಲ್ಲ. ಇಲ್ಲಿ 1 ಕ್ಯಾಂಡಲ್ ಅಲ್ಲ, 10 ಕ್ಯಾಂಡಲ್ ಇರ್ಲಿ ಇದೇ ತರ, ಇದನ್ನ ಬ್ರೇಕ್ ಮಾಡ್ತಾ ಇಲ್ಲ, 10 ಕ್ಯಾಂಡಲ್ ಇರ್ಲಿ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಲ್ಲ. ಅಕಸ್ಮಾತ್ ಹಿಂಗೆ ಬಂದು ವಾಪಸ್ ಹೋಯ್ತಲ್ಲ, ಹಿಂಗ್ ಬಂದ್ ಮೇಲ್ ಹೋಯ್ತಲ್ಲ, ಮೇಲ್ ಹೋಗಿ ಇದು ಒಂದೇ ಕ್ಯಾಂಡಲ್ ಅಲ್ಲಿ ಬೇಕಿದ್ರೆ ಅದು ಕೆಳಗಡೆ ಫುಲ್ ಕೊಟ್ಟಿರ್ಲಿ, ಹಾ ಹಾ ಒಂದೇ ಹಾ. ಕ್ಯಾಂಡ್ಲು, ಓಕೆ. ಹಿಂಗ್ ಒಂದೇ ಕ್ಯಾಂಡ್ಲು ಗ್ರೀನ್ ಮೇಲಕ್ ಬಂದಿರೋದು, ನೆಕ್ಸ್ಟ್ ರೆಡ್ ಓಕೆ ಕ್ಯಾಂಡಲ್ಲೇ ಈ ರೇಂಜ್ ಬ್ರೇಕ್ ಕೊಡ್ತು ಅಂದ್ರೆ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಈ ತರ ಓಕೆ. ಆಗದೆ ಈ ತರ ಇದ್ದು 10 ಕ್ಯಾಂಡಲ್ ಇದ್ರು ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಲ್ಲ. ಸೊ ಇದು ಬ್ರೋ ಈಗ ಇಪ್ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡಿದಿರ ಬ್ರೋ? ಯಾವ ಕ್ಯಾಂಡಲ್ ಆದ್ರೂ ಬ್ರೇಕ್ ಮಾಡ್ಲಿ, ಬ್ರೇಕ್ ಮಾಡ್ಬೇಕಷ್ಟೇ ಒಟ್ನಲ್ಲಿ. ಈ ತರ ಆಗಿ ಆದ್ರೂ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಬ್ರೇಕ್ ಕೊಟ್ರೆ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆ. ಬೆಸ್ಟ್ ಯಾವ್ದು ಅಂದ್ರೆ ಈಗ ಲಾಸ್ಟ್ ಇಲ್ಲಿ ಬಂದು ರಿಜೆಕ್ಷನ್ ಕೊಡ್ತು ಹೋಗ್ಲಿಲ್ವಲ್ಲ, ಇದನ್ನು ಬ್ರೇಕ್ ಮಾಡ್ಬಿಟ್ರೆ ಇನ್ನೂ ಒಳ್ಳೇದು. ಈ ತರ ಇದ್ರ ಕೆಳಗಡೆ ಹೋಗ್ಬಿಟ್ರೆ ಇನ್ನೂ ಒಳ್ಳೇದು ಕ್ಲೋಸಿಂಗು. ಓಕೆನಾ? ಅದು ಇಲ್ಲೇ ಬರ್ಬೇಕು ಅಂತ ಇಲ್ಲ, ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಬಂದ್ರೂ ಪರವಾಗಿಲ್ಲ. ಇಲ್ಲೂ ಇದನ್ನ ಬ್ರೇಕ್ ಮಾಡಕ್ ಆಗಿಲ್ಲ ಅಂತಾನೆ ಅನ್ಕೊಳ್ಳಿ, ಇಲ್ಲೂ ಈ ಕೆಳಗಡೆ ಬ್ರೇಕ್ ಮಾಡಕ್ ಆಗಿಲ್ಲ ಲಾಸ್ಟ್ ಕ್ಯಾಂಡಲ್ದುನು ಅಂತ ಅನ್ಕೊಳ್ಳಿ, ಅದ್ರ ಪಕ್ಕದ ಕ್ಯಾಂಡಲ್ ಬ್ರೇಕ್ ಮಾಡಿದ್ರು ಓಕೆನೆ. ಈ ತರ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಾನೆ ತಗೋಬೇಕು ನೀವು. ಬ್ರೋ. ಬ್ರೋ ಸರಿ, ಡೌಟ್ ಇದೆ. ಇವಾಗ 15 ಮಿನಿಟ್ಸ್ ಅಲ್ಲಿ ನೋಡಿ ಎಲ್ಲಿಂದ ಏಷ್ಯಾ ಬೆಳಗ್ಗೆಯಿಂದ ಇವತ್ತಿನ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಹೆಂಗಾರ ಹೌದು. ಓಕೆನಾ? ಸೊ ಇಲ್ಲಿ ನೆನ್ನೆದ್ರಿಂದ ತಗೊಳ್ಳೋಣ. ಇದ್ರ ಕೆಳಗಡೆ ಬ್ರೇಕ್ ಮಾಡ್ತಾ ಗ್ರೀನ್ ಕೆಳಗಡೆ ಹಾ ಮಾಡ್ತು, ಕರೆಕ್ಟ್. ತಗೊಂಡೆ. ಮೇಲ್ಗಡೆ ಇಲ್ಲಿವರೆಗೂ ಹೋಯ್ತು, ಇದ್ರ ಮೇಲೇನು ಹೋಗಿಲ್ಲ, ತಗೊಂಡೆ. ಇಲ್ಲಿವರೆಗೂ ಬಂತ, ಇದನ್ನ ಬ್ರೇಕ್ ಮಾಡ್ತಾ ಲಾಸ್ಟ್ ಲೋನ ಹಾ ಮಾಡಿದೆ ಮಾಡ್ತು, ಮಾಡಿದೆ. ಮತ್ತೊಂಚೂರ್ ಮೇಲ್ ಹೋಯ್ತು. ಇದ್ರ ಲಾಸ್ಟ್ ಈಗ ರೀಸೆಂಟ್ ಆಗಿ ಆಗಿರೋ ಲೋನ ಬ್ರೇಕ್ ಮಾಡ್ತಾ ಮಾಡ್ತು, ಎಲ್ಲಿವರೆಗೂ ಇಲ್ಲಿವರೆಗೂ ಒಂಚೂರು ಗ್ರೀನ್ ಕ್ಯಾಂಡಲ್ ಮತ್ತಿನ್ನೊಂದು ಬಂತು. ಇದ್ರ ಲಾಸ್ಟ್ ನ ಬ್ರೇಕ್ ಮಾಡ್ತಾ ಮಾಡ್ತು, ಎಲ್ಲಿವರೆಗೂ ಮಾಡ್ತು, ಇಲ್ಲಿವರೆಗೂ ಮಾಡ್ತು, ಮತ್ತೆ ಮೇಲೋಯ್ತಾ ಹೋಯ್ತು. ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡ್ತಾ ಈ ಕ್ಯಾಂಡಲ್ ಮಾಡಿಲ್ಲ, ಈ ಕ್ಯಾಂಡಲ್ ಮಾಡಿಲ್ಲ, ಈ ಕ್ಯಾಂಡಲ್ ಮಾಡಿಲ್ಲ, ಎಲ್ ಮಾಡ್ತು ನೋಡಿ. ಹಂಗಾದಾಗ ನಿಲ್ಸಿ 1 ನಿಮಿಷ, ನಿಲ್ಸ್ಬಿಟ್ಟು ಅಲ್ಲಿಂದ ಲೈನ್ ಹೇಳಿರಿ. ಇವಾಗ ತುದಿ ಯಾವ್ದಿದೆ, ತುದಿ ಇದಿದೆ, ಇದನ್ನ ಬ್ರೇಕ್ ಮಾಡ್ಬೇಕು ನೆಕ್ಸ್ಟ್. ಅದು ಈಗೇನಾಯ್ತು, ಇಲ್ಲಿಗೆ ಹಾಕೊಂಡಿದ್ದೆ ಫಸ್ಟ್, ಇನ್ನು ಪ್ರೈಸ್ ಆಕ್ಷನ್ ಇಲ್ಲಿದ್ದಾಗ ಇದೇ ಲೋನ್ ಅಂದು ಪ್ರೈಸ್ ಆಕ್ಷನ್. ಇದನ್ನ ಲೋನ್ ಮೀಟ್ ಮಾಡಕ್ಕೆ ಆಗಕ್ಕಿಂತ ಮುಂಚೆ ಇನ್ನೊಂದು ದೊಡ್ಡ ಕೆಳಗಡೆ ಕೊಡ್ತು ಅಂದ್ರೆ ಲೋ ಇಲ್ಲಿಗೆ ಶಿಫ್ಟ್ ಆಯ್ತು. ಐ ಐ ಅದೇ ಐ ಅದ್ರ ತುದಿ ಅದನ್ನ ಇದಕ್ಕೆ ಇಟ್ಕೊಳ್ಳಿ ಲಾಸ್ಟ್ ಇರೋದಕ್ಕೇನೆ. ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡ್ತು ಇಲ್ಲಿ, ಸರಿನಾ? ಇವೆಲ್ಲ ಯಾಕೆ ಬೇಕು ಇವಾಗ ನಮ್ಗೇನು? ನೆಕ್ಸ್ಟ್ ಬ್ರೇಕ್ ಎಲ್ಲಿರೋದು? ಇಲ್ಲಿರೋದು, ಹೌದಾ? ಇದ್ರೊಳಗಿರೋ ವಿಕ್ಗಳೆಲ್ಲ ಯಾಕೆ ಬೇಕು? ಐ ಇರೋದು, ಐ ಇಲ್ಲಿದೆ, ಲೋ ಇಲ್ಲಿದೆ, ಇವೆಲ್ಲ ಏನ್ ಮಾಡಕ್ಕೆ? ಇವೆಲ್ಲ ಆಟಾಡಕ್ ಅಷ್ಟೇ ಬಂದಿರೋದು, ನಮ್ನ ಕನ್ಫ್ಯೂಸ್ ಮಾಡಕ್ ಅಷ್ಟೇ ಬಂದಿರೋವು. ಇದನ್ನ ನೆಕ್ಸ್ಟ್ ಬ್ರೇಕ್ ಆಗಿದೆ ಅಲ್ಲಿ, ಇಲ್ಲಿ ಹಾಕ್ದೆ. ನೆಕ್ಸ್ಟ್ ಅದು ಬ್ರೇಕ್ ಮಾಡಾದ್ಮೇಲೆ ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ಮತ್ತೆ ಮೇಲೋಯ್ತು, ಹೌದಾ? ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡ್ತಾ ಮಾಡ್ತು. ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡ್ತಾ MSS ಆಯ್ತು, ಹೌದಾ? ನೆಕ್ಸ್ಟ್ ನಂದೂರೆ 1 ನಿಮಿಷ, ಮತ್ತೆ ಕೆಳಗಡೆ ಬಂತು, ಹೌದಾ? ಅದಾದ್ಮೇಲೆ ಮತ್ತೆ ಈ ಐನ ಬ್ರೇಕ್ ಮಾಡ್ತಾ ಮಾಡ್ತು, ಮತ್ ಮೇಲೋಯ್ತು, ಕೆಳಗಡೆ ಬಂತು. ನೆಕ್ಸ್ಟ್ ಇದನ್ನ ಈ ಐ ಬ್ರೇಕ್ ಮಾಡ್ತಾ ಮಾಡ್ತು, ಕೆಳಗಡೆ ಬಂತು. ಸೊ ಇದೇ ತರ ಹಾಕ್ಬೇಕು ನೀವು. ಈ ಫಸ್ಟ್ ಇಲ್ಲಿ ನೋಡಿ, ಇಲ್ಲೇ ನಿಮ್ಗೆ ಕನ್ಫ್ಯೂಷನ್ ಆಗೋದು ಎಲ್ಲಿ ಗೊತ್ತಾ? ಇದೆಲ್ಲ ನೀವು ನಾರ್ಮಲ್ ಆಗಿ ಹಾಕ್ತೀರಾ, ಕನ್ಫ್ಯೂಷನ್ ಆಗೋದು ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಕನ್ಫ್ಯೂಷನ್ ನಾರ್ಮಲಿ ಬೀಳ್ತಾ ಇತ್ತು, ಸೊ ಇಲ್ಲಿವರೆಗೂ ಬಿತ್ತು, ಏನ್ ಹಾಕಿದ್ರಿ? ಇಲ್ಲಿ ಮೇಲಿಂದ ಹಿಂಗ್ ಬಿತ್ತು, ಒಂಚೂರ್ ಮೇಲೋಯ್ತು ಅಂತ ಹಾಕಿದ್ರಿ, ಹೌದಾ? ಅದಾದ್ಮೇಲೆ
ಇದ್ರ ಕೆಳಗಡೆ ಈಗ ನಾನು ಏನ್ ಹೇಳಿದೆ, ಇದ್ರ ಕೆಳಗಡೆ ಬ್ರೇಕ್ ಆಗ್ಬೇಕಂತ ಹೇಳಿದೆ. ಇದು ಬಂತು ಬ್ರೇಕ್ ಮಾಡಿಲ್ಲ, ಈ ಕ್ಯಾಂಡಲ್ ಬಂತು ಬ್ರೇಕ್ ಮಾಡಿಲ್ಲ, ಈ ಕ್ಯಾಂಡಲ್ ಬಂತು ಬ್ರೇಕ್ ಮಾಡಿಲ್ಲ. ಓಕೆ, ಕೆಳಗಡೆಗಂತೂ ಬ್ರೇಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಇದ್ರ ಟಾಪ್ ಎಲ್ಲಿದೆ ನೋಡಿ. ಅಟ್ಲೀಸ್ಟ್ ರೀಸೆಂಟ್ ಆಗಿ ಕ್ರಿಯೇಟ್ ಆಗಿದ್ದ ಐ ಯಾವುದು? ಇದು. ರೀಸೆಂಟ್ ಆಗಿ ಕ್ರಿಯೇಟ್ ಆಗಿದ್ದ ಲೋ ಯಾವುದು? ಇದು. ಹೌದಾ? ಅದು ಕೆಳಗಡೆನೂ ಬ್ರೇಕ್ ಕೊಡ್ತಾ ಇಲ್ಲ, ಮೇಲ್ಗಡೆನೂ ಬ್ರೇಕ್ ಕೊಡ್ತಾ ಇಲ್ಲ. ಸೊ ಹಂಗಂದಾಗ ಒಂದು ಮೇಲ್ಗಡೆ ಹೋಗಿರ್ಬೇಕು, ಇಲ್ಲ ಕೆಳಗಡೆ ಬಂದಿರ್ಬೇಕು. ಕೊಡ್ತಾ ಇಲ್ಲ, ಕೊಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಇದನ್ನ ಹೇಳ್ಕೊತೀರ. ಲಾಸ್ಟ್ ಲೋ ಇಲ್ಲಿಗೆ ಬಂತು. ಇವಾಗ ಮೇಲ್ಗಡೆ ಪುಷ್ ಮಾಡಿಲ್ಲ, ಕೆಳಗಡೆ ಪುಷ್ ಮಾಡ್ತು. ಲಾಸ್ಟ್ ಲೋ ಕೆಳಗಡೆಗೆ. ಓಕೆ, ಇನ್ನೊಂದು ಕ್ಯಾಂಡ್ಲು ಬಂತು ಅದ್ರ ಕೆಳಗಡೆಗೆ ಒಂಚೂರು. ಅದನ್ನ ತಗೋತೀರಾ, ಕನ್ಸಿಡರ್ ಮಾಡ್ತೀರಾ. ಇದನ್ನ ಬ್ರೇಕ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್. ಈಗ ರೇಂಜ್ ಏನಾಯ್ತು? ಇಲ್ಲಿಂದ ಇಲ್ಲಿವರೆಗೂ ಇದ್ರೊಳಗಿರೋದೆಲ್ಲ ರೇಂಜು. ಮೇಲಿಂದ ಟಾಪ್ ಇದಾಯ್ತು. ಇವಾಗ ಫಸ್ಟು ಇಲ್ಲಿಂದ ಇದಾಗಿತ್ತು, ನೆಕ್ಸ್ಟ್ ಮೇಲೋಯ್ತಾ ಹೋಗಿಲ್ಲ, ಇಲ್ಲೇ ಒಳಗಡೆನೆ ಆಟ ಆಡ್ತು. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಇದನ್ನು ಗ್ರ್ಯಾಬ್ ಮಾಡಿ ಒಂಚೂರು ಇಲ್ಲಿಗೆ ಬಿಡ್ತು, ಮತ್ತು ಮೇಲೋಗಿತ್ತು ಒಂಚೂರು. ಆಮೇಲೆ ಮತ್ತೆ ಕೊನೆದಾಗ ಬ್ರೇಕ್ ಮಾಡ್ತು. ಇವಾಗ ನಿಮ್ದು ರೇಂಜ್ ಹೈ ಇದಿತ್ತು, ರೇಂಜ್ ಲೋ ಇದಿತ್ತು, ರೇಂಜ್ ಲೋ ಈ ಕಡೆಗೆ ಶಿಫ್ಟ್ ಆಗಿತ್ತು, ಮತ್ತೆ ಬ್ರೇಕ್ ಮಾಡ್ತು. ಸೊ ಇವಾಗ ರೇಂಜ್ ಲೋ ಏನಾಗುತ್ತೆ? ರೇಂಜ್ ಲೋ ನಿಮ್ಗೆ ಇವಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ಬ್ರೇಕ್ ಮಾಡಕ್ಕೆ ಲಾಸ್ಟ್ ರೇಂಜ್ ಹೈ ಯಾವ್ದಿದೆ? ಇದು ರೇಂಜ್. ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಯ್ತು, ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಾಯ್ತು. ರೇಂಜ್ ಲೋ ಏನಾಯ್ತು? ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು. ಹೌದಾ? ಮತ್ತೆ ಇದನ್ನು ಬ್ರೇಕ್ ಮಾಡಿದಾಗ ಇದೇನಾಯ್ತು? ರೇಂಜ್ ಲೋ, ಇದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು. ರೇಂಜ್ ಲೋ ಎಲ್ಲಿಗೆ ಶಿಫ್ಟ್ ಆಯ್ತು? ರೇಂಜ್ ಲೋ ಇಲ್ಲಿಗೆ ಶಿಫ್ಟ್ ಆಯ್ತು. ಮತ್ತೆ ರೇಂಜ್ ಹೈ ಇಲ್ಲಿತ್ತು, ನೆಕ್ಸ್ಟ್ ಅದೆಲ್ಲಿಗೆ ಶಿಫ್ಟ್ ಆಯ್ತು? ಇಲ್ಲಿಗೆ ಶಿಫ್ಟ್ ಆಯ್ತು ಫಸ್ಟ್. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಇದನ್ನ ಬ್ರೇಕ್ ಮಾಡಿದ್ಮೇಲೆ ರೇಂಜ್ ಲೋ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯ್ತು. ಹೌದಾ? ಸೊ ನೆಕ್ಸ್ಟ್ ಟೈಮ್ ಅದು ಪಟ್ ಅಂತ ಇಲ್ಲಿ ಮೇಲಕ್ಕೆ ಬ್ರೇಕ್ ಮಾಡಿದಾಗ ಅದೇನಾಯ್ತು? MSS ಆಯ್ತು. ಹೇಳಿ ಮ್ಯಾಮ್ ಇವಾಗ. ಕ್ಲಿಯರ್ ಆಯ್ತು. ಇಲ್ಲ ಸರ್, ಅದೇ ಡೌಟ್ ಇತ್ತು, ಅಲ್ಲಿ ಕ್ಲಿಯರ್ ಮಾಡಿದ್ರಿ ಇವಾಗ ಹೇಳ್ತಾ. ಸೊ ನೀವು ಇದನ್ನ ಹಾಕೋಬೇಕಾದ್ರೆ ಕರೆಕ್ಟಾಗಿ ನೋಡ್ಕೋಬೇಕಿರೋದು ಏನ್ ಹೇಳಿ, ಇದು ನಿಮಗ್ ಗೊತ್ತಾಗ್ಬೇಕು. ಯಾವಾಗ ಇದನ್ನ ಬ್ರೇಕ್ ಮಾಡಬೇಕು ಅಂದ್ರೆ ಕಂಡೀಷನ್ ಏನಪ್ಪ? ಕ್ಯಾಂಡಲ್ ಕ್ಲೋಸಿಂಗ್ ಬರಲೇಬೇಕು. ಕ್ಯಾಂಡಲ್ ಕ್ಲೋಸಿಂಗ್ ಇಲ್ವಾ, ದಟ್ಸ್ ನಾಟ್ ಅ ಬ್ರೇಕ್ ಆಫ್ ಸ್ಟ್ರಕ್ಚರ್. ಅದು ಜಸ್ಟ್ ಕೆಳಗಡೆ ಪುಷ್ ಮಾಡ್ತಾ ಇದೆ ಅಷ್ಟೇ. ಏನ್ ಪುಷ್ ಮಾಡ್ತಾ ಇದೆ? ನಮ್ದೇನಿತ್ತು ಇಲ್ಲಿ? ಫಸ್ಟು ಸ್ವಿಂಗ್ ಲೋ ಇತ್ತು. ಫಸ್ಟ್ ಎಲ್ಲಿತ್ತು ಸ್ವಿಂಗ್ ಲೋ? ಇಲ್ಲಿತ್ತು ಸ್ವಿಂಗ್ ಲೋ ಫಸ್ಟ್. ಇದನ್ನ ಬ್ರೇಕ್ ಮಾಡಿದ್ರೆ MSS ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ ಅಂತ ಇತ್ತು. ಯಾಕೆ? ಹಿಂಗ್ ಮೇಲಿಂದ ಬಂದಿದ್ದು ಕೆಳಗಡೆ ಸ್ವಿಂಗ್ ಕೊಟ್ಟು, ಮೇಲ್ಗಡೆ ಒಂದು ಸ್ವಿಂಗ್ ಕೊಟ್ಟು, ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಿದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ ಅಂತ ಇತ್ತು. ಹೌದಾ? ಬಟ್ ಇದು ಬ್ರೇಕ್ ಮಾಡಿಲ್ಲ, ಇದು ಬ್ರೇಕ್ ಮಾಡಿಲ್ಲ, ಇದು ಬ್ರೇಕ್. ಈ ಕ್ಯಾಂಡಲ್ ಆಯ್ತು, ಈ ಕ್ಯಾಂಡಲ್ ಬಂತು, ಬ್ರೇಕ್ ಮಾಡ್ತಾ ಮಾಡಿಲ್ಲ. ಸೊ ಸ್ವಿಂಗ್ ಲೋ ಈ ಕಡೆಗೆ ಶಿಫ್ಟ್ ಆಯ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿಲ್ಲ. ಇನ್ನೊಂದು ಕ್ಯಾಂಡಲ್ ಬಂತು, ಮತ್ತು ಇನ್ನೊಂದ್ ಕಡೆಗೆ ಶಿಫ್ಟ್ ಆಯ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ಲಿಲ್ಲ. ನೆಕ್ಸ್ಟ್ ಮತ್ತು ಇನ್ನೊಂದ್ ಕಡೆಗೆ ಶಿಫ್ಟ್ ಆಯ್ತು, ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿಲ್ಲ, ಹೋಯ್ತು. ಮತ್ತೆ ಬಿತ್ತು 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 ಬಿತ್ತು, ಇಲ್ಲೂ ಬಂತು, ಇಲ್ಲೂ ಬ್ರೇಕ್ ಮಾಡ್ಲಿಲ್ಲ. ಸೊ ಇದು ಕೊನೆಯದಾಗಿ ಎಲ್ಲಿಗೆ ಶಿಫ್ಟ್ ಆಯ್ತು? ಸ್ವಿಂಗ್ ಲೋ ಕೊನೆಯದಾಗಿ ಇಲ್ಲಿಗೆ ಶಿಫ್ಟ್ ಆಗಿತ್ತು. ಹೌದಾ? ಇದನ್ನ ಫೈನಲಿ ಈ ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡ್ತು. ಸೊ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ರೆ ಸ್ವಿಂಗ್ ಐ ಲಾಸ್ಟ್ ಇದ್ದಿದ್ದಲ್ಲಿ ಇಲ್ಲಿ, ಇದು ಬಿಟ್ಟು ನೆಕ್ಸ್ಟ್ ಬಂದಿರೋದೇ ಇಲ್ಲಿ, ಇಲ್ಲಿಗೆ ಸ್ವಿಂಗ್ ಲೋ, ಸ್ವಿಂಗ್ ಐ, ಸ್ವಿಂಗ್ ಲೋ. ಮಧ್ಯದಲ್ಲಿ ಇವೆಲ್ಲ ನಮ್ಗೆ ಆಟ ಆಡ್ಸಕ್ ಮಾಡಿರೋದಷ್ಟೇ. ಪೇಷನ್ಸ್ ನ ಕಳ್ಕೊಬೇಕು ನೀವು. ಪೇಷನ್ಸ್ ನ ಕಳ್ಕೊಂಡು ಟ್ರೇಡ್ ನ ಪ್ಲೇಸ್ ಮಾಡ್ಬೇಕು ನೀವು. ಅವಾಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಅವರು ಬರ್ತಾರೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮಾಡ್ತಾರೆ, ಪಟ 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 ಅಂತ ಇಲ್ಲಿ ಇಟ್ಟಿರೋದು SL ಗಳನ್ನೆಲ್ಲ ತೆಗಿತಾರೆ. ದಟ್ಸ್ ಬ್ರೋ ಆಲ್. ನೀವು ಎರಡ್ ಟ್ರೇಡ್ ತಗೊಂಡಿದ್ದೀರಲ್ಲ, ಅದು ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಅದನ್ನೇ ಫಸ್ಟ್ ಮಾಡಿದ್ ಬ್ರೋ ಕ್ಲಾಸಿಗೆ ಬಂದ ತಕ್ಷಣ. ಅದನ್ನ ಏನಿಲ್ಲ, 15 ಮಿನಿಟ್ಸ್ ಅಲ್ಲಿ ಸಿಗ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ 15 ಮಿನಿಟ್ಸ್ ಅಲ್ಲಿ ನಾನು ಏನ್ ಹೇಳ್ತೀನಿ ಹೇಳಿ, A+ ಸೆಟಪ್ಸ್ ಯಾವುದು? MSS ಆಗ್ಬೇಕು ನನಗೆ. ಇದೇ ನನ್ನ A+ ಸೆಟಪ್. MSS ಆದ್ಮೇಲೆ ಕೊನೆಯ ಆರ್ಡರ್ ಬ್ಲಾಕ್ ಇಂದ ಟ್ರೇಡ್. 15 ಮಿನಿಟ್ಸ್ ಅಲ್ಲಿ ಮಾಡ್ಬೇಕಾದ್ರೆ 1:3, 5 ಮಿನಿಟ್ಸ್ ಬಂದಾಗ 1:2.
ಬ್ರೋ ಮ್ಯಾಕ್ ಇಂಡ್ಯೂಸ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಿ ಬ್ರೋ, ಅದು ಕನ್ಫ್ಯೂಸ್ ಆಗ್ತಾ ಇದೆ. ಬ್ರೋ ಇಂಡ್ಯೂಸ್ಮೆಂಟ್ ಕಾನ್ಸೆಪ್ಟೇ ಹೇಳ್ಕೊಟ್ಟಿಲ್ಲ ನಾನು ಯಾರಿಗೂನು. ಅಂದ್ರೆ ಗ್ರೂಪ್ ಅಲ್ಲಿ ಅದ ಡಿಸ್ಕಸ್ ಮಾಡ್ತಿರ್ತಾರಲ್ಲ ಬ್ರೋ, ಐಡಿಯಾ ಎಂಬುದು ಆಗ್ಬೇಕಾದ ಅಂತ ಇಂಡ್ಯೂಸ್ಮೆಂಟ್ ಹೇಳ್ಬಿಟ್ಟು. ಏನು ಗೊತ್ತಾ ಬ್ರೋ, ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, ಕಾಂಪ್ಲಿಕೇಟ್ ಮಾಡ್ಕೋಬೇಡಿ, ತೋರಿಸ್ತೀನಿ ನೋಡಿ. ಹಿಂಗ್ ತೋರಿಸ್ಬಿಟ್ಟು ಆಮೇಲೆ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಹಿಂಗ್ ಹೋಗ್ತಾ ಇತ್ತು ಮಾರ್ಕೆಟ್ ಮೇಲ್ಗಡೆ ಮೇಲ್ಗಡೆ, ಹೌದಾ? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು ಇವಾಗ ಹಿಂಗೆ ಕೆಳಗಡೆಗೆ. ಶಿಫ್ಟ್ ಆದ್ಮೇಲೆ ನಮ್ದೇನ್ ಪ್ಲಾನು? ಆರ್ಡರ್ ಬ್ಲಾಕ್ ಇಂದ ಸೆಲ್ ತಗೋತೀವಿ ನೆಕ್ಸ್ಟ್, ಹೌದಾ? ಸೊ ಆರ್ಡರ್ ಬ್ಲಾಕ್ ಯಾವುದು? ಲಾಸ್ಟ್ ತುದಿಲಿರೋದು ಆರ್ಡರ್ ಬ್ಲಾಕ್. ಆದ್ರೆ ಹಿಂಗ್ ಮಾತ್ರ ಇರುತ್ತಾ? ಇಲ್ಲ, ಮಧ್ಯದಲ್ಲೂ ಆರ್ಡರ್ ಬ್ಲಾಕ್ಸ್ ಗಳಿರುತ್ತೆ. ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ. ಇವೆ ಇಂಡ್ಯೂಸ್ಮೆಂಟ್. ಕೊನೆಯದು ಒಂದೇ ಆರ್ಡರ್ ಬ್ಲಾಕ್. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತಾ ಇಲ್ಲಿ? ಎಲ್ಲಿಂದ ಶಿಫ್ಟ್ ಆಯ್ತು ನೋಡಿ, ಟಾಪ್, ಅದೊಂದೇ ಆರ್ಡರ್ ಬ್ಲಾಕ್. ಇವೆಲ್ಲ ಇಂಡ್ಯೂಸ್ಮೆಂಟ್. ಸೊ ಸಿಂಪಲ್ ಆಗಿ ಹೇಳೋದಿದ್ರೆ ಇವತ್ತು 15 ಮಿನಿಟ್ಸ್ ಕತೆಗೆ ಬರೋಣ. 15 ಮಿನಿಟ್ಸ್ ಅಲ್ಲಿ ನಿಮಗೆ ಇವತ್ತು MSS ಆಗಿದೆಲ್ಲಿ? ಇಲ್ಲಿ MSS ಆಯ್ತು 15 ಮಿನಿಟ್ಸ್ ಮೇಲ್ಗಡೆಗೆ. ಕೆಳಗಡೆ ಹೋಗ್ತಾ ಇದ್ದು ಮೇಲ್ಗಡೆ ಪುಷ್ ಮಾಡ್ತು. ಇದ್ರಲ್ಲಿ ನಿಮಗೆ ಆರ್ಡರ್ ಬ್ಲಾಕ್ ಎಲ್ಲಿದೆ? ಲಾಸ್ಟ್ ತುದಿ ಇರೋದು ಯಾವುದು? ಈ ಗ್ರೀನ್ ಕ್ಯಾಂಡಲ್, ಹೌದಾ? ಲಾಸ್ಟ್ ತುದಿಲಿರೋದು ಗ್ರೀನ್ ಕ್ಯಾಂಡಲ್. 5 ಮಿನಿಟ್ಸ್ಗೆ ಹೋಗ್ತೀರಾ? 5 ಮಿನಿಟ್ಸ್ ಅಲ್ಲಿ ಯಾವ್ದಿದೆ? ಅದೇ ಇದೆ, ಒಂಚೂರು ಕಮ್ಮಿ ಆಗುತ್ತೆ ಅಷ್ಟೇ. ಹಾ, ಹೌದಾ? ಸರಿ, ಆರ್ಡರ್ ಬ್ಲಾಕ್ ಸಿಕ್ತು. ಆರ್ಡರ್ ಬ್ಲಾಕ್ ಸಿಕ್ತಲ್ವಾ? ನಾವು ಟ್ರೇಡ್ ತಗೋಬೇಕಾದ್ರೆ ನೆಕ್ಸ್ಟ್ ಟೈಮ್ ಎಲ್ಲಿಂದ ತಗೋತೀವಿ? MSS ಆದ್ಮೇಲೆ ಆರ್ಡರ್ ಬ್ಲಾಕ್ ಇಂದ ತಗೋತೀವಿ. ಬಂತು, ಹೋಯ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತಾರೆ? ಆರ್ಡರ್ ಬ್ಲಾಕ್ ನ ಮಾತ್ರ ಕಲ್ತಿರೋರು, ಬ್ರೋ ಇದು ಇಲ್ಲಿ ಕೆಳಗಡೆ ಪುಷ್ ಮಾಡಿ ಇದ್ರ ಮೇಲ್ಗಡೆ ಪುಷ್ ಮಾಡಕ್ ಸ್ಟಾರ್ಟ್ ಆಯ್ತಲ್ಲ, ಇಲ್ಲಿಂದ ಇದೆ ಅಲ್ವಾ ಲಾಸ್ಟ್? ಇದೊಂದು ಆರ್ಡರ್ ಬ್ಲಾಕ್. ಆಮೇಲೆ ಬ್ರೋ ಇಲ್ಲೊಂದು ರೆಡ್ ಕ್ಯಾಂಡಲ್ ಇದೆ ಮಧ್ಯದಲ್ಲಿ, ಇದನ್ನ ಹಾಕು, ಇಲ್ಲಿಂದನೂ ಟ್ರೇಡ್ ತಗೋ ಆರ್ಡರ್ ಬ್ಲಾಕ್. ಬ್ರೋ ಇಲ್ಲೂ ಒಂದಿದೆಯಲ್ಲ, ಹೇಳಿ, ಟ್ರೇಡ್ ತಗೋ ಆರ್ಡರ್ ಬ್ಲಾಕ್. ಹಾ, ಎಷ್ಟು ಆರ್ಡರ್ ಬ್ಲಾಕ್ ಇದೆ ಇವಾಗ? 1 2 3 4. ಅವ್ರು ಏನ್ ಮಾಡ್ತಾರೆ, ಇವನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಇದೆಲ್ಲ ಆರ್ಡರ್ ಬ್ಲಾಕ್ ಅಂತ ಕಾಯ್ತಾ ಇರ್ತಾರೆ, ಈ ಕಡೆ ಇಲ್ಲಿಗೆ ಬಂದಾಗ ಟ್ರೇಡ್ ತಗೊಳ್ಳೋಣ ಅಂತ. ಓಕೆನಾ? ಅದ್ ಬಿಟ್ಟು ರಿಯಲ್ ಆಗಿ ಅವ್ರವ್ರ ಸೆಟಪ್ಸ್ ನ ಟ್ರೇಡ್ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ? ಮಾರ್ಕೆಟ್ ಇವಾಗ ಇಲ್ಲಿದೆ, ಮೇಲಿದೆ, ಹೌದಾ? ಎಲ್ಲರೂ ಏನ್ ಮಾಡ್ತಾ ಇರ್ತಾರೆ, ಈ ಆರ್ಡರ್ ಬ್ಲಾಕ್ ಗಳನ್ನ ಮಾರ್ಕ್ ಮಾಡ್ಕೊಂಡು ಇಂಡ್ಯೂಸ್ಮೆಂಟ್ ಗಳನ್ನ ಆರ್ಡರ್ ಬ್ಲಾಕ್ ಅಂತ ಮಾರ್ಕ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ, ಓ ಇಲ್ಲಿಗೆ ಬಂದಾಗ ಬೈ ತಗೊಳ್ಳೋಣ ಅಂತ. ರಿಯಾಲಿಟಿ ಏನ್ ಗೊತ್ತಾ ಟ್ರೇಡಿಂಗ್ ಅಲ್ಲಿ? ಅಲ್ಲಿಗೆ ಬರಬೇಕು ಅಂದ್ರೆ ಮಾರ್ಕೆಟ್ ಒಂದ್ ಕಡೆ ಆದ್ರೂ ಒಂಚೂರು ಹಿಂಗ್ ಮೇಲ್ ಹೋಗಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟಿಂಗ್ ಕೆಳಗಡೆ ಕೊಟ್ಟೇ ಕೊಡುತ್ತೆ 15 ಮಿನಿಟ್ ಅಲ್ಲಿ. ಅವಾಗ ರೂಲ್ಸ್ ನ ಫಾಲೋ ಮಾಡೋನ್ ಏನ್ ಮಾಡ್ತಾರೆ, ಕೊನೆಯ ಆರ್ಡರ್ ಬ್ಲಾಕ್ ಅಲ್ವಾ ಇದು? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಇಲ್ಲಿಂದ ಸೆಲ್ ತಗೋತಾನೆ. ನೆಕ್ಸ್ಟ್ ಇನ್ನೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಬಂತ, ಇನ್ನೊಂದು ಸೆಲ್ ತಗೋತಾನೆ. ಇಲ್ಲಿ ಬೈ ಮಾಡಕ್ ಆಯ್ತಾ ಕೂತಿರ್ತಾರಲ್ಲ, ಅವ್ರದ್ದೆಲ್ಲ SL ಇಟ್ಟಾಗ್ತಾ ಇರುತ್ತೆ. ರಿಯಲ್ ಆಗಿ ರೂಲ್ಸ್ ಫಾಲೋ ಮಾಡೋನ್ಗೆ +3%, +3%, +3% ಬರ್ತಾ ಇರುತ್ತೆ. ಬ್ರೋ ಇನ್ನೊಂದು ಡೌಟ್. ಇಲ್ಲಿ ಇರಿ ಒಂದ್ ನಿಮಿಷ. ಸೊ ಇವತ್ತಾಗಿರೋದು ಅದೇನೆ. ನಿನ್ನೆ 1 ಅವರ್ ಮತ್ತೆ 15 ಮಿನಿಟ್ಸ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಕಾಯ್ತಾ ಕೂತಿದ್ರು. ಇದು ಆರ್ಡರ್ ಬ್ಲಾಕ್ ಹಾಕೊಂಡು ಸ್ವಲ್ಪ ಜನ ಇಲ್ಲಿಂದ ಸೆಲ್ ತಗೋತೀನಿ 5 ಮಿನಿಟ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು. ಯಾಕೆ ವರ್ಕೌಟ್ ಆಗಿಲ್ಲ? A+ ಸೆಟಪ್ ಅಲ್ವಾ? A+ ಸೆಟಪ್ ಹೌದು. ಯಾವಾಗ A+ ಸೆಟಪ್ ಹಿಂಗ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತಾ ಇಲ್ಲಿ ಪಟ್ಟಂತ ಬರ್ಬೇಕು ಹಿಂಗೆ, ಆಮೇಲೆ ಹೋಗ್ಬೇಕು, ಅಷ್ಟೇ A+ ಸೆಟಪ್. ಅದಾಗಕ್ಕಿಂತ ಮುಂಚೆನೆ MSS ಆಗಿದೆ ಇಲ್ಲಿ ಸೆಲ್ ಸೈಡ್ಗೆ MSS ಕೊಟ್ಟಿತ್ತಾ? ಸೆಲ್ ತಗೊಳಕ್ ರೆಡಿ ಇದ್ರಿ, ಬರ್ಲಿಲ್ಲ ಅದು. ಅದಕ್ಕಿಂತ ಮುಂಚೆ ಬೈ ಸೈಡ್ MSS ಕೊಡ್ತಲ್ಲ, ಮತ್ತೆ ಯಾಕೆ ಸೆಲ್ ಅಲ್ಲಿ ವೇಟ್ ಮಾಡ್ತಾ ಇದೀರಾ? ಇದನ್ನ ಕ್ಯಾಚ್ ಮಾಡಿ ಫಸ್ಟ್. ಬಿಟ್ಬಿಡಿ ಹಳೇದು, ಮುಗೀತು ಇವಾಗ, ಅದ್ರ ಕತೆ ಮುಗೀತು. ರೀಸೆಂಟ್ ಆಗಿ ಏನಾಗ್ತಿದೆ ಅದನ್ನ ಮಾತ್ರ ನೋಡ್ಬೇಕು. ಹಾ ಬ್ರೋ ಹೇಳಿ. ಬ್ರೋ ಅದೇ ಇವಾಗ ನೀವು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ,
ಸೊ ಈ ತರ ಥಿಂಕ್ ಮಾಡಿದ್ರೆ ಇವತ್ತು ಬಾಟಮ್ ಅಲ್ಲಿರುವಂತ ಆರ್ಡರ್ ಬ್ಲಾಕ್ ನಾವು ಎಂಟ್ರಿ ಆಗೋದು ವಿಚಾರ ಮಾಡ್ಬೇಕಾಗಿತ್ತು ಬ್ರೋ. ಅದೇ ಅಂದ್ರೆ ಮೇಲ್ಗಡೆ ಸೆಲ್ ಸೈಡ್ ಅಲ್ಲಿ ಒಂದು MSS ಆಗಿತ್ತು. ಅದಾದ್ಮೇಲೆ ನಾವು ಕೆಳಗಡೆ ವೇಟ್ ಮಾಡಿದ್ವಲ್ಲ ಬ್ರೋ, ಇವಾಗ ನೀವು ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಹ್ಮ್ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಬ್ರೋ. ಇವಾಗ ಮೇಲ್ಗಡೆನೂ MSS ಆಗಿರ್ತದೆ, ಕೆಳಗಡೆನೂ MSS ಆಗಿರ್ತದೆ. ಹ್ಮ್ 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 ಕೆಳಗಡೆ ಆದಾಗ ಮೇಲ್ಗಡೆ ಅವಾಯ್ಡ್ ಮಾಡ್ಬೇಕು, ಅಥವಾ ಮೇಲ್ಗಡೆ ಆಗಿದಾಗ ಕೆಳಗಡೆ ಅವಾಯ್ಡ್ ಮಾಡ್ಬೇಕು, ಅದು ಸ್ವಲ್ಪ ಕ್ಲಿಯರ್ ಯಾವ್ದನ್ನ ಆಗಿ. ಅವಾಯ್ಡ್ ಮಾಡಂಗಿಲ್ಲ ಬ್ರೋ. ರೀಸೆಂಟ್ ಏನಾಗಿದೆ ಹೇಳಿ. ಇವಾಗ ಮೇಲ್ಗಡೆ ಹಾ ಬ್ರೋ. ಫಸ್ಟ್ MSS ಆಯ್ತಾ, ಕೆಳಗಡೆ ಫಸ್ಟ್ MSS ಆಯ್ತಾ? ಬ್ರೋ ಈಗ ಮಾರ್ಕೆಟ್ ಮೇಲ್ಗಡೆಯಿಂದ ಕರೆಕ್ಷನ್ ಆಗ್ತಾ ಇದೆ ಬ್ರೋ ಇವಾಗ. ಅಂದ್ರೆ ಇವಾಗ ಬ್ರೋ ಪ್ರೀವಿಯಸ್ ಹೇಳ್ತಾ ಇವಾಗ ಇದ್ದೀನಿ. ನೋಡಿ, ಮಾರ್ಕೆಟ್ ಅಲ್ಲಿ ಫಸ್ಟ್ MSS ಕೊಟ್ಟಿದ್ ಯಾವಾಗ? ಮೇಲ್ಗಡೆಯಿಂದ ಕೆಳಗಡೆಗೆ ಬರಕ್ ಫಸ್ಟ್ MSS ಕೊಡ್ತಾ? ಹೌದು ಬ್ರೋ. ಮತ್ತೆ ಏನಾರು ಆರ್ಡರ್ ಬ್ಲಾಕ್ ಬಂತಾ ಇಲ್ಲಿ? ಇಲ್ಲ ಬ್ರೋ, ಇಲ್ಲ. ಕೆಳಗಡೆ ಬೀಳ್ತಾ ಇತ್ತ ಕಂಟಿನ್ಯೂಸ್ ಹಂಗೇನೆ? ಹಾ ಬ್ರೋ. ನೆಕ್ಸ್ಟ್ ಮಾರ್ಕೆಟ್ ಈ ತರ ಕೆಳಗಡೆ ಬೀಳ್ತಾ ಇದ್ದಿದ್ದು ಮೇಲ್ಗಡೆಗೆ ಹಿಂಗ್ MSS ಕೊಡ್ತಾ? ಹಾ ಬ್ರೋ, ಕೊಡ್ತೀನಿ. ಇಲ್ಲಿಗೆ ಯಾಕೆ ವೆಯ್ಟ್ ಮಾಡ್ತಾ ಇದೀರಾ? ಇದನ್ನೇ ಟ್ರೇಡ್ ತಗೋಬೋದಲ್ಲ. ಅಂದ್ರೆ ಇದೊಂದು ಟ್ರೇಡ್ ರಿಟ್ರೇಸ್ಮೆಂಟ್ ತಗೊಂಡ್ರೆ ಬಂದ್ರೆ. ನೀವು, ಈ ಟ್ರೇಡ್ ತಗೊಂಡ್ರೆ ಹಾ ನೆಕ್ಸ್ಟ್ ಅದ್ರ ತಕ್ಷಣ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ರೆ ಅಲ್ಲಿ ಇನ್ನೊಂದು ಟ್ರೇಡ್ ತಗೋಬಹುದು. ಇದನ್ನ ಮರ್ತೇ ಬಿಡ್ಬೇಕು, ಡಿಲೀಟ್ ಇದು. ಒಂದ್ MSS ಆಗೋವರೆಗೂ ಅಷ್ಟೇ ಅದು ವ್ಯಾಲಿಡ್. ನೆಕ್ಸ್ಟ್ ಟೈಮ್ ಇವಾಗ ಹಿಂಗ್ ಹೋಯ್ತಾ ಇತ್ತ ಮೇಲ್ಗಡೆ, ಮತ್ತು ಏನಾದ್ರು ಹಿಂಗ್ ಮೇಲ್ಗಡೆ ಹಿಂಗ್ ಹೋಯ್ತಾ ಇದ್ದಿದ್ದು ಕೆಳಗಡೆಗೆ MSS ಆದ್ರೆ ನೆಕ್ಸ್ಟ್ ಇದೇ ವ್ಯಾಲಿಡ್. ಇಲ್ಲಿಗೆ ಬಂದಿರ್ಲಿಲ್ಲ ಅನ್ಕೊಳ್ಳಿ, ಈ ಆರ್ಡರ್ ಬ್ಲಾಕ್ ಟ್ಯಾಪೇ ಆಗಿರ್ಲಿಲ್ಲ ಅನ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಕೆಳಗಡೆಗೆ ಆಗಿದ್ದಿದ್ರೆ ಇದು ವ್ಯಾಲಿಡ್. ಇವಾಗ ಇದು ಮುಗೀತು, ಇದ್ರ ಕತೆ ಮುಗಿದ ಕತೆ ಇದು. ಬ್ರೋ ನೋಡಿ, MSS ಆದ ತಕ್ಷಣನೇ ನಿಮ್ಗೆ ಟ್ರೇಡ್ ಸಿಕ್ತು. MSS ಆಯ್ತಾ ಮೇಲ್ಗಡೆ 15 ಮಿನಿಟ್ಸ್ ಇಲ್ಲಿ ಬ್ರೇಕ್ ಕೊಡ್ತಾ? ಆರ್ಡರ್ ಬ್ಲಾಕ್ ಎಲ್ಲಿದೆ? ಮಾರ್ಕ್ ಮಾಡಿದೀವಿ ಇಲ್ಲಿ ಆರ್ಡರ್ ಬ್ಲಾಕ್. ಆದ ತಕ್ಷಣ ಮಾರ್ಕ್ ಮಾಡ್ತೀರಾ ಆರ್ಡರ್ ಬ್ಲಾಕ್, ಪಟ್ ಅಂತ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಆರ್ಡರ್ ಬ್ಲಾಕ್ ಟ್ಯಾಪು ಶೂಟು ಮೇಲ್ಗಡೆ ಪಟ್ ಅಂತಾನೆ ಕೊಡ್ಬೋದು. ಒಂಚೂರು ಹಿಂಗ್ ಹೋಗಿ ಮತ್ ಬಂದ್ ಕೊಡ್ಬೋದು. ಅವಾಗ ನೀವ್ ಹೇಳಿದ್ರಿ ಗೊತ್ತಾ, ಇನ್ನೂ ಕನ್ಫ್ಯೂಷನ್ ಆದ್ರೆ ಸಿಂಪಲ್, ಎರಡ್ ಕಡೆನೂ MSS ಆಗಿದೆ ಅನ್ಕೊಳ್ಳಿ, ಹೈಯರ್ ಟೈಮ್ ಫ್ರೇಮ್ಗೆ ಹೋಗಿ ಒಂದೇ ಒಂದು 1 ಅವರ್ಗೆ ಹೋದ್ರೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಿನಾರಿಯೋ ಏನಿದೆ. ನೋಡ್ತೀರಾ ಅವಾಗ, ಓಕೆ ಅವತ್ತು 1 ಅವರ್ದು ಹಿಂಗ್ ಹೋಗಿತ್ತು ಮೇಲೆ, ಮತ್ತೆ 1 ಅವರ್ದು ಹಿಂಗ್ ಕೊಡ್ತು. ಬಟ್ ಏನಪ್ಪಾ, ಇಲ್ಲಿ ಬೈಯಿಂಗ್ ಲೆವೆಲ್ಸ್ ಇದೆ, ಹೈಯರ್ ಟೈಮ್ ಫ್ರೇಮ್ ಲೆವೆಲ್ಸ್ ನಿಮಗೆ ಗೊತ್ತಿತ್ತು ಮುಂಚೆನೆ. ಯಾಕಂದ್ರೆ ನೀವು ಅನಾಲಿಸಿಸ್ ಮಾಡಿದ್ರಿ. ಏನ್ ಅನಾಲಿಸಿಸ್ ಅದು? ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿದ್ರಿ. ಮಾಡಿಲ್ದೇ ಇರೋರ್ಗೆ ಇದು ಯಾವ್ದು ಗೊತ್ತೂ ಇರಲ್ಲ, ಇವಾಗ ಹೇಳಿದ್ಮೇಲೆ ಗೊತ್ತಾಗ್ತಿರುತ್ತೆ. ಯಾಕಂದ್ರೆ ಅವ್ರು ಒಂದಿನ ಮಾಡ್ತಾರೆ, 2ನೇ ದಿನ ಮಾಡಲ್ಲ, ಫಸ್ಟ್ ಸ್ಟೆಪ್ ಮುಗೀತು. ಫಸ್ಟ್ ಸ್ಟೆಪ್ ಮಾಡಂಗೇ ಇಲ್ಲ, ಯಾಕಂದ್ರೆ ನಮ್ಗೇನ್ ಟ್ರೇಡ್ ಕೊಡಲ್ವಲ್ಲ ಅದು ಫಸ್ಟ್ ಸ್ಟೆಪ್. ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಎಲ್ಲ ದೊಡ್ಡವ್ರಿಗೆ, ನಮ್ಗೆ ಅದೇನ್ ಟ್ರೇಡ್ ಕೊಡಲ್ಲ. ನಮಗ್ ಟ್ರೇಡ್ ಕೊಡೋದೇನು 15 ಮಿನಿಟ್ಸ್ ಸಾಕು. ನಂಗೆ 15 ಮಿನಿಟ್ಸ್ ಮ್ಯಾಕ್ಸಿಮಮ್ 1 ಅವರ್ 4 ಅವರ್ಗೆ ಹೋಗ್ಬೋದು ನೀವು. ಈ ಹೈಯರ್ ಟೈಮ್ ಫ್ರೇಮ್ಸ್ ಲೆವೆಲ್ ಇದೆ ಅಂತ ಗೊತ್ತಿದ್ರೆ ನೀವು ಆ ಮಿಸ್ಟೇಕೇ ಮಾಡ್ತಿರ್ಲಿಲ್ಲ ಇದು ಆವಾಗ. ಓಕೆನಾ? ಸೊ ಹಿಂಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ ಬಂದು. ಸೊ ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಕೆಳಗಡೆ ಮತ್ತೆ 1 ಅವರ್ ಡೈಲಿ ಅಲ್ಲ 1 ಅವರ್ ಆರ್ಡರ್ ಬ್ಲಾಕ್ಸ್ ಹತ್ರ ಬಂದ ತಕ್ಷಣ ಪುಷ್ ಮಾಡಕ್ ಟ್ರೈ ಮಾಡುತ್ತೆ ಅಂತ ನಿಮ್ಗೆ ಫಸ್ಟ್ ನಿಮ್ಗೆ ಐಡಿಯಾ ಇರಬೇಕು. ಮೇಲ್ಗಡೆ ಪುಷ್ ಕೊಡ್ತಾ ಇದೆ ಅಂದ ತಕ್ಷಣ, ಸೊ ಬಂತು ಮತ್ತೆ ಪಟ್ ಅಂತ ಶಿಫ್ಟ್ ಆದ ತಕ್ಷಣ ಶೂಟು. ಸೊ ಈ ತರ ಕನ್ಫ್ಯೂಸ್ ಆದ್ರೆ ಏನಿಲ್ಲ, ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ಸ್ ಮೇಲೆ ಗಮನ ಕೊಡಿ, ಗೊತ್ತಾಗ್ಬಿಡುತ್ತೆ. ನೀವೇ ಅಂತ ಅಲ್ಲ, ನಾನು ಕೆಲವು ಸಲ ಮರಿತೀನಿ ಮೇಲ್ಗಡೆ ಹೈಯರ್ ಟೈಮ್ ಫ್ರೇಮ್ಸ್ ಏನ್ ಆಗ್ತಿದೆ ಅಂತ ಗೊತ್ತಿರಲ್ಲ. ಆತರ ಆಗಿ 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 ಅಭ್ಯಾಸ ಆಗ್ಬಿಟ್ಟೈತಿ ಇವಾಗ. ನಾವು ನೋಡ್ತೀನಿ ಪಟ್ಟ ಅಂತ ಹೋಗಿ ಫ್ರೀಯಾಗಿ ಕೂತಿರ್ತೀನ, ಏನಾದ್ರು ಒಂದು ಟ್ರೇಡ್ 15 ಮಿನಿಟ್ಸ್ ಯಾವುದೋ ಒಂದು ಹಿಂಗಾಯ್ತು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಟ್ರೇಡ್ ತಗೋಬೇಕಾ ಬೇಡವಾ ಹೋಗ್ತೀನಿ, ಎಲ್ಲಾ ಟೈಮ್ ಫ್ರೇಮ್ ಚೆಕ್ ಮಾಡ್ತೀನಿ ಒಂದ್ಸಲಿ, ಏನಾದ್ರು ಇತ್ತಾ, ಏನಾದ್ರು ಇದೆಯಾ. ಓ ಹೈಯರ್ ಟೈಮ್ ಫ್ರೇಮ್ಸ್ ಲೆವೆಲ್ಸ್ ಇಂದ ಪುಷ್ ಮಾಡ್ತಾ ಇದೆ, 1 ಅವರ್ ಅಲ್ಲಿ ಬೇರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೊಟ್ಟಿತ್ತು ಮೇಲ್ಗಡೆ ಪುಷ್ ಮಾಡೋ ತರ. ಅದ್ ಕೆಳಗಡೆನೂ ಹೋಗ್ಬೋದು ಮೇಲ್ಗಡೆನೂ ಹೋಗ್ಬೋದು, ನಾನು ಹೇಳಕ್ ಬರಲ್ಲ, ಪ್ರೊಬಬಿಲಿಟಿ ಗೇಮ್. ಬಟ್ ಹೈಯರ್ ಟೈಮ್ ಫ್ರೇಮ್ಸ್ ಪುಷ್ ಮಾಡಕ್ ಟ್ರೈ ಮಾಡ್ತಾ ಇದೆ ಲೆವೆಲ್ಸ್ ಇಂದ ಅಂದಾಗ ಓಕೆ ಹೋಗ್ಬೋದಾ, ಓಕೆ ಪ್ರೊಬ್ಯಾಬಿಲಿಟಿ ಜಾಸ್ತಿ ಯಾವಾಗ ವಿನ್ನಿಂಗ್ ಹೋಗ್ಬೋದು ಮೋಸ್ಟ್ ಪ್ರೊಬ್ಯಾಬ್ಲಿ, ಪಟ್ ಅಂತ ಎಂಟರ್ ಆಗೋ ಮುಗೀತು. ಎಲ್ಲಾ ಸ್ಟೆಪ್ ಫಾಲೋ ಮಾಡ್ಲೇಬೇಕು. ಇವಾಗ 1 ಅವರ್ 4 ಅವರ್ ಲೆವೆಲ್ ಕೆಳಗಿದೆ, ಅಲ್ಲಿಗೆ ಆರ್ಡರ್ ಬ್ಲಾಕ್ ಬಂದು ಟ್ಯಾಪ್ ಆಗ್ತಿದೆ ಅಂದ್ರೆ 70% ಮೇಲ್ ಹೋಗುತ್ತೆ ಅಂತ
ಎಲ್ಲ Probability. ಟೈಮ್ ಫ್ರೇಮ್ಸ್ ಲೆವೆಲ್ ಅದಕ್ಕೆ ಹಾಕೋಬೇಕು ಅನ್ನೋದು. ಇವಾಗ ನಾವ್ ಇಲ್ಲಿ ಕುತ್ಕೊಂಡ್ ಸೆಲ್ ಮಾಡೋದ್ರಲ್ಲಿ ಅರ್ಥನೇ ಇರಲ್ಲ. ಅದು ಈಗ ಹೇಳಕ್ ಆಗಲ್ಲ, ಇಲ್ಲಿಂದನೇ ಹೋಗುತ್ತಾ ಇಲ್ಲ ಈ ಆರ್ಡರ್ ಬ್ಲಾಕ್ ಕೊನೆವರೆಗೂ ಬಂದು ಹೋಗುತ್ತಾ ಗೊತ್ತಿಲ್ಲ. ಕನ್ಫ್ಯೂಷನ್ ಆಗ್ತಿದ್ಯಾ, ಬಿಟ್ಟಾಕಿ. ಇವತ್ತು ಟ್ರೇಡೇ ಮಾಡಬೇಡಿ. ಟ್ರೇಡ್ ಸಿಗ್ತಾ ಅಲ್ವಾ, ಬೇಡ. ಕನ್ಫ್ಯೂಸ್ ಆಗ್ತಿದ್ಯಾ, ಬೇಡ. ಟ್ರೇಡಿಂಗ್ ಅಲ್ಲಿ ನೀವು ಟ್ರೇಡ್ ನ ಯಾವಾಗ ಪಂಚ್ ಮಾಡ್ಬೇಕಂದ್ರೆ, ನೀವು ಎಲ್ಲಾ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಗೇನು ಕನ್ಫ್ಯೂಷನ್ ಇಲ್ಲ, ಪಟ್ ಟ್ರೇಡ್ ಪ್ಲೇಸ್ ಮಾಡು. ಯಾವ್ದೋ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಡೌಟ್ ಬರ್ತಾ ಇದೆ, ಗೊತ್ತಾಗ್ತಾ ಇಲ್ವಾ, ನೋ ಟ್ರೇಡ್. ಇಲ್ಲ ಏನೂ ಅರ್ಥ ಆಗ್ತಾ ಇಲ್ವಾ, ನೋ ಟ್ರೇಡ್. ಒಂದೇ ಟೈಮ್ ಟ್ರೇಡ್ ಪ್ಲೇಸ್ ಮಾಡೋಕ್ಕಾಗೋದು. ನೀವು ಕಂಪ್ಲೀಟ್ ಶೋರ್ ಇರಬೇಕು, ಪ್ರೊಬಾಬಿಲಿಟಿ ನಿಮ್ ಪ್ರಕಾರ ನಿಮ್ ಕಡೆ ಇರಬೇಕು, ರೂಲ್ಸ್ ಫಾಲೋ ಮಾಡಿರ್ಬೇಕು, ಅವಾಗ ಮಾತ್ರ ಟ್ರೇಡ್ ಪಂಚ್. ಇಲ್ಲದೆ ಇರೋ ಟೈಮಲ್ಲಿ ನೋ ಟ್ರೇಡ್, ನೋ ನಥಿಂಗ್, ಬೇಡ, ಏನು ಬೇಡ. ಆರಾಮಾಗಿ ನಿಮ್ಗೆ ಏನೇನೋ ಬೇರೆ ಕೆಲಸ ಇರುತ್ತೆ, ಮಾಡ್ಕೋಬಹುದು. ಈಗ ನಾನು ಅನ್ಕೋತಾ ಇದ್ದೆ ಮುಂಚೆ ಕಲಿಬೇಕಾದ್ರೆ, ಇವರೆಲ್ಲ ಏನು ಅದ್ ಹೆಂಗೆ ದಿನ 2-3 ಟ್ರೇಡ್ ಹಿಡಿತಾನೆ ಇರ್ತಾರಲ್ಲ, ನನಗೆ ಯಾಕೋ ಸಿಕ್ತಾನೆ ಇಲ್ವಲ್ಲ. ಸುಮ್ನೆ ಟ್ರೇಡ್ ಪ್ಲೇಸ್ ಮಾಡ್ತಾ ಇದ್ದೆ. ಸಿಕ್ಕಿದ ಆರ್ಡರ್ ಬ್ಲಾಕ್, ಸಿಕ್ಕಿದ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇಲ್ಲ ಅಂದ್ರೂ ನಾನೇ ಮಾಡ್ಬಿಟ್ಟು ಟ್ರೇಡ್ ಪ್ಲೇಸ್ ಮಾಡ್ಬೇಕು ಅಷ್ಟೇ. ಸೊ ಆ ತರ ಬ್ರದರ್ ಅರ್ಥ ಆಯ್ತು. ಬಟ್ ಹೋಗ್ತಾ 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 ಅರ್ಥ ಆಯ್ತು, ಅವ್ರು ಯಾರೋ ಮಾಡ್ತಾರೆ, ಇನ್ನೊಬ್ರು ಮಾಡ್ತಾರೆ, ಅವ್ರಿಗದು ದುಡ್ಡು. ನಾನು ಇನ್ನೂ ಅವ್ರ ಲೆವೆಲ್ಗೆ ಹೋಗಿಲ್ಲ. ಅವರು ನನ್ನಂಗೆ ಈ ಪಾತ್ನ ಫಾಲೋ ಮಾಡ್ಕೊಂಡೇ ಹೋಗಿರೋದು. ನಾನು ಇನ್ನೂ ಅಲ್ಲಿ ರೀಚ್ ಆಗಿಲ್ಲ. ಇಲ್ಲಿದ್ದೀನಿ, ನಾನು ಇಲ್ಲಿ ಇದ್ಕೊಂಡು ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ಇಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಅಲ್ಲಿಗೆ ಹೋಗಕ್ ಆಗದೆ ಚಾನ್ಸೇ ಇಲ್ಲ. ಬ್ರೋ ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ಇನ್ನೊಂದ್ಸತಿ MMS ಎಕ್ಸ್ಪ್ಲೇನ್ ಮಾಡಿ. ಹೇಳಿ ಬ್ರೋ, ಇನ್ನೊಂದ್ಸಲಿ ಹೇಳಿ ಬ್ರೋ. ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ಇನ್ನೊಂದ್ಸತಿ MMS ಎಕ್ಸ್ಪ್ಲೇನ್ ಮಾಡ್ತೀರಾ ಪ್ಲೀಸ್? ಬ್ರೋ. ಏನು ಇಲ್ಲ ಬ್ರೋ, MSS ಹಿಂಗ್ ಮೇಲ್ ಹೋಗ್ತಾ ಇರುತ್ತೆ ಬ್ರೋ. ಮೇಲ್ ಹೋಗ್ಬೇಕಾದ್ರೆ ಹಿಂಗ್ ಕೆಳಗಡೆ ಬರುತ್ತೆ, ಇಷ್ಟೇ MSS. ಬ್ರೋ ಇವಾಗ ಆಗಿದೆಯಲ್ಲ ಅದನ್ನೇ ಎಕ್ಸಾಂಪಲ್ ಕೊಡಿ. ನೋಡಿ, ಇಲ್ಲೇ ನೋಡಿ, ಮೇಲೋಯ್ತಾ, ಕೆಳಗಡೆ ಬಂತ, ಇದನ್ನ ಬ್ರೇಕ್ ಮಾಡ್ತು, ಮೇಲೋಯ್ತಾ, ಹೋಯ್ತು. ನೆಕ್ಸ್ಟ್ ಏನಾಗ್ಬೇಕಿತ್ತು, ಮೇಲೆ ಹೋಗ್ಬೇಕಂದಿದ್ರೆ ಇಲ್ಲೆಲ್ಲೋ ಟ್ಯಾಪ್ ಮಾಡಿ ಹಿಂಗ್ ಮೇಲೆ ಹೋಗ್ಬೇಕಿತ್ತು. ಏನಾಯ್ತು, ಇದನ್ನ ಲಾಸ್ಟ್ ಸ್ವಿಂಗ್ ಲೋನ ಬ್ರೇಕ್ ಮಾಡ್ತು. ಸೊ ಸೈಡ್ ತಗೊಂಬಂದ್ ಇಟ್ಕೊಂಡ್ರೆ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಈ ಬ್ರೇಕ್ MSS ಆಗಿದೆ. ಹೌದು, ಇಷ್ಟೇ MSS ಬ್ರೋ, ಇಷ್ಟೇ MSS. ಬ್ರೇಕ್ ಆಫ್ MSS ಸ್ಟ್ರಕ್ಚರ್ ಹಾಕ್ಬೇಕು ಅಂದಿದ್ರೆ ಏನಾಗ್ತಿತ್ತು, ಇಲ್ಲಿ ಕೆಳಗಡೆ ಬರ್ತಿರ್ಲಿಲ್ಲ, ಇಲ್ಲೇ ಟ್ಯಾಪ್ ಮಾಡ್ಬಿಟ್ಟು ಹಿಂಗೆ ಹೋಗ್ಬಿಡೋದು. ಅವಾಗ ಏನಾಗ್ತಿತ್ತು, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಿತ್ತು, MSS ಆಗ್ತಾನೆ ಇರಲಿಲ್ಲ. ಬಟ್ ಅದಾಗಿಲ್ಲ ಸಿನಾರಿಯೋ, ಅದ್ ಬಂದ್ಬಿಟ್ಟು ಉಲ್ಟಾ ಹೊಡಿತು, ಇದನ್ನ ಬ್ರೇಕ್ ಮಾಡ್ತು, ಮೇಲೋಗ್ಬೇಕಿರೋದು ಹಿಂಗ್ ಕೆಳಗಡೆ ಬ್ರೇಕ್ ಮಾಡ್ತು. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು, ಇಷ್ಟೇ. ಬ್ರೋ ಅದ್ ಸರಿ, MMS ಆಗಿ ಸೆಕೆಂಡ್ MMS ಆದ್ಮೇಲೆ ಟ್ರೇಡ್ ತಗೊಳ್ಳೋದು ಅದು? ಫಸ್ಟ್ ಹಿಂಗ್ ಬಂತ, ಅವಾಗ ಏನ್ ಮಾಡ್ತೀವಿ, ಲಾಸ್ಟ್ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡ್ಕೋತೀವಿ, ಒಂದು ಸೆಲ್ ಸೈಡ್ಗೆ ಒಂದು ಟ್ರೇಡ್ ತಗೋತೀವಿ, ಓಕೆನಾ. 1:2, 1:3 ಯಾವುದೋ ಒಂದು ಟ್ರೇಡ್ ತಗೋತೀವಿ, 1:3ನೇ ಇಟ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಮಾರ್ಕೆಟಿಂಗ್ ಬಂದು ನಮ್ ಟ್ರೇಡ್ ತಗೊಳುತ್ತೆ, ಮತ್ತೆ ಇನ್ನೊಂದ್ಸಲಿ ಕೆಳಗಡೆ ಕೊಡುತ್ತೆ. ಇವಾಗ ಏನ್ ಹೇಳ್ತಿ ಹೇಳಿ, ಇವುದು ಇದೇನ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ಬೇಕಾದ್ರೆ ಕೊನೆಯಲ್ಲಿ ಈಗ್ಲೂ ಒಂದು ಆರ್ಡರ್ ಬ್ಲಾಕ್ ಬಿಟ್ಟಿರುತ್ತಾ, ಸೇಮ್ ಮತ್ತೆ ಅದೇ ರಿಪೀಟು. ಮತ್ತೆ ಆ ಕೊನೆ ಆರ್ಡರ್ ಬ್ಲಾಕ್ ಇಂದ ಇನ್ನೊಂದು ಟ್ರೇಡ್ 1:3. ಇವಾಗ ಏನಾರು ಆಗ್ಲಿ ಅದು ತಲೆ ಕೆಡ್ಸ್ಕೊಬೇಡಿ, ನೆಕ್ಸ್ಟ್ ಮುಗೀತು ನಿಮ್ದು ಟ್ರೇಡಿಂಗ್ ಸೆಟಪ್, ಇಷ್ಟೇ. ಮತ್ತೆ ಬಂತು, ಮತ್ತೆ ತಗೋತೀನಿ, ಅವರು ನೋಡೋವರೆಗೂ ನೋಡಿಸ್ತಾರೆ, ಟ್ರ್ಯಾಪ್ ಮಾಡಿಸ್ತಾರೆ, ಆಮೇಲೆ ಒಟ್ಟಿಗೆ ಹೊಡಿತಾರೆ. ಮಾರ್ಕೆಟ್ ಅಲ್ಗಾರಿದಮ್ನೇ ಹಂಗೆ ಫಿಕ್ಸ್ ಮಾಡಿರ್ತಾರೆ. 2 ಸಲಿ ಕೊಟ್ಬಿಟ್ಟು 3ನೇ ಸಲಿನೂ ಬರ್ತಾನೆ, ಹೊಡಿಯೋಣ ಅವಾಗ ಅಂತ ಕಾಯ್ತಾ ಇರುತ್ತೆ ಅದು. ಹಲೋ ಬ್ರೋ. ಬ್ರೋ ಅಲ್ಲಿ ಕೆಳಗೆ ಬೈ ಸೈಡ್ MSS ಆಗಿದೆಯಲ್ಲ ಬ್ರೋ, ಇಲ್ಲಿ ರನ್ನಿಂಗ್ ಅಲ್ಲಿ ಕೆಳಗಡೆ 3988 ಮೇಲ್ ಬ್ರೋ, ಮೇಲೆ
3980 ಇಲ್ಲಿದೆಯಲ್ಲ ಬ್ರೋ. ಅಲ್ಲಿ 15 ಮಿನಿಟ್ ಬ್ರೋ. ಅಲ್ಲಿ MSS ಆಗಿದೆಯಲ್ಲ ಬ್ರೋ, 3980. ಟೈಮಿಂಗ್ಸ್ ಹೇಳಿ ಬ್ರೋ, ಟೈಮಿಂಗ್ಸ್ 15:45. 15:45. ಅಲ್ಲೇ MSS ಆಗಿದೆಯಲ್ಲ ಬ್ರೋ, ಮೇಲೆ 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 ಮೇಲೆ. ಬ್ರೋ ಈಗ ಇಲ್ಲಿ ಕೆಳಗಡೆ ಎಲ್ಲ ಕನ್ಫ್ಯೂಸ್ ಆದ್ರೆ ಅಲ್ಲಿಂದನೂ ತಗೋಬಹುದಲ್ಲ ಅಂತ. ಎಲ್ ಬ್ರೋ MSS ಆಗಿದೆ? ಅದು ನಾನು 5 ಮಿನಿಟ್ಸ್ MSS ಬ್ರೋ ಹಾಕಿರೋದು ಅದು. 15 ಮಿನಿಟ್ ಅಲ್ಲಿ ಆಗಿಲ್ವ ಬ್ರೋ ನೀವು ಈಗ ಬಂದಿರೋರಾದ್ರೆ ದಯವಿಟ್ಟು ನಿಮಗೆ ಫಸ್ಟ್ ಇಂದ ಕ್ಲಾಸ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಬ್ರೋ? ನಾನ್ ಬರೋ ತರುಣ್. ತರುಣ, ಬ್ರೋ ವಾಟ್ ಆರ್ ಯು ನಾನು ಡೂಯಿಂಗ್ ತರುಣ್? MSS ಇಲ್ಲೇ ಆಯ್ತಲ್ಲ, ಮತ್ತ್ಯಾಕೆ MSS ಆಗುತ್ತೆ? ಇನ್ನೇನಿದ್ರು ಬ್ರೇಕ್ ಅಲ್ಲ ಅಷ್ಟೇ. ಅಲ್ಲ ಬ್ರೋ, ಈಗ ಕೆಳಗೆ ಕನ್ಫ್ಯೂಷನ್ ಆದ್ರೆ ಅಲ್ಲಿಂದನೂ ತಗೋಬಹುದಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ನೀವು ತಗೋಬಹುದು, ನಾನು ತಗೊಳಕ್ ಆಗಲ್ಲ ಅಂತ ಹೇಳ್ತಿಲ್ಲ. ಬ್ರೇಕ್ಔಟ್ ಸ್ಟ್ರಕ್ಚರ್ಗೆ ಟ್ರೇಡ್ ತಗೋಬಹುದು ಮತ್ತೆ, ಅದು ಬಟ್ A+ ಸೆಟಪ್ ಆಗಲ್ಲ. ಆಗಲ್ಲ. ಕಮ್ಮಿ ರಿಸ್ಕ್ ಮಾಡಬೇಕು. ವರ್ಕ್ ಆಗೇ ಆಗುತ್ತೆ, ನಾವು ಅನ್ಕೊಂಡಿರೋ ಅಷ್ಟು ವಿನ್ ರೇಟ್ ಬರುತ್ತೆ ಅಂತ ಅನ್ಕೊಳಕ್ ಆಗಲ್ಲ. ಓಕೆ. ಇಂಪಾರ್ಟೆಂಟ್ ಕ್ಲಾಸೇ ಇದು ಬ್ರೋ. ನಿಮಗೆ ನೀವು ಮಾಡೋ ಮಿಸ್ಟೇಕ್ಗಳನ್ನ ಹೇಳೋದೇ ಇಂಪಾರ್ಟೆಂಟ್ ಕ್ಲಾಸು. ಇನ್ಯಾವ ಇಂಪಾರ್ಟೆಂಟ್ ಕ್ಲಾಸ್ ಮಾಡಲಿ ನಾನು? ಇಂಪಾರ್ಟೆಂಟ್ ಕ್ಲಾಸ್ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆಯಲ್ಲ. ಬ್ರೋ ಬ್ಯಾಕ್ ಟೆಸ್ಟ್ ಪ್ರೊಸೆಸ್ ಹೇಳ್ರಿ ಒಂದ್ಸಲ. ಬ್ಯಾಕ್ ಟೆಸ್ಟ್ ಏನ್ ಪ್ರೋಸೆಸ್ ಹೇಳ್ಬೇಕು ಬ್ರೋ? ಅಂದ್ರ ಬ್ರೋ ನಾನು ಇವತ್ತು ಬ್ಯಾಕ್ ಟೆಸ್ಟ್ ಮಾಡತ್ತಿದ್ದೆ. ಅಂದ್ರ ನೀವು ಲೈನ್ಸ್ ಏನೇನ್ ಹಾಕೊಂಡು ಏನೇನ್ ಕನ್ಸಿಡರ್ ಮಾಡ್ಬೇಕ ಮತ್ತೆ ಯಾವ ಟೈಪ್ ಎಲ್ಲ ನಾನು ಇದುವರೆಗೂ ಏನೇನು ಹೇಳ್ಕೊಟ್ಟಿದ್ದೀನಿ ಎಲ್ಲ ಹಾಕ್ಬೇಕು. ಹೈಯರ್ ಟೈಮ್ ಫ್ರೇಮ್ಸ್ ಇಂದ ನೀವು ರೇಂಜ್ ಕಮ್ಮಿ ಮಾಡ್ಕೊಂಡ್ ಬರಬೇಕು. 15 ಮಿನಿಟ್ಸು 5 ಮಿನಿಟ್ಸ್ವರೆಗೂ ಹಂಗೆ ಮಾಡ್ಕೊಂಡ್ ಬರಬೇಕು. ಅದಾದ್ಮೇಲೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ವೆಯ್ಟ್ ಮಾಡಬೇಕು, ಟ್ರೇಡ್ ತಗೋಬೇಕು. ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ಗೆ ಮತ್ತಿನ್ನೊಂದ್ಸಲಿ ಟ್ರೇಡ್ ತಗೋಬೇಕು. ಆಮೇಲೆ ನೆಕ್ಸ್ಟ್ MSS ಆಗೋವರೆಗೂ ವೆಯ್ಟ್ ಮಾಡಬೇಕು. ಅದ್ರ ಜೊತೆಗೆ ಹೈಯರ್ ಟೈಮ್ ಫ್ರೇಮ್ಸ್ಗೆ ಅವಾಗವಾಗ 1 ಅವರ್ ಟೈಮ್ ಫ್ರೇಮು 4 ಅವರ್ ಟೈಮ್ ಫ್ರೇಮ್ಗೆ ಹೋಗಿ ಒಂದೇ ದಿನದಲ್ಲಿ ಹೋಗಿ ಏನಾದ್ರು ಚೇಂಜಸ್ ಆಗಿದೆಯಾ ನೋಡ್ಕೋತಾ ಇರಬೇಕು. ಅದಾದ್ಮೇಲೆ ಪ್ರತಿದಿನ ಬೆಳಗ್ಗೆ ಸ್ಟಾರ್ಟ್ ಆದಾಗ್ಲೂ ಡೈಲಿ ಟೈಮ್ ಫ್ರೇಮ್ಗೆ ಹೋಗ್ಬೇಕು, ಏನಾಗಿದೆ ನೋಡಬೇಕು. ಪ್ರತಿ ವೀಕ್ ಸ್ಟಾರ್ಟ್ ಆದಾಗ್ಲೂ ವೀಕ್ಲಿ ಟೈಮ್ ಫ್ರೇಮಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ನೋಡಬೇಕು, ಮತ್ತೆ ಅದನ್ನು ಹಾಕೋಬೇಕು. ಆಗಿದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೇಕು. ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಇದೆಲ್ಲ ನಮ್ಮ ಅಪ್ರಾಣೆ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಅದಕ್ಕೆ ಬ್ಯಾಕ್ ಟೆಸ್ಟಿಂಗು ಅಷ್ಟೊಂದೇನು ಹೆಲ್ಪ್ ಆಗಲ್ಲ ನಿಮ್ಗೆ. ಏನಿದ್ರು ಫಾರ್ವರ್ಡ್ ಟೆಸ್ಟಿಂಗ್ ಮಾರ್ಕೆಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನೀವು ಥಿಂಕ್ ಮಾಡ್ಬೇಕು, ಹಿಂಗೆ ಆಗ್ಬೋದು ಅಂತ ಮಾರ್ಕ್ ಮಾಡಿ ಇಟ್ಕೋಬೇಕು. ಚಾರ್ಟಲ್ಲಿ ಈ ಥರ ಬಿಟ್ಕೊಂಬರ್ಬೇಕೆಲ್ಲಾನು. ಮಾರ್ಕ್ ಮಾಡಿದ್ದೀನಿ, ವರ್ಕ್ ಆಗಿದೆ, ವರ್ಕ್ ಆಗಿಲ್ಲ, ಜರ್ನಲಿಂಗ್ ಮಾಡಿಕೊಂಡು ಇದೇ ಥರ ಎಲ್ಲ ಬಿಟ್ಕೊಂಡು ಹೋಗ್ಬೇಕು. ಇದೊಂದೇ ನಿಮಗೆ ಜೀವನದಲ್ಲಿ ಹೆಲ್ಪ್ ಮಾಡೋದು ಫಾರ್ವರ್ಡ್ ಟೆಸ್ಟಿಂಗ್. ಬ್ಯಾಕ್ ಟೆಸ್ಟಿಂಗ್ ಏನು ಹಿಂಗೆ ಅಂತಿದಂಗೆ ಒಂದು ಪಟ 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 ಅಂತ ಹೋಗ್ಬಿಟ್ಟಿರುತ್ತೆ. ಯೂಸ್ ಇಲ್ಲ ಬ್ರೋ. ಫುಲ್ ಎಷ್ಟು 45% ಏನೋ ವಿನ್ ರೇಟ್ ಅಷ್ಟೇ. ವೇಸ್ಟ್. ಅದರಲ್ಲೆಲ್ಲ ನೀವು ಮಾಡಕ್ ಹೋದ್ರೆ ನಿಮ್ಗೆ ಏನು ಹೈಯರ್ ಟೈಮ್ ಫ್ರೇಮಲ್ಲಿ ಏನಾಗ್ತಿದೆ ಅನ್ನೋ ಕಲ್ಪನೆನೂ ಇರಲ್ಲ ನಿಮಗೆ. ಬಯಾಸೇ ನೋಡಲ್ಲ ಬ್ರೋ. ಬಯಾಸ್ ನೋಡೋದೇ ಇಲ್ಲ ಅಲ್ಲಿ. MM ಆಯ್ತಾ, ಎಂಟ್ರಿ ಕೆಳಗಡೆ ಇಕ್ಕು, ಆರ್ಡರ್ ಬ್ಲಾಕ್ ಹಾಕು, ಎಂಟ್ರಿ ತಗೋ, ಅಷ್ಟೇ ಅಷ್ಟೇ ಬ್ರೋ. ಏನಪ್ಪ ನಿಮಗೆ ಪ್ಲಾನ್ ಅಂತ ಹೇಳಿದ್ರೆ ನೋಡಿ, ನಿಮಗೆ 15 ಮಿನಿಟ್ಸಲ್ಲಿ ಟ್ರೇಡ್ ಸಿಗ್ತಾ ಇಲ್ಲ, ಹೆವಿ ಹರಿಬರಿಲಿದ್ದೀರಾ, 5 ಮಿನಿಟ್ಸ್ ನನಗೆ ಬೇಕೇ ಬೇಕು ಟ್ರೇಡ್ ಅಂದರೆ 5 ಮಿನಿಟ್ಸಲ್ಲಿ ನೀವು ತಗೊಳ್ಳೇಬೇಕು ಅನ್ನೋದಿದ್ರೆ ಫಂಡೆಡ್ ಅಕೌಂಟಲ್ಲಿ ಯಾವುದೇ ಕಾರಣಕ್ಕೂ ತಗೋಬೇಡಿ. ಫಂಡೆಡ್ ಅಕೌಂಟಲ್ಲಿ ದುಡ್ಡು ಮಾಡಬೇಕು ಅಂತ ಫಂಡೆಡ್ ಅಕೌಂಟ್ ತೊಗೊಂಡಿರ್ತಿರಲ್ಲ, ಸೊ ಫಂಡೆಡ್ ಅಕೌಂಟ್ ತೊಗೊಳ್ಳೋದು ಯಾಕೆ 2 ರೀಸನ್ ಇದೆ. ಒಂದು ಪ್ರಾಕ್ಟೀಸ್ ಮಾಡೋಕ್ಕೆ, ಇನ್ನೊಂದು ದುಡ್ಡು ಮಾಡೋಕ್ಕೆ. ಪ್ರಾಕ್ಟೀಸ್ ಮಾಡಬೇಕು ಅಂತಿರೋರು ತಗೊಳ್ಳಿ, ದುಡ್ಡು ಮಾಡಬೇಕು ಅಂತಿರೋರು ಫಂಡೆಡ್ ಅಕೌಂಟಲ್ಲಿ 5 ಮಿನಿಟ್ಸಲ್ಲಿ ಟ್ರೇಡ್ ತಗೋಬೇಡಿ. ಓಕೆನಾ? ಸೆಕೆಂಡ್, ಯಾರು ಆಗಿರಿ 5 ಮಿನಿಟ್ಸಲ್ಲಿ ಟ್ರೇಡ್ ತಗೋಬೇಕಂದ್ರೆ ನೀವು ಪರ್ಸ್ನಲ್ ಅಕೌಂಟ್ ಬ್ರೋಕರ್ಗೆ ಹಾಕೊಳ್ಳಿ, ಒಂದು $50 ಹಾಕೊಳ್ಳಿ, ಹಾಕೊಂಡು 0.01 ಲಾಟಲ್ಲೇ ತಗೊಳ್ಳಿ ಬರೀ, ಅಷ್ಟೇ, ಸಿಂಪಲ್. ಬ್ರೋ ಇದು 4 ಅವರ್ ಅಲ್ಲಿ 50 ಮಿನಿಟ್ ಇಂಟರ್ನಲ್ ಸ್ಟ್ರಕ್ಚರ್ ಮಾರ್ಕ್ ಮಾಡಬಹುದಾ 4 ಅವರ್ ರೇಂಜ್ ಒಳಗಡೆ? ಬ್ರೋ ಅಲ್ಲ ಬ್ರೋ, ನಾನು ಕೇಳೋದು ಬ್ರೋ,
ಇವಾಗ ಸ್ವಲ್ಪ ಹೊತ್ತು ಹಿಂದೆ ನೀವಿದ್ರಾ? ಹಾ ಇದ್ದೆ ಬ್ರೋ. ಮತ್ ಏನ್ ಬ್ರೋ ಮಾರ್ಕ್ ಮಾಡಿದೆ ನಾನು ಇಷ್ಟೋವರ್ಗುನು? ಅವ್ರು ಹೇಳಿದ್ದು ಇಂಟರ್ನಲ್ ಸ್ಟ್ರಕ್ಚರ್ ರೇಂಜ್ ಹಾಕೊಂಡ್ಬಿಟ್ರೆ ಇಂಟರ್ನಲ್ ಸ್ಟ್ರಕ್ಚರ್ ಏನು ಬೇಕಾಗಲ್ಲ ಅನ್ಸುತ್ತೆ. ಅರ್ಥ ಆಗಿಲ್ಲ ಬ್ರೋ ನೀವ್ ಹೇಳಿದ್ದು. ಅವ್ರು ಹೇಳಿದ್ದು ಬ್ರೋ ಇಂಟರ್ನಲ್ ಸ್ಟ್ರಕ್ಚರ್ ಹಾಕೊಂಬೋದಾ ಅಂತ ಕೇಳ್ತಾವ್ರೆ. ಹಾಕೊಂಬೋದ? 4 ಅವರ್ ಅಲ್ಲಿ ಒಂದೊಂದ್ ಕ್ಯಾಂಡಲ್ಗೂ ಹೈಯರ್ ಹೈ ಹೈಯರ್ ಲೋ ಅಂತ ಮಾರ್ಕ್ ಮಾಡ್ತೀವಲ್ಲ ಬ್ರೋ, ಸ್ವಿಂಗ್ ಹೈ ಸ್ವಿಂಗ್ ಲೋ ಅಂತ ಮಾಡ್ತೀವಲ್ಲ ಚಾರ್ಟ್ ಅಲ್ಲಿ, ಅದು 50 ಮಿನಿಟ್ಸ್ ಅಲ್ಲಿ ಹೋಗಿ ನೋಡಿದಾಗ ಅದು ಒಂದು ಹೈಯರ್ ಹೈ ಹೈಯರ್ ಲೋ ಒಂದು ಕ್ಲೀನ್ ಆಗಿ ಕಾಣುತ್ತೆ. ಇಲ್ಲಿ ಬರೀ ಒಂದ್ ಕ್ಯಾಂಡಲ್ ತರ ಕಾಣುತ್ತಲ್ಲ, ಅದು 4 ಅವರ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕಂತ. ಹ್ಮ್. ಬ್ರೋ ಹಂಗಂದ್ರೆ ನೀವ್ ಕೇಳ್ತಿರೋದು 4 ಅವರ್ದು ಒಂದ್ಸಲಿ ಹಿಂಗ್ ಸ್ವಿಂಗ್ ಲೋ ಆದ್ಮೇಲೆ ಹ್ಮ್. ಈಗ 4 ಅವರ್ ಒಳಗಡೆ ಇರೋದು 50 ಮಿನಿಟ್ ರೇಂಜು. ಬಟ್ ನಾವು ಅಲ್ಲಿ 4 ಅವರ್ ಮಾರ್ಕಿಂಗ್ ಮಾಡ್ಬೇಕಾದಾಗ ಒಂದ್ ಕ್ಯಾಂಡಲ್ ಈಗ ಪ್ರೀವಿಯಸ್ ಸ್ವಿಂಗ್ ಲೋ ಬ್ರೋ ಮತ್ತೆ ಇರಿ ಇರಿ ಸ್ವಿಂಗ್. ಇರಿ 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 4 ಅವರ್ದು ಮಾರ್ಕ್ ಮಾಡಿದೀನಿ ಇವಾಗ ಅಲ್ವಾ ರೇಂಜು? ಹೌದು. ಇವಾಗ ನೆಕ್ಸ್ಟ್ 15 ಮಿನಿಟ್ಸ್ಗೆ ಹೋಗ್ಬೇಕಾ? ಇದು 50 ಇದರಲ್ಲಿ ಇಂಟರ್ನಲ್ ಸ್ಟ್ರಕ್ಚರ್ ಬರೋದು 50 ಮಿನಿಟ್ಸ್ ರೇಂಜ್ ಅಲ್ವಾ ಅದು ಅಂತ. 15 ಮಿನಿಟ್ಸ್ ಹಂಗಂದ್ರೆ ಅಲ್ಲ ನೀವು ಬ್ರೋ 1 ಅವರ್ ಬರುತ್ತೆ. 4 ಅವರ್ ಆದ್ಮೇಲೆ 1 ಅವರ್ ರೇಂಜ್ ಬರುತ್ತೆ, ಆಮೇಲೆ 15 ಅವರ್ ಬರುತ್ತೆ. 4 ಅವರ್ ಅಲ್ಲಿ ನೀವು ಇವಾಗ ನಾಲ್ಕೇ ಕ್ಯಾಂಡಲ್ ಬರೋದು. ಮಾರ್ಕ್ ಮಾಡ್ತೀರಲ್ವಾ ಹಿಂಗೆ 4 ಅವರ್ದು, ಆಮೇಲೆ 1 ಅವರ್ಗೆ ಹೋಗ್ತೀರಾ. 1 ಅವರಲ್ಲಿ ಇರೋ ಈ 4 ಅವರ್ ಎಲ್ಲಿಂದ ಮಾರ್ಕ್ ಮಾಡಿದ್ರಿ? ಇಲ್ಲಿಂದ ಮಾರ್ಕ್ ಮಾಡಿದ್ರಿ. ಇದ್ರ ಆಚೆ ಇರೋದು ಯಾವ್ದು ಬೇಡ, ಇದ್ರೊಳಗಿರೋದನ್ನ ನೀವು ಮಾರ್ಕ್ ಮಾಡಬೇಕು. ಅಟ್ಲೀಸ್ಟ್ ರೀಸೆಂಟ್ ಆಗಿ MSS ಎಲ್ಲಾಗಿದೆ ನೋಡಿ, MSS ಇಲ್ಲಾಗಿದ್ಯಾ, ಅದಾದ್ಮೇಲಿಂದ ಮಾರ್ಕ್ ಮಾಡಿ 1 ಅವರಲ್ಲಿ ಯಾವ ಥರ. ಓಕೆ ಹಿಂಗೋಯ್ತು, ಹಿಂಗೆ ಬಂತು, ಹಿಂಗೆ ಹೋಯ್ತು, ಮತ್ತೆ ಹಿಂಗೆ ಬ್ರೇಕ್ಔಟ್ ಕೊಡ್ತು, ಮತ್ತೊಂಚೂರು ಹೋಯ್ತು, ಮತ್ತೆ ಇದನ್ನ ಬ್ರೇಕ್ ಮಾಡಬೇಕು, ನೆಕ್ಸ್ಟು ಈ ಸ್ವಿಂಗ್ ಬ್ರೇಕ್ ಮಾಡಲೇಬೇಕು, ನೆಕ್ಸ್ಟ್ ಸ್ವಿಂಗ್ ಬರೋಕ್ಕೆ ಕೊಡ್ತು, ಮತ್ತೆ MSS ಕೊಡ್ತು. ಓಕೆ MSS ಇನ್ನೊಂದಾಯಿತು, MSS ಆದಮೇಲೆ ಒಂಚೂರು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು, ಮತ್ತೆ MSS ಆಯಿತು, MSS ಆಯಿತು, ಮತ್ತೆ ಕೆಳಗಡೆಗೆ ಬಂತು, ಮತ್ತೆ ಇಲ್ಲಿ ಲಾಸ್ಟ್ ಯಾವುದೋ ಆರ್ಡರ್ ಬ್ಲಾಕಿಂದ ಮತ್ತೆ ಮೇಲ್ಗಡೆ MSS ಕೊಡ್ತು. ಸೊ ಈ ಥರ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು ನೀವು. ರೇಂಜ್ ಹಾಕೋದು ಹೆಂಗೆ ಅಂದರೆ, ನೀವು ರೀಸೆಂಟ್ ನಿಮಗೆ ಎಲ್ಲ ಬೇಕಾಗೇ ಇಲ್ಲ, 1 ಅವರ್ಗೆ ಬರ್ತೀರಾ. ಇವಾಗ ಏನಾದರೂ ಎದ್ಬಿಟ್ಟು 9 ಗಂಟೆ ಥರ ಬೆಳಗ್ಗೆ ಥರ ಬಂದಿದ್ದಿದ್ರೆ ನಾನು 1 ಅವರ್ ಓಪನ್ ಮಾಡಿದ್ದೀನಲ್ವಾ, 1 ಅವರ್ ರೇಂಜ್ ಏನಿರ್ತಿತ್ತು ಗೊತ್ತಾ? ನಂದು 1 ಅವರ್ದು ರೀಸೆಂಟ್ ರೇಂಜು ಇದೇ ಇರ್ತಿತ್ತು, ರೇಂಜ್ ಲೋ ರೇಂಜ್ ಹೈ. 15 ಮಿನಿಟ್ಸ್ಗೆ ಹೋಗ್ತಿದ್ದೆ, ಆಮೇಲೆ 15 ಮಿನಿಟ್ಸ್ಗೆ ಹೋಗ್ಬಿಟ್ಟು ಅದರೊಳಗೆ ಏನಾಗಿದೆ, ಏನೂ ಆಗೇ ಇಲ್ಲ, ಇಷ್ಟೇ ನಂದು ರೇಂಜ್ ಇವತ್ತು. ನೆಕ್ಸ್ಟ್ 5 ಮಿನಿಟ್ಸ್ಗೆ ಹೋಗ್ತೀವಿ, 15 ಮಿನಿಟ್ಸ್ ಸಿಕ್ಕಿಲ್ಲ ಅಂದಿದ್ರೆ 15 ಮಿನಿಟ್ಸಲ್ಲಿ 1 ಅವರ್ ರೇಂಜ್ ಒಳಗಡೆ ನನಗೆ ಏನಾಗಿದೆ, ಹಿಂಗೆ ಮೇಲ್ಗಡೆ ಹೋಗ್ತಾ ಇದ್ದಿದ್ದು ಹಿಂಗೆ ಬಂದು MSS ಆಗಿದೆ. MSS ಆದರೆ ಓಕೆ, ಲಾಸ್ಟ್ ಔಟರ್ ಬ್ಲಾಕಿಂದ ಎಂಟ್ರಿ ತಗೋಬೇಕು. ಈ ಥರ ಇಷ್ಟೇ ನಂದು ರೇಂಜು. ರೀಸೆಂಟ್ ಸ್ವಿಂಗ್ ಏನಿದೆ ನಿಮ್ಮದು ಅಷ್ಟೇ ರೇಂಜು. ಅದು ಬ್ರೇಕ್ ಆಗೋವರೆಗೂ, ಬ್ರೇಕ್ ಆದಮೇಲೂ ಅದೇ ರೇಂಜ್ ಇಟ್ಕೊಂಡು ಕೂತ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಹೊಸ ರೇಂಜ್ ಕ್ರಿಯೇಟ್ ಆಗುತ್ತೆ, ಆವಾಗ ಹೊಸ ರೇಂಜ್ ತಗೊಳ್ಳಿ. ಅಣ್ಣ ನಮ್ದು ಸೆಕೆಂಡ್ ಬ್ಯಾಚ್. ನೀವು ಆರಾಮಾಗಿರಿ ಅಣ್ಣ, ಇನ್ನೊಂದು ನಾಳೆ ನಾಡೋದ್ರಲ್ಲಿ ಮಾಡ್ತೀನಿ ಅಣ್ಣ, ನಾಳೆ ಮಾಡ್ತೀನಿ ಅಣ್ಣ. ನಾಳೆನಾ? ಹ್ಮ್. ಬ್ರೋ ಹೈಯರ್ ಟೈಮ್ ಫ್ರೇಮ್ ಒಳಗೆ ಹೋದ್ರಿ ಅಂತಂದ್ರೆ ಅವು 15 ಮಿನಿಟ್ಸ್ ಮತ್ತೆ 1 ಅವರ್ದು ಕಾಣಬಾರ್ದು ಅಂತಂದ್ರೆ ಅದು ವಿಸಿಬಿಲಿಟಿ ಆಫ್ ಮಾಡ್ಕೊಂಡ್ಬಿಟ್ರಿ ಅಂತ ನಿಮ್ಗೆ ಕ್ಲಿಯರ್ ಬಯಾಸ್ ಗೊತ್ತಾಗುತ್ತೆ ಆಕ್ಚುಲಿ. ಓಕೆ. ನಾನು ಅದನ್ನೇ ಮಾಡ್ತೀನಿ ಆಕ್ಚುಲಿ. ನಾ 15 ಮಿನಿಟ್ಸ್ 1 ಅವರ್ದೆಲ್ಲ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಹೈಯರ್ ಟೈಮ್ ಫ್ರೇಮ್ಸ್ ಹೋದ್ರೆ ನಾನು ಹಂಗೆ ಮಾಡಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ ಎಲ್ಲಾನು ಆಫ್ ಮಾಡ್ಕೋತೀನಿ, ಎಲ್ಲಾನು ಆಫ್ ಮಾಡ್ಕೊಂಡು ಶಿಸ್ತು. ಓಕೆ, ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ಏನಾಗ್ತಿದೆ ಕ್ಲೀನಾಗಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಇವಾಗ ಚಾರ್ಟು ಅನ್ಸುತ್ತೆ, ಅವಾಗ ಕ್ಲೀನಾಗಿ ನೋಡ್ತೀನಿ. ಕ್ಲೀನಾಗಿ ನೋಡಾದ್ಮೇಲೆ ಇವಾಗ ಎಲ್ಲೋ ಒಂದ್ ಕಡೆ ಮಾರ್ಕ್ ಮಾಡ್ಬೇಕು ಅನ್ಕೊಳ್ಳಿ. ಮತ್ತೆ ಇವಾಗ ನನಗೆ ಗೊತ್ತಾಯ್ತು ಎಲ್ಲಿ ಮಾರ್ಕ್ ಮಾಡ್ಬೇಕಂತ. ಓಕೆ, ಇದು ಎಕ್ಸಾಂಪಲ್ಗೆ ಇದು ನಾನು ಇವಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಮಾರ್ಕ್ ಮಾಡಬೇಕು. ಇಲ್ಲಿಂದ ಹಿಂಗೆ ಎಳಿತೀನಿ, ಅವಾಗ ಎಲ್ಲ ಬರುತ್ತೆ, ಪರವಾಗಿಲ್ಲ. ಈಗ ಗೊತ್ತಾಯ್ತು ನನಗೆ ಎಲ್ಲಿ ಎಳಿಬೇಕು ಅಂತ, ಹಂಗೆ ಮಾಡ್ಕೋತೀನಿ ನಾನು. ಗೊತ್ತಾಗ್ತಿಲ್ಲ ಅಂದ್ರೆ ಆಫ್ ಮಾಡ್ಕೋತೀನಿ, ಎಲ್ಲಾನು ಆಫ್ ಮಾಡ್ಕೊಂಡು ನೋಡ್ತೀನಿ ಕ್ಲೀನಾಗಿ. ನಾನೇನ್ ಮಾಡ್ತೀನಿ ಬ್ರೋ, ಓನ್ಲಿ ವೀಕ್ಲಿ ಮತ್ತೆ ಡೈಲಿ ಒಳಗಿನ ಅವನ್ನಷ್ಟ ಕಾಣುವಾಗ ವಿಸಿಬಿಲಿಟಿ ಇಟ್ಕೊಂತೀನಿ.
ಬಟ್ ಹ್ಮ್ ಬಟ್ ಏನ್ 15 ಮಿನಿಟ್ಸ್ ಒಳಗ ಅದಲ್ಲ ಇಷ್ಟು ಟೈಮ್ ಫ್ರೇಮ್ ಹಿಡಿದು ಲೈನ್ಸ್ ಕಾಣ್ಬೇಕು ಅಲ್ಲಿ. ಹ್ಮ್ ಅಂದ್ರ ಬಯಸ್ ಆಕ್ಚುಲಿ ಹೈಯರ್ ಟೈಮ್ ಫ್ರೇಮ್ ಒಳಗ ಬಯಸ್ ಚಂದ ಪ್ರಾಪರ್ ಆಗಿ ಗೊತ್ತಾಗುತ್ತೆ. ಹೌದು. ಹ್ಮ್ ಸೊ ಮತ್ತೆ ಇನ್ನೇನಾದ್ರೂ ಡೌಟ್ ಇದೆಯಾ ವಿನಾಯಕ್ ಅವರೇ ಹೇಳಿ. ನಾನೊಬ್ರು ಅಷ್ಟೇ ಮಾತಾಡಿದ್ದೆ. ಹ್ಯಾಂಡ್ ರೈಸ್ ಮಾಡ ಅನ್ನೋದು ಅದಕ್ಕೆ ನಾನ ಮಾಡಿದ್ದೆ. ಓಕೆ ಮತ್ತೆ ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಸೊ ಹಾ ಇದೊಂದು ಅರ್ಥ bro. ಮಾಡ್ಕೊಳ್ಳಿ, ಈಗ 5 ಮಿನಿಟ್ಸ್ ನೀವು ಮಾಡ್ಲೇಬೇಕಂದ್ರೆ ಫಂಡೆಡ್ ಅಕೌಂಟಲ್ಲಿ ಮಾಡಬೇಡಿ, ಹೆವಿ ರಿಸ್ಕ್ ಆಗುತ್ತೆ. ಯಾಕಂದ್ರೆ ಫಂಡೆಡ್ ಅಕೌಂಟಲ್ಲಿ ನೀವು ದಿನದಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 1-2 ತಗೋಬೇಕು. ನಾನು ತಗೋತೀನಿ, ನಾನು ತಗೊಳ್ಳೋ ಎಲ್ಲ ಟ್ರೇಡು ಒಂದೇ ಅಕೌಂಟಲ್ಲಿ ತಗೊಳ್ಳಲ್ಲ. 1-2 ಟ್ರೇಡ್ ಒಂದು ಅಕೌಂಟಲ್ಲಿ ಮಾಡ್ತೀನಿ, 2 ಟ್ರೇಡ್ 2 ಅಕೌಂಟಲ್ಲಿ ಮಾಡ್ತೀನಿ, ಆ ಥರ ಮಾಡೋದು. ಅದಕ್ಕೆ ಅಷ್ಟು ಟ್ರೇಡ್ಸ್ ಇರುತ್ತೆ ನಂದು. ನಾನು ಎಲ್ಲ ಒಂದೇ ಅಕೌಂಟಲ್ಲಿ ತಗೊಳ್ಳಲ್ಲ. ಅಷ್ಟೆಲ್ಲ ರಿಸ್ಕ್ ಮಾಡೋಕ್ಕೆ ನನ್ನ ಹತ್ರ ಫಂಡೆಡ್ ಅಕೌಂಟಲ್ಲಿ ಕೊಡೋದೇ ಒಂದು 10% ರಿಸ್ಕು. ಅದಕ್ಕೆ ಪರ್ಸ್ನಲ್ ಅಕೌಂಟಲ್ಲಿ ಮಾಡಿ 2-3 ಫಂಡೆಡ್ ಅಕೌಂಟ್ ಇಟ್ಕೊಂಡಿದ್ರೆ ಅವಾಗ ಬೇಕಾದರೆ ಒಂದೊಂದ್ಸಲಿ ಮಾಡಿ, ಬೇಡ ಅನ್ನಲ್ಲ. ಹಿಂಗೂ ಮಾಡ್ಬೋದು. ಬೆಳಗ್ಗೆ ಲಂಡನ್ ಟ್ರೇಡ್ಸ್ನ ಒಂದು ಅಕೌಂಟಲ್ಲಿ ಮಾಡಿ, ಸಂಜೆ ನ್ಯೂಯಾರ್ಕ್ ಟ್ರೇಡ್ಸ್ನ ಒಂದು ಅಕೌಂಟಲ್ಲಿ ಮಾಡಿ, ಇಲ್ವಾ ಮಂಡೇ ಟ್ಯೂಸ್ಡೇ ಒಂದು ಅಕೌಂಟಲ್ಲಿ ಮಾಡಿ, ಥರ್ಸ್ಡೇ ವೆನ್ಸ್ಡೇ ಇನ್ನೊಂದು ಅಕೌಂಟಲ್ಲಿ ಮಾಡಿ, ವೆನ್ಸ್ಡೇ ಇಲ್ಲ ಫ್ರೈಡೇ, ಮಂಡೇ ಇಲ್ಲ ಫ್ರೈಡೇ ಯಾವಾಗಾರು ಒಂದಿನ ಬಿಟ್ಬಿಡಿ. ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಫಂಡೆಡ್ ಅಕೌಂಟ್ ಟ್ರೇಡ್ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ, ಹಿಂಗೆ ಮಾಡ್ಬೇಕು ನಾನು ಅಂತ. ಬ್ರೇಕ್ ಮಾಡಿದ್ರೆ ಮುಗೀತು, ಫಂಡೆಡ್ ಅಕೌಂಟ್ ಹೋಯ್ತು. ಬ್ರೋ ಆಯ್ತು ಬ್ರೋ, ಈಗ ಲಾಸ್ಟ್ ಇಷ್ಟು ಒಂದ್ ಮಾತ್ರ ಹೇಳ್ಕೊಡಿ ಬ್ರೋ ನಮ್ಗೆ ಸಾಕು. ಈಗ ಆರ್ಡರ್ ಬ್ಲಾಕ್ ಹಾಕ್ತೀವಲ್ವಾ, ಹಾ ಇವಾಗ ಆರ್ಡರ್ ಬ್ಲಾಕ್ ಹಾಕಿದ್ಮೇಲೆ ಈಗ ಫೈನಲ್ ಆಗಿ ಸ್ಟಾಪ್ ಲಾಸ್ ಇವೆಲ್ಲ ಇಡ್ತೀವಲ್ಲ ಬ್ರೋ, ಅದನ್ನ ನಂಗೆ ಲೈವ್ ಆಗಿ ತೋರಿಸ್ಕೊಡ್ತೀರಾ ಹಿಂಗೆ ಅಂತ ನಮ್ಗೆ? ಯಾಕಂದ್ರೆ ಈಗ ಆರ್ಡರ್ ಪ್ಲೇಸ್ ಮಾಡ್ಬೇಕಾದ್ರೆ ಈಗ ಸ್ಟಾಪ್ ಲಾಸ್ ಎಲ್ಲಿ ಇಡ್ಬೇಕು, ಇವಾಗ ನೋಡಿ, ಎಲ್ಲಿ ಆಯ್ತು ಸೆಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಇವಾಗ ನಂಗೆ ಚಾರ್ಟ್ ಅಲ್ಲಿ ತೋರಿಸ್ಕೊಡ್ತೀರಲ್ವಾ ಬ್ರೋ? ಇವಾಗ ಓಕೆ ಅದನ್ನ ಓಕೆ ಈಗ ತೋರಿಸ್ತೀನಿ ಎಕ್ಸ್ಟೆಲ್ 360 ಹೆಂಗಾಗುತ್ತೆ? ತೋರಿಸ್ತೀನಿ ಬ್ರೋ. ಇವಾಗ ನಾನು ಹೇಳಿದ್ದೆ ಅಲ್ವಾ ನಿಮಗೆ, ಇಲ್ಲಿ MSS ಆಗಿದೆ, ಫಸ್ಟು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು, ಆಮೇಲೆ ಏನು ಮಾಡ್ತು, MSS ಆಯಿತು ಅಂತ ನಿಮ್ಗೆ ಹೇಳ್ದೆ, ಹೌದಾ? MSS ಆಯಿತು ಇಲ್ಲಿ ಅಂತ ಹೇಳ್ದೆ, ಸರಿನಾ? ನೆಕ್ಸ್ಟ್ ಏನು ಮಾಡ್ಬೇಕು ನಾನು ಹೇಳ್ದೆ, ಲಾಸ್ಟ್ ಆರ್ಡರ್ ಬ್ಲಾಕಿಂದ ಸೆಲ್ ಮಾಡ್ತೀನಿ ನಾನಾದರೆ ಅಂತ ಹೇಳ್ದೆ ಅಲ್ವಾ? ಸೊ ಈ ಥರ ಮಾರ್ಕ್ ಮಾಡ್ಕೋತೀನಿ ಫಸ್ಟ್ ಇಲ್ಲಿ, ಓಕೆನಾ? ಅದಾದ್ಮೇಲೆ ನೆಕ್ಸ್ಟು ಒಂದು ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಓಪನ್ ಮಾಡ್ತೀನಿ, MT5 ಓಪನ್ ಮಾಡ್ತೀನಿ. MT5 ಓಪನ್ ಮಾಡಿ ಕ್ಲೀನಾಗಿ ಕಾಣಂಗೆ ಇಟ್ಕೋತೀನಿ. ಯಾವ ಲಾಟ್ ಸೈಜ್ ಬೇಕೋ ಸುಮ್ಮನೆ ಯಾವುದೋ ಒಂದು ಹಾಕೋತೀನಿ, 0.05 ಅಂತ ಹಾಕೊಂಡಿರ್ತೀನಿ, ಓಕೆನಾ? ಹಾಕೊಂಡ್ಮೇಲೆ ನನಗೆ ಇವಾಗ ಡೌಟ್ ಬರ್ತದೆ ಎಲ್ಲಿಂದ ನಾನು ಆ್ಯಕ್ಚುಲಿ ನೋಡಿದ್ದು ಅಂತ. ಮತ್ತೆ ಹೋಗ್ತೀನಿ, ಓಕೆ 5 ಮಿನಿಟ್ಸ್ ಟೈಮ್ ಫ್ರೇಮ್, ಕೊನೆ ಇದು ಇಲ್ಲಿಂದ ಸೆಲ್ ಮಾಡಬೇಕು. ಓಕೆ, ನೋಡಿಕೊಂಡೆ, ಬಂದೆ ಇಲ್ಲಿಗೆ. ಏನು ಸೆಲ್ ಮಾಡ್ಬೇಕು ತಾನೆ? ಹಿಂಗೆ ಕ್ಲಿಕ್ ಮಾಡಿದ್ರೆ ಅದ್ರ ಹತ್ರ ತೊಗೊಂಡೋದ್ರೆ ಅದೇ ಸೆಲ್ ಲಿಮಿಟಾಗಿ ಬರುತ್ತೆ ನಿಮಗೆ. ಇಟ್ಟೆ. SL ಎಲ್ಲಿ ಇಡಬೇಕು, ಆರ್ಡರ್ ಬ್ಲಾಕ್ ಮೇಲೆ ಇಡಬೇಕು. ಇಟ್ಟೆ. TP ಎಲ್ಲಿ ಇಡಬೇಕು, 1:2, 5 ಮಿನಿಟ್ಸ್ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1:2. 51 SL ಅಂದರೆ 102 TP, ಹೌದಾ? ಸೊ ಇಲ್ಲ 101.5 ಈ ಥರ ಎಲ್ಲ ಸಾಕು ಅಂದರೆ 75 ಇಡ್ತೀನಿ ಅನ್ಕೊ. ಓಕೆ, 75 ಇಡ್ತೀನಿ. ಸೊ ಇಟ್ಬಿಟ್ಟು ಪ್ಲೇಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಮಾರ್ಕೆಟ್ ಪಟ 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 ಅಂತ ಇಲ್ಲಿಗೆ ಬಂದರೆ ಟಕ್ ಅಂತ ಎಂಟರ್ ಆಗುತ್ತೆ. ಹಿಂಗೆ ಹೋದರೆ SL ಹಿಟ್ ಆಗುತ್ತೆ. ಪಟ್ ಅಂತ ಒಂಚೂರು ಹಿಂಗೆ ಕೆಳಗಡೆ ಬಂದರೆ TP ಹಿಟ್ ಆಗುತ್ತೆ. ಬೇಡ ಅಂದರೆ ಡಿಲೀಟ್ ಮಾಡಿ. ಇಷ್ಟೇ ಬ್ರೋ. ಬ್ರೋ ಬೇಜಾರಾಗ್ಬಿಡಿ, ಮತ್ತೆ ಅದೇ ಕ್ವಶನ್ ಕೇಳ್ತಾ ಇದೀನಿ ಅಂತ. ಫಸ್ಟ್ MMS ಸೆಕೆಂಡ್ MMS ಇನ್ನೊಂದ್ಸತಿ ಪ್ಲೀಸ್ 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 ಪ್ಲೀಸ್, ಬೇಜಾರಾಗ್ಬಿಡಿ. ಫಸ್ಟ್ MSS ಅಂದರೆ ಫಸ್ಟ್ MMS ಆಗಿ ಸೆಕೆಂಡ್ MMS ಆಗಿ ಆಮೇಲೆ ಟ್ರೇಡ್ ತಗೊಂತೀವಲ್ಲ ಅದು. ಓಕೆ, ಫಸ್ಟ್ MMS ಆದಮೇಲೆ ಇನ್ನೊಂದು MSS ಆಗಲ್ಲ. ಓಕೆ, ಫಸ್ಟ್ ಒಂದು MS. ಈಗ ಒಂದ್ಸಲಿ ನೀವು MMS ಅಂದು ನನ್ನ ಬಾಯಲ್ಲಿ MSS ಬತ್ತೈತಿ, MMS ಬತ್ತೈತೆ. MSS ಬ್ರೋ, ಇದು ಮಾರ್ಕೆಟ್ ಸ್ಟ್ರಕ್ಚರ್. ಸಾರಿ MSS. ಸೊ ಇದಾಯ್ತಾ? ಒಂದ್ಸಲಿ MSS ಆದ್ಮೇಲೆ ಬಂತು. ನೆಕ್ಸ್ಟ್ ಏನ್ ಕೊಡುತ್ತಲ್ಲ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಒಂದೇ ಸೈಡ್ ಹೋಗ್ತಾ ಇರೋದು. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೂ ಅಷ್ಟೇ, ಕೊನೆಯದಾಗಿ ಇನ್ನೊಂದು ಆರ್ಡರ್ ಬ್ಲಾಕ್ ಕ್ರಿಯೇಟ್ ಮಾಡಿರುತ್ತೆ.
ಇಲ್ಲಿ ಈ ಸ್ವಿಂಗ್ ಏನ್ ಹಿಂಗ್ ಹೋಯ್ತಲ್ಲ, ಅದಾದ್ಮೇಲೆ ಹಿಂಗ್ ಪಟ್ಟಂತ ಇಲ್ಲಿ ಇನ್ನೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡುತ್ತಲ್ಲ ನೆಕ್ಸ್ಟ್. ಫಸ್ಟ್ ಟೈಮ್ ಅಷ್ಟೇ MS ಅದಾದ್ಮೇಲೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದ್ದು ತುದಿ ಅಲ್ಲಿ ಇನ್ನೊಂದು ಆರ್ಡರ್ ಬ್ಲಾಕ್ ಇರುತ್ತೆ. ಆ ಓಕೆ. ಆರ್ಡರ್ ಬ್ಲಾಕ್ ಇಂದ ಮತ್ತಿನ್ನೊಂದ್ ಸೆಲ್ 1:2 1:3 ಮುಗೀತಿಷ್ಟೇ. ಇವೆರಡೇ ಇಂಪಾರ್ಟೆಂಟ್ ಟ್ರೇಡ್ಸ್. ಸೊ ನೀವ್ ಹೇಳೋ ಪ್ರಕಾರ ಫಸ್ಟ್ ಟೈಮ್ MS ಆದ್ಮೇಲೆ ಮತ್ತೆ ಇನ್ನೊಂದ್ಸತಿ MS ಆಗಲ್ಲ. ಆಗಲ್ಲ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಬ್ರೋ. MS ಅಂದ್ರೆ ಏನ್ ಹೇಳಿ? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. MS ಅಂದ್ರೆ ನಿಮಗೆ ಹಾ ಹಿಂಗ್ ಕೆಳಗಡೆ ಹೋಗ್ತಿರೋದು ಮೇಲ್ಗಡೆ ಹೋಗ್ಬೇಕು ತಾನೆ. ಹೌದು. ಸೊ ಈ ಸಿನಾರಿಯೋಲಿ ಏನಾಗ್ತಾ ಇದೆ, ಹಿಂಗ್ ಮೇಲ್ ಹೋಗ್ತಾ ಇತ್ತು ಟ್ರೇಡ್, ಹಾ ಪಟ್ ಅಂತ ಕೆಳಗಡೆ ಬಂತು, ಹೌದಾ? ಹಾ ಇವಾಗಿರೋ ಸಿನಾರಿಯೋ ಇದು ಲೈವ್ ಮಾರ್ಕೆಟ್ ಅಲ್ಲಿ. ಹಿಂಗ್ ಮೇಲ್ ಹೋಗ್ತಾ ಇತ್ತು, ಹಾ ಕೆಳಗಡೆ ಬಂತು ಪಟ್ ಅಂತ. ನೆಕ್ಸ್ಟ್ ನಾನೇನ್ ಹೇಳ್ದೆ, ಕೊನೆ ಆರ್ಡರ್ ಬ್ಲಾಕ್ ಇಂದ ಸೆಲ್ ಮಾಡಪ್ಪ ಅಂತ. ಸೆಲ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಯಾಕಾಗುತ್ತೆ MS ಆಗಲ್ಲ ಅಂದ್ರೆ, ಹಾ ಸೊ ಒಂದೇ ಸೈಡ್ ಮೂವ್ಮೆಂಟ್ ಇದ್ರೆ ಏನಂತ ಕರಿತೀವಿ? ಇವಾಗ ನೋಡಿ ಕರೆಕ್ಟ್ ಆಗಿ. BOS. ಇದೇನಿದು? ಇದು MS ಬ್ರೇಕ್ ಆಫ್ ಸ್ಟ್ರಕ್ಚರ್? ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಇದೇ ತಾನೇ ಆಗಿರೋದು ಇಲ್ಲಿ. ನೆಕ್ಸ್ಟ್ MS ಆಗ್ಬೇಕಂದ್ರೆ ಏನಾಗ್ಬೇಕು ಹೇಳಿ? ಈ ತರ ಹಿಂಗ್ ಹೋಗ್ತಾ ಇದ್ದಿದ್ದು ಮೇಲೆ ಹೋಗ್ಬೇಕು. ಹಿಂಗ್ ಮೇಲಕ್ಕೆ ಪುಷ್ ಕೊಡ್ಬೇಕು. ಇವಾಗ ಮತ್ತೆ MS ಆಯ್ತು. ಸೊ ಆ ತರ ಒಂದ್ಸಲಿ MS ಆದ್ಮೇಲೆ ಹಾ ಮತ್ತೆ ನಾವು ಎಂಟ್ರಿ ತಗೋತೀವಿ, ಹಿಂಗ್ ಮತ್ ಕೊಡುತ್ತೆ ಅನ್ಕೊಳ್ಳಿ. ಇದೇನಾಯ್ತು? MS ಆಗಲ್ಲ, ಇವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು. ಮತ್ತೆ ಒಂದೇ ಸೈಡ್ ಹೋಗ್ತಿರೋದಲ್ವಾ? ಒಂದೇ ಸಲ MS ಮೇಲ್ ಹೋಗ್ತಿರೋದು ಕೆಳಗಡೆ ಬಂದಾಗ, ಕೆಳಗಡೆ ಹೋಗ್ತಿರೋದು ಮೇಲಕ್ಕೆ ಶಿಫ್ಟ್ ಆದಾಗ, ಇವೆರಡೇ MS ಆಗೋದು. ಇನ್ ಮಿಕ್ಕಿದ್ದು ಒಂದೇ ಸೈಡ್ ಅಲ್ಲಿ ಯಾವ ಕಡೆ ಎಲ್ ಬೇಕಾರೋ ಆಗ್ಲಿ, ಅದೆಲ್ಲ ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆ, ಥ್ಯಾಂಕ್ ಯು ಬ್ರೋ. ಇವಾಗ ಒಂದು ಕ್ಲಾರಿಟಿ ಬಂತು. ಸಾರಿ ಮತ್ತೆ ಕೇಳಿದೆ ಅಂತ ಬೇಜಾರಾಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಬ್ರೋ. ಬ್ರದರ್ ಚಾಟ್ ಬಾಕ್ಸ್ ಅಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ. ಏನ್ ಬ್ರೋ? ಶಾರ್ಟ್ ಅಲ್ಲ, ಚಾಟ್ ಬಾಕ್ಸ್ ಅಲ್ಲಿ ಹಾ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಹೈ ಇರುತ್ತಲ್ಲ, ಪ್ರೀವಿಯಸ್ ಲೋ, ಅದನ್ನ ಬ್ರೇಕ್ ಮಾಡ್ದಂಗೆ ರಿವರ್ಸ್ ಆಗಿರುತ್ತೆ. ಈಗ ಒಂದು MS, ಇನ್ನೊಂದು ಲೈಕ್ ಫಾರ್ ಎಕ್ಸಾಂಪಲ್ W ಮಾರ್ಕ್ ಮಾಡಿ ಹೋಗಿರುತ್ತೆ. ಅದನ್ನ ಏನಂತ ಕನ್ಸಿಡರ್ ಮಾಡ್ತೀರಾ? ಸೊ ನೀವು ಮಾರ್ಕ್ ಮಾಡಿರೋದು ಹಿಂಗೆ, ಹ್ಮ್ ಕರೆಕ್ಟ್. ಒಂದಿದು, ಇನ್ನೊಂದು ಅದು MS, ಅದು ನೋ ಪ್ರಾಬ್ಲಮ್. ಇದು MS ಅಲ್ವಾ? ನೋ ಪ್ರಾಬ್ಲಮ್. ಸೊ ಈ ತರ ಸಿನಾರಿಯೋನೇ ನಿಮಗ್ ಬರೋದು ಆಕ್ಚುಲಿ, ನೀವು ಹಾಕಿರೋದು. ಸೊ ಇಲ್ಲಿ ನೀವು ಇನ್ನೊಂದನ್ನ ಮಾರ್ಕ್ ಮಾಡಿ, ಮುಂಚೆ ಆಗಿರೋದನ್ನು ಮಾರ್ಕ್ ಮಾಡಿ, ಸರಿನಾ? ಹಳೇದಾಗಿರುತ್ತಲ್ಲ ಮುಂಚೆ, ಈಗ ಇದಾಗ್ಬೇಕಂದ್ರೆ ಹಿಂದೆಯಿಂದ ಬಂದಿರ್ಬೇಕು ತಾನೆ ಸ್ವಿಂಗ್ಸ್. ಎಸ್. ಸೊ ಈ ತರ ಸ್ವಿಂಗ್ ಬಂತ, ಇಲ್ಲಿ ಇದೇನಾಗುತ್ತೆ ನೋಡಿ ಒಂದ್ಸಲಿ ಕ್ಲೀನ್ ಆಗಿ. ಒಂದೇ ಸೈಡ್ ಬ್ರೇಕ್ಔಟ್, ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆನಾ? ಇದನ್ ಬ್ರೇಕ್ ಮಾಡಿದ್ರೆ ಏನಾಗುತ್ತೆ? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಓಕೆ. ಯಾಕಂದ್ರೆ ಇದೇನ್ ಹೇಳಿ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಹಿಂಗ್ ಕೊಟ್ಟಿತ್ತು, ಆಮೇಲೆ ಬ್ರೇಕ್ ಕೊಡ್ತು. ಸೊ ಇದನ್ನ ನಾವು ಚಿಕ್ಕದಾಗಿ ನೋಡೋದಿದ್ರೆ ಹಿಂಗ್ ಬರ್ತಾ ಇತ್ತು, ಹಿಂಗಾಯ್ತು. ಸೊ ಇಲ್ಲಿ ಡೈರೆಕ್ಟ್ ಆಗಿ ಹಿಂಗೆ ಹೋಗ್ಬಿಟ್ಟಿರಲ್ಲ. ಆಲ್ಮೋಸ್ಟ್ ಎವ್ರಿ ಟೈಮು ಇದ್ರೊಳಗಡೆನು ಹಿಂಗ್ ಆಟ ಆಡ್ಕೊಂಡೇ ಹೋಗಿರುತ್ತೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ಗಳು ಕೊಟ್ಕೊಂಡೇ ಹೋಗಿರುತ್ತೆ. ಸೊ ನೀವು ಇದನ್ನ ಮಾರ್ಕ್ ಮಾಡಿದ್ರಿ, ನಾನು ಡೈರೆಕ್ಟ್ ಆಗಿ ತೋರಿಸ್ತೀನಿ ಇಷ್ಟೇ. ಸೊ ನೀವು ಕೇಳಿದ ಕ್ವಶನ್ ಆಕ್ಚುಲಿ ಕರೆಕ್ಟ್ ಆಗಿ ಕೇಳಿದಿರಾ. ಯಾವಾಗ್ಲೂ ಹಿಂಗೆ ಆಗೋದು. ನಾವು ಬೇರೆಯವ್ರು ಏನ್ ಅನ್ಕೋತಾರೆ, ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅನ್ಕೋತೀರಾ, ಬಟ್ ದಿಸ್ ಈಸ್ ಓನ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್. ಇದನ್ನ ಲಾಸ್ಟ್ ಸ್ವಿಂಗ್ ಎಲ್ಲಿದೆ ನೋಡಿ, ಇದು ಲಾಸ್ಟ್ ಸ್ವಿಂಗ್. ಇದು ಲಾಸ್ಟ್ ಸ್ವಿಂಗ್ ಆಗ್ಬೇಕಂದಿದ್ರೆ ಇದು ಹಿಂಗ ಆಗಿರ್ಬೇಕಿತ್ತು, ಹೌದಲ್ವಾ? ಸೊ ಅದಂಗ ಆಗಿಲ್ಲ. ಲಾಸ್ಟ್ ಸ್ವಿಂಗ್ ಎಲ್ಲಿದೆ? ಇಲ್ಲಿದೆ. ಇದನ್ನ ಮಾಡಿದ್ರೆ, ಇದನ್ನ ಬ್ರೇಕ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋದು. ಪರ್ಫೆಕ್ಟ್.
ಎಂದು ಅಣ್ಣ ಹ್ಮ್ ಅಣ್ಣ ಅದು MS ಇದು ಇಲ್ಲಿ ಐತಲ್ಲಣ್ಣ 1 hour ಲೋವರ್ ಐ ಅಂತ ಹ್ಮ್ ಅದು ಸೈಡ್ ಹೆಂಗ್ ಬರ್ತಣ್ಣ ಅದು ಸ್ಪೆಲ್ಲಿಂಗ್ ಹೊಡ್ಯಾಕ ಅದ ಪಾತ್ ಮಗ್ಲ ಈಗ ಪಾತ್ ಮಗ್ಲ ಒಂದು ಐತಿ ಮಾರ್ಕ್ ಮಾಡ್ತೀರಾ ಅನ್ಕೊಳ್ಳಿ ಹಿಂಗೆ ಹಾ ಮಾರ್ಕ್ ಮಾಡಾದ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತ ಇಲ್ಲಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಅಂತ ಸ್ಟೈಲ್ ಟೆಕ್ಸ್ಟ್ ಅಲ್ಲಿ ನಿಮ್ಗೆ ಏನ್ ಬೇಕು ಅದು ಅದ್ರ MS. ಸೊ ಅಲ್ಲಿ ಹೊಡದ್ರ ಇದೆಲ್ಲ ಓಕೆ ಅದ ಕೊಟ್ಮೇಲೆ ಇರಿ ಇರಿ ನಾನು ಫುಲ್ ಹೇಳಕ್ಕೆ ಬಿಡಲ್ಲಪ್ಪ ನೀವು. ನಾನು ನಿಧಾನ ಒಂದೊಂದೇ ಸ್ಟೆಪ್ ಹೇಳ್ತಿರ್ತೀನಿ. ಈ ತರ ಓಕೆ ಕೊಟ್ಮೇಲೆ ಮತ್ತಿಂಗ್ ಬನ್ನಿ, ಇಲ್ಲಿ ಟೆಂಪ್ಲೇಟ್ ಅಂತ ಬರುತ್ತೆ ಲಾಸ್ಟ್ ಆಪ್ಷನ್, ಇದನ್ನ ಸೆಲೆಕ್ಟ್ ಮಾಡಿ ಸೇವ್ ಟೆಂಪ್ಲೇಟ್ ಆಸ್ ಅಂತ ಕೊಡಿ. ಅದೇನಂತ ನಾರ್ಮಲ್ ನೆಕ್ಸ್ಟ್ ಟೈಮ್ ಹಾಕೋಬೇಕಾದ್ರೆ MSS ಅಂತ ಕೊಡಿ, ಆಮೇಲೆ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ರೆ ನೀವು ಇದನ್ನ ಇಲ್ಲ ನೆಕ್ಸ್ಟ್ ಟೈಮ್ ಇವಾಗ ಯಾವಾಗ್ಲೂ ಹಾಕ್ತಾ ಇರ್ತೀರಿ ಅನ್ಕೊಳ್ಳಿ. ಓಕೆ, ಇದನ್ನೇ ತೋರಿಸ್ತೀನಿ ರೀ. ಸೊ ಇಲ್ಲಿ ನೆಕ್ಸ್ಟ್ ಟೈಮ್ ನಾನು MSS ಅಂತ ಹಾಕ್ಬೇಕಾದ್ರೆ ಬರೀ ಲೈನ್ ಹೇಳಿದ್ರೆ ಸಾಕು. ನೆಕ್ಸ್ಟ್ ಈ ಟೆಂಪ್ಲೇಟ್ನ ಕ್ಲಿಕ್ ಮಾಡಿದ್ರೆ ಸೇವ್ ಆಗಿರೋದು ಬರುತ್ತೆ MSS. ಹಾ ಸರಿ ಥ್ಯಾಂಕ್ಸ್ ಅಣ್ಣ. ಚಂದಣ್ಣ ಇವಾಗ ಪೂರ್ತಿ ಇವಾಗ ಟ್ರೇಡಿಂಗ್ ಅಕೌಂಟ್ ಎಲ್ಲ ಪೂರ್ತಿ ಚಾಲೂ ಮಾಡಕ ಎಷ್ಟ್ ಅಮೌಂಟ್ ಬೇಕಾಗತ್ತಣ್ಣ ಸ್ಟಾರ್ಟಿಂಗ್ ಲಿಂತ್ರ ಎಲ್ಲ? ಏನು ಬೇಕಾ, ಏನು ಒಂದು ಫಂಡೆಡ್ ಅಕೌಂಟ್ ತಗೊಳಕ್ಕೆ ಒಂದು 2,000ದಿಂದನೂ ಫಂಡೆಡ್ ಅಕೌಂಟ್ ಇದೆ. ಹಾ 3,000 ಬೆಸ್ಟ್ ಬೇಕಂದ್ರೆ ಫಂಡಿಂಗ್ ಪಿಪ್ಸ್ ಅಲ್ಲಿ ನಿಮಗೆ ರೂಲ್ಸು ಜಾಸ್ತಿ ಇರೋದು, ಡ್ರಾಡೌನ್ ಜಾಸ್ತಿ ಇರೋದೆಲ್ಲ ಬೇಕು ಚೆನ್ನಾಗಿ. ಇದೆಲ್ಲ ಬೇಕಂದ್ರೆ 3,250 ಆಗುತ್ತೆ. ನೀವೇ ಬ್ರೋಕರ್ಗೆ ಹಾಕೋತೀನಿ ಅಂದ್ರೆ UPI ಪೇಮೆಂಟ್ ಮಾಡಕ್ಕೆ 8,000 ಬೇಕು. ಇಲ್ಲ ಕ್ರಿಪ್ಟೋಲಿಂದ ಮಾಡ್ತೀನಿ ಅಂದ್ರೆ 5,000 ರಿಂದ 6,000 ಬೇಕು. ಅಣ್ಣ ಅದು ಮತ್ತ 3,000 ಅಂತ ಹೇಳಿದ್ರಲ್ಲ ಮೊನ್ನೆ. ಅದೇ 3,250. ಹಾ ಬ್ರೋ ಮತ್ತೆ ಈಗ XM ಅಲ್ಲಿ ಎಷ್ಟು ಟೋಟಲ್ ಆಗಿ ಎಷ್ಟು ಅಮೌಂಟ್ ಬೇಕು ಬ್ರೋ ಇವಾಗ ಪ್ರೆಸೆಂಟ್ ಡೆಪಾಸಿಟ್ ಮಾಡ್ಕೊಳ್ಳೋಕೆ? ಡಿಪಾಸಿಟ್ ಕ್ರಿಪ್ಟೋ ಲಿಮಿಟ್ $50, UPI ಪೇಮೆಂಟ್ಗೆ 8,000. ಓಕೆ ಥ್ಯಾಂಕ್ ಯು ಬ್ರೋ. ಸೊ ಬ್ರೋ ಇವಾಗ ನೀವು ಮಾರ್ಕ್ ಮಾಡಿದ್ದೀರ ಟಾಪ್ ಅಲ್ಲಿ ಆರ್ಡರ್ ಬ್ಲಾಕ್, ಅದಿನ್ನ ವ್ಯಾಲಿಡ್ ಇದೆಯಾ ಬ್ರೋ? ಯಾಕಂದ್ರೆ ಇಲ್ಲಿ ಕೆಳಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಅದು ವ್ಯಾಲಿಡ್. ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ರೆ ವ್ಯಾಲಿಡೇ ಇರುತ್ತೆ. ವ್ಯಾಲಿಡ್ ಯಾವಾಗ ಆಗಲ್ಲ ಅಂದ್ರೆ ಈ ತರ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ಬೇಕಾದ್ರೆ ಕೆಳಗಡೆ ಕೊಡ್ತಾ ಇರ್ಲಿ ಪರವಾಗಿಲ್ಲ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ ನೋಡಿ, ಅವಾಗ ಇನ್ವ್ಯಾಲಿಡ್ ಆಗುತ್ತೆ. ಇದನ್ನ ಬಿಟ್ಟಾಕ್ಬಿಡ್ಬೇಕು ಅಷ್ಟರಲ್ಲಿ. ಇವಾಗ ಹಿಂಗ್ ಹೋಗ್ತಿದೆ ಅಲ್ವಾ, ಇವಾಗ ಪ್ರೈಸು ಇಲ್ಲಿತ್ತು, ಬ್ರೇಕ್ ಮಾಡ್ತು, ಕೆಳಗಡೆ ಹೋಯ್ತು, ಮೇಲೆ ಹೋಯ್ತು, ಇದನ್ನ ಬ್ರೇಕ್ ಮಾಡ್ತು, ಕೆಳಗಡೆ ಬಂತು, ಕೆಳಗಡೆ ಬಂದ್ಮೇಲೆ ಮತ್ತೆ ಹೋಯ್ತು, ಇದನ್ನ ಬ್ರೇಕ್ ಮಾಡ್ತು, ಕೆಳಗಡೆ ಬಂತು. ಇದನ್ನ ಕಂಪ್ಲೀಟಾಗಿ ಬ್ರೇಕ್ ಮಾಡಿಕೊಂಡು ಮೇಲೆ ಕ್ಲೋಸ್ ಮಾಡ್ಕೊಂಡದು, ಮತ್ತೆ ಹಿಂಗೆ ಕ್ಲೋಸ್ ಮಾಡಿ ಹಿಂಗ್ ಬಂದು ನೆಕ್ಸ್ಟ್ ಹೋಗಕ್ ಸ್ಟಾರ್ಟ್ ಮಾಡಿದಿದ್ರೆ ಇವಾಗ ಇದಕ್ಕೆ ವೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ ವೇಸ್ಟ್. ಹೋಯ್ತು SL ಡೈರೆಕ್ಟ್ ಅದು ಪುಷ್ ಮಾಡಕ್ ಟ್ರೈ ಮಾಡುತ್ತೆ, ಬಟ್ ಇನ್ನೂ ಅದು ಕೆಳಗಡೆನೆ ಹೋಗ್ತಾ ಇದೆ. ಅದೇ ಒಂದ್ಸಲಿ MSS ಆದ್ರೂ ನೆಕ್ಸ್ಟ್ ಅದನ್ನ ಬಿಟ್ಬಿಡಿ. ನೆಕ್ಸ್ಟ್ ಇವಾಗ ಇಲ್ಲ ಆಟ ಆಡ್ತಿದ್ಯಾ, ಈಗ ನೋಡಿ ಇಲ್ಲಿ ಆಗಿರ್ಬೋದು ಆಕ್ಚುಲಿ. ಸೊ ಇಲ್ಲಿ MSS ಆಗ್ತಾ ಇತ್ತು, ಬಟ್ ಇದಾದ್ಮೇಲೆ ಈ ಕ್ಯಾಂಡಲ್ ಬಂತು, ಇದನ್ನ ಬ್ರೇಕ್ ಮಾಡೋಕ್ಕಾಗಿಲ್ಲ. ಇದಾದ್ಮೇಲೆ ಇನ್ನೂ ಒಂದು ಕ್ಯಾಂಡಲ್ ಬಂತು, ಇದನ್ನ ಬ್ರೇಕ್ ಮಾಡೋಕ್ಕಾಗಿಲ್ಲ. ಎಲ್ಲೂ MSS ಆಗಿಲ್ಲ ಎನ್ನುವ ಮೇಲ್ಗಡೆಗೆ. ಸೊ ಇನ್ನೂ ವ್ಯಾಲಿಡ್ ಇದೆ. ಯಾವಾಗ ಈ ತರ ಬ್ರೇಕ್ ಮಾಡುತ್ತೆ ಲಾಸ್ಟ್ ಸ್ವಿಂಗ್ ಹೈನ, ಅವಾಗ MSS ಇನ್ವ್ಯಾಲಿಡ್ ಆಗುತ್ತೆ. ಈ ಕೆಳಗಡೆ ಕೊಟ್ಟಿರೋ MSS ಮೇಲೆ ಫೋಕಸ್ ಮಾಡಬೇಕು ಬೈ ಮಾಡಕ್. ಅವಾಗ ಈಗ ಬ್ರೋ ಇದು ಇಂಟರ್ನಲ್ MSS ಆಗಿರುತ್ತಲ್ಲ, ಎಕ್ಸ್ಟರ್ನಲ್ MSS ಇದ್ದು ಆರ್ಡರ್ ಬ್ಲಾಕ್ ಇರುತ್ತೆ. ಈಗ ಇಂಟರ್ನಲ್ MSS ಆದ್ರೂ ಅದು ಇನ್ವ್ಯಾಲಿಡ್ ಅಲ್ವಾ? ಇನ್ವ್ಯಾಲಿಡೇ ಆಗುತ್ತೆ ಆಕ್ಚುಲಿ. ಯಾಕೆ ಗೊತ್ತಾ? ಅದು ನೋಡಿದೆ ಬ್ರೋ, ಡೈರೆಕ್ಟ್ ಪುಷ್ ಮಾಡುತ್ತೆ ಅದು. ಬಹಳ ಅದ್ರಲ್ಲೇ ಬಂದು ಯಾಕಂದ್ರೆ ಸ್ವಲ್ಪ ಅದ್ರಲ್ಲೇ ತಗೊಂಡು ನಮ್ಮ ಹೆಸರು ತಗೊಂಡು ಹೋಗ್ಬಿಡುತ್ತೆ, ಆಮೇಲೆ ಪುಷ್ ಕೊಡುತ್ತೆ. ಹಿಂಗೆ ಹೋಗ್ತಿರೋದು MSS ಆಗಿರುತ್ತೆ ಅನ್ಕೊಳ್ಳಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ, ಬಟ್ ಲೋವರ್ ಟೈಮ್ ಫ್ರೇಮ್ಸ್ ಅಲ್ಲಿ
ಎಷ್ಟೊಂದ್ಸಲಿ ಹಿಂಗ್ ಆಡಿ ಮೇಲಿಂದನೂ ಕೆಳಗಡೆ ಪುಷ್ ಮಾಡಿ ಅದು ಕೆಳಗಡೆ ಬರ್ತಾ ಇರೋದು, ಮತ್ ಮೇಲ್ಗಡೆ ಪುಷ್ ಮಾಡಿದಾಗ ನಾವ್ ಇಲ್ಲಿ ಹಿಡಿತೀವಿ ಟ್ರೇಡು, ಇದೊಂದ್ ಟ್ರೇಡ್ ಹಿಡಿತೀವಿ. ಇಲ್ಲೇನಾದ್ರು ಸೆಲ್ ಮಾಡಕ್ ಕಾಯ್ತಾ ಕೂತಿದ್ರೆ ಅದೇ ಯಾವಾಗ್ಲೂ ನಾರ್ಮಲ್ ಅಲ್ಲಿ ಗ್ರೂಪ್ ಅಲ್ಲಿ ಮಾಡ್ತಾರಲ್ಲ ನೆನ್ನೆ ಮೊನ್ನೆದೆಲ್ಲ ಇಟ್ಕೊಂಡು, ಅದು ಯಾವಾಗ್ಲೂ ವರ್ಕ್ ಆಗಲ್ಲ. ಪಟ್ ಅಂತ ಕಿತ್ಕೊ ಹೋಗ್ಬಿಡುತ್ತೆ, ಹಿಂಗೆ ಫುಲ್ ಸ್ಟ್ರೈಟ್ ಶೂಟ್ ಹಾಕ್ಬಿಡುತ್ತೆ. ಅದು ಆಕ್ಚುಲಿ ನಿಧಾನಕ್ಕೂ ಹೋಗಲ್ಲ, ಒಂದೇ ಸಲಿ ರಪ್ ಹ್ಮ್ ಅಂತ ಹೊಡೆಯುತ್ತೆ. 15 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಟಕ್ 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 ಅಂತ ಹೋಗಿರುತ್ತೆ. ನಾನ್ ಎಷ್ಟೋ ಸಲಿ ನೋಡ್ಬಿಟ್ಟಿದೀನಿ ಅದನ್ನ. ಇಲ್ಲೂ ಅಷ್ಟೇನೆ, ಇಲ್ಲೂ ಇಲ್ಲಿ ಈ ಆರ್ಡರ್ ಬ್ಲಾಕ್ ಆಗಿರಿ ಎಂಟ್ರಿ ತಗೊಂತೀನಿ ಅಂತ ಕೂತಿದ್ರೆ ನೋಡಿ, ಇಲ್ಲಿ ಹೆಂಗ್ ಶೂಟ್ ಆಗಿದೆ, ಒಂದೇ ಸಲಿ ಜಿಗ್ಗಂದ ಹೊಡ್ಕೊಂಡು ಹೋಗೇ ಬಿಡುತ್ತೆ ಹಂಗೆ. ಈಗ ಹೇಳಿದ್ರಲ್ಲ, ಇದಕ್ಕೂ ಇಂಡ್ಯೂಸ್ಮೆಂಟ್ಗೂ ಬಹಳ ಲಿಂಕ್ ಇದೆ ಬ್ರೋ. ಈಗ ಹೇಳಿದ್ರಲ್ಲ ನಾವು ಇಂಟರ್ನಲ್ MSS ಅಂತ, ಅಲ್ಲಿ ಇಂಡ್ಯೂಸ್ಮೆಂಟ್ ಎಲ್ಲಿ ಇರುತ್ತೆ ಅಂತ ಅಲ್ಲೇ ಇರುತ್ತೆ ಬ್ರೋ ಅದು. ಹ್ಮ್ ಬಹಳ ಮಾಡ್ತಿದ್ದಾರೆ ಇಂಡ್ಯೂಸ್ಮೆಂಟ್ ಮೇಲೆ, ಯಾರು ಮಾಡಬೇಡಿ. ಬ್ರೋ ಒಂದು ಮೆಸೇಜ್ ಸ್ಕ್ರೀನ್ಶಾಟ್ ಕಳ್ಸಿದೀನಿ, ಒಂದ್ ಸ್ವಲ್ಪ ಚೆಕ್ ಮಾಡಿ. ಬ್ರೋ ಇಲ್ಲಿ ಕಳ್ಸಿದಿರಲ್ಲ ಬ್ರೋ ನೀವು, ಹೆಂಗ್ ಬ್ರೋ ನಾನು ನೋಡ್ಲಿದ್ನ ಅದನ್ನ ಡೌನ್ಲೋಡ್ ನೆನ್ನೆವರೆಗೂ ಯಾಕೋ ಡೌನ್ಲೋಡ್ ಆಯ್ತಿತ್ತು, ಇವಾಗ ಡೌನ್ಲೋಡ್ ಆಯ್ತಲ್ಲ ಆಟೋ ಡೌನ್ಲೋಡ್, ಮತ್ತೆ ಡೌನ್ಲೋಡ್ ಮಾಡ್ಬೇಕಿರಿ ಬ್ರೋ. ನಾನು ಇವಾಗ ನೀವು ಮಾರ್ಕ್ ಮಾಡಿರೋದು ಓಕೆ ಕರೆಕ್ಟ್ ಆಗಿದೆ, ಬಟ್ ಹೌದು ಏನಂದ್ರೆ ಹಳೇದೆಲ್ಲ ಬಿಟ್ಬಿಡಿ, ಈಗ ರೀಸೆಂಟ್ ಇರೋದ್ ಮಾತ್ರ ಇಟ್ಕೊಳ್ಳಿ. ಸೊ ಈ ತರ ನೀವ್ ಎಲ್ಲ ಹಾಕ್ಬೇಕು ಅಂದ್ರೆ ರೀಸೆಂಟ್ ಇರೋದಕ್ ಮಾತ್ರ ಹಾಕಿ. ಹಳೇದ್ ನಿಮಗ್ ಗೊತ್ತಿರ್ಬೇಕು, ಹಳೇದ್ನೆಲ್ಲ ಮಾರ್ಕ್ ಮಾಡ್ಕೊಂಡೇ ಇರ್ಬೇಡಿ, ರೀಸೆಂಟ್ ಆಗಿರೋದನ್ನ ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ. ಸೊ ಹೆಂಗೆ ಅಂದ್ರೆ ಓಕೆ. ಇವಾಗ ನೀವು 4 ಅವರ್ದು ಮಾರ್ಕ್ ಮಾಡಿದೀರಾ ಅಲ್ವಾ, ಸೊ ಹೌದು ಇಲ್ಲಿಂದ ಇದೆಲ್ಲ ಮಾರ್ಕ್ ಮಾಡಿ ಕಳ್ಸಿದೀರಾ. ಬಟ್ ಹೌದು ನೀವು ಕನ್ಸಿಡರ್ ಮಾಡ್ಬೇಕಿರೋದು ಇಷ್ಟೇ, ಇವಾಗ ಏನಾಗಿದೆ 4 ಅವರ್ ಅಲ್ಲಿ ಇದು ಅದು ಓಕೆ ಬ್ರೋ. ನಾನು ಸ್ಟ್ರಕ್ಚರ್ ಪರ್ಫೆಕ್ಟ್ ಹಾಕಿದೀನ ಅಂತ ನಂಗೆ ಯಾಕೋ ಡೌಟ್ ಬರತೈತಿ. ನೀವು ಹೇಳೋದೊಂಥರ ನಾನೇನೋ ಬೇರೆ ಮಾಡತ್ತೀನೇನೋ ಅನ್ಸತ್ತೆ. ಸ್ಟ್ರಕ್ಚರ್ ಸಿಂಪಲ್ ಬ್ರೋ. ನನ್ನ ಕೇಳೋದ್ಕಿಂತ ಜಾಸ್ತಿ ನೀವೇನ್ ಮಾಡ್ಬೇಕಂದ್ರೆ, ನೀವು ಒಂದು ಸ್ಟ್ರಕ್ಚರ್ ಹಾಕ್ತೀರಾ ಅನ್ಕೊಳ್ಳಿ. ಈಗ ಕೆಲವ್ರು ಏನ್ ಮಾಡ್ತಾರೆ, ನಾನು ನೋಡ್ತಾ ಇರ್ತೀನಲ್ಲ, ಹಿಂಗ್ ಹಾಕಿರ್ತಾರೆ ಸರಿನಾ, ಹಿಂಗ್ ಹಾಕಿರ್ತಾರೆ, ಇಲ್ಲೂ ಹಾಕಿರ್ತಾರೆ, ಮತ್ ಹಿಂಗೂ ಹಾಕಿರ್ತಾರೆ, ಮತ್ ಇಲ್ಲಿಂದ ಹಿಂಗೂ ಹಾಕಿರ್ತಾರೆ. ಇದು ಯಾವ ರೀತಿ ಸ್ಟ್ರಕ್ಚರ್ ಅಂತ ನಾನು ಹೇಳ್ಕೊಟ್ಟಿದ್ರಲ್ಲಿ ಸಿಲೆಬಸ್ ಅಲ್ಲೇ ಇಲ್ಲ ಈ ತರ ಸ್ಟ್ರಕ್ಚರ್ ಹಾಕೋದು. ಸ್ಟ್ರಕ್ಚರ್ ಹಾಕ್ಬೇಕಂದ್ರೆ ಏನಾಗ್ಬೇಕು ಹೇಳಿ, ಫಸ್ಟ್ ಇದನ್ನ ಬ್ರೇಕ್ ಮಾಡ್ಬೇಕು, ಅವಾಗ ಮಾತ್ರ ಇಲ್ಲಿ ಸ್ಟ್ರಕ್ಚರ್ ಬರೋದು. ಇದು ಬ್ರೇಕೇ ಮಾಡ್ತಾ ಇಲ್ಲ, ಇದಕ್ಕೂ ಸ್ಟ್ರಕ್ಚರ್ ಹಾಕಿದ್ರೆ ಸೊ ಕರೆಕ್ಟಾಗಿ ಆ ಸ್ಟ್ರಕ್ಚರ್ ಏನಾಗ್ಬೇಕು ಆಕ್ಚುಲ್ ಆಗಿ ನೋಡಿ. ಇಲ್ಲಿಂದಾನೇ ತಗೊಂತೀರಾ ಅನ್ಕೊಳ್ಳಿ, ಇಲ್ಲಿವರೆಗೂ ಹೋಯ್ತಾ, ಕೆಳಗಡೆ ಬಂತ, ಇದನ್ನ ಬ್ರೇಕ್ ಮಾಡ್ತಾ ನೆಕ್ಸ್ಟ್ ಸ್ಟ್ರಕ್ಚರ್ ಹಾಕಿ. ಬ್ರೇಕೇ ಮಾಡಿಲ್ವಾ, ಸ್ಟ್ರಕ್ಚರೇ ಹಾಕ್ಬಿಡಿ ಅದಕ್ಕೆ. ಸರಿ, ಇಲ್ಲಿಗೆ ಹೋಯ್ತು, ನೆಕ್ಸ್ಟ್ ಕೆಳಗಡೆ ಬಂತು, ಮೇಲ್ಗಡೆ ಬ್ರೇಕ್ ಮಾಡಿಲ್ಲ, ಸರಿ ಇದನ್ನ ಬಿಡಿ. ನೆಕ್ಸ್ಟ್ ಇಲ್ಲೂ ಕೆಳಗಡೆ ಬಂತು, ಮೇಲ್ಗಡೆಗೆ ಬ್ರೇಕ್ ಮಾಡಿಲ್ಲ, ಓಕೆ ಇಲ್ಲಿ ಬಂತು. ನೆಕ್ಸ್ಟ್ ಸ್ಟ್ರಕ್ಚರ್ ಇದನ್ನ ಬ್ರೇಕ್ ಮಾಡ್ತಾ ಇದಕ್ಕೆ ಹಾಕೋತಾರ ಇಲ್ಲ, ಇದಕ್ಕೆ ಹಾಕೋತಾರ ಇಲ್ಲ, ಇದು ಬ್ರೇಕ್ ಮಾಡ್ತು, ಓಕೆ ಇದಕ್ಕೆ ಹಾಕ್ತೀನಿ. ನೆಕ್ಸ್ಟ್ ಹಿಂಗ್ ಮೇಲೆ ಹೋಯ್ತು, ನೆಕ್ಸ್ಟ್ ಇಲ್ಲಿಗೆ ಬ್ರೇಕ್ ಮಾಡಿ ಇಲ್ಲಿಗೆ ಹಾಕ್ತಾರ, ಇಲ್ಲಿಗೆ ಹಾಕ್ತಾರ ಇಲ್ಲ, ನೆಕ್ಸ್ಟ್ ಎಲ್ಲಿ, ನೆಕ್ಸ್ಟ್ ಹಾಕೋದು ಇಲ್ಲಿಗೆ, ನೆಕ್ಸ್ಟ್ ಒಂಚೂರು ಮೇಲೆ ಹೋಯ್ತು, ಇದನ್ನ ಬ್ರೇಕ್ ಮಾಡ್ತಾ ನೆಕ್ಸ್ಟ್ ಕೆಳಗಡೆಗೆ, ನೆಕ್ಸ್ಟ್ ಎಲ್ಲಿ ಟಾಪ್ ಇಲ್ಲಿ, ಟಾಪ್ ಇಲ್ಲಿ, ನೆಕ್ಸ್ಟ್ ಕೆಳಗಡೆ ಹಿಂಗ್ ಬಂತು, ಇದನ್ನ ಬ್ರೇಕ್ ಮಾಡ್ತಾ ಬಂತು, ಹಾಕು. ಹಿಂಗ್ ನೋಡ್ಕೊಂಡ್ ಹಾಕ್ಬೇಕು. ಸುಮ್ನೆ ಕಾಣಿಸಿದ ಕೆಳಗೆ ಎಲ್ಲ ಎಳೆದ್ಬಿಟ್ರೆ ಬರಲ್ಲ ಸ್ವಿಂಗು. ನಾ ಹೆಂಗ್ ಕನ್ಸಿಡರ್ ಮಾಡ್ತೀನಿ ಬ್ರೋ, ನಾ ಆಕ್ಚುಲಿ 2 ಕ್ಯಾಂಡಲ್ ನಾ ಕನ್ಸಿಡರ್ ಮಾಡಲ್ಲ. ಒಂದ್ ಸ್ವಲ್ಪ 3-4 ಕ್ಯಾಂಡಲ್ ಬಂದು ಸ್ವಿಂಗ್ ಆಗಿರ್ಬೇಕು, ಆ ಟೈಪ್ ಇದ್ರೆ ಮಾತ್ರ ಕನ್ಸಿಡರ್ ಮಾಡ್ತಿದ್ದೆ ನಾನು. ಹಂಗ್ ಬರಲ್ಲ, ಆತರ ಇಲ್ಲ. 2 ಇರ್ಲಿ 1 ಇರ್ಲಿ, ಮಾರ್ಕೆಟ್ ಬ್ರೇಕ್ ಮಾಡಿದ್ಯಾ ಕ್ಯಾಂಡಲ್ಲು, ಅದು ಬ್ರೇಕೆ. 10 ಕ್ಯಾಂಡಲ್ ಕೊಟ್ಟು ಬ್ರೇಕ್ ಮಾಡಿಲ್ವಾ, ಅದು ಬ್ರೇಕ್ ಅಲ್ಲ. ಈ ತರ ತಗೋಬೇಕು ನೀವು, ಬ್ರೇಕ್ ಮಾತ್ರ ಇಂಪಾರ್ಟೆಂಟ್ ಅಲ್ಲಿ. ಓಕೆ ಓಕೆ, ಹ್ಮ್ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್. ಓಕೆ ಚಂದ್ರ ಬ್ರೋ, ಬ್ರೋ, ಇದೊಂದು ಲಾಸ್ಟ್ ಕ್ವಶನ್ ಹೇಳಿ ಕ್ಲೋಸ್ ಮಾಡಿಬಿಡಿ. ಯಾಕಪ್ಪ? ನಂಗ್ ಪರ್ಸನಲ್ ಆಗಿ ಕೇಳೋದನ್ನು ನನ್ಗೆ ಮತ್ತೆ ಕ್ವಶನ್ ಇರೋದನ್ನು ಅದೇ ಬ್ರೋ. ಈಗ ಒಂದು
ಈಗ ಆಗಿದೆ, ಇಲ್ಲೆಲ್ಲೋ ಆಗಿದೆ. ಅದು ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡುತ್ತಲ್ಲ ಮಾರ್ಕೆಟ್, ಹ್ಮ್ ಒಂದೊಂದ್ಸಲ ವೀಕ್ ಬಿಟ್ಟು ಸ್ವಲ್ಪ ಮೇಲೆ ಅದು ಕ್ಲೋಸ್ ಆಗಿರುತ್ತೆ ಬಾಡಿ. ಹ್ಮ್ ಅಲ್ಲಲ್ಲ, ಸ್ವಲ್ಪ ವೀಕ್ ಬಿಟ್ಟು ಮೇಲೆ ಕ್ಲೋಸ್ ಆಗಿರುತ್ತೆ. ಆದ್ರೆ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲ, ಥರ್ಡ್ ಕ್ಯಾಂಡಲ್ ನ ಪೂರಾ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಬರುತ್ತೆ. ನೀವು ನನ್ಗೆ ಹೇಳಿದ್ರಿ ಅವತ್ತು. ಹ್ಮ್ ಹ್ಮ್ ಅದೇನಂದ್ರೆ ಯಾವ್ದೇ ಕ್ಯಾಂಡಲ್ ಆಗ್ಲಿ, ಒಂದೇ ಹ್ಮ್ ಕ್ಯಾಂಡಲ್ ಅಂತಲ್ಲ, ಯಾವ್ದೇ ಕ್ಯಾಂಡಲ್ ಹೌದು. ಆಗ್ಲಿ ವೀಕ್ ಬ್ರೇಕ್ ಕ್ಲೋಸ್ ಮಾಡಿದ್ರೆ ಮಾಡಿದ್ರೆ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆ. ಹಾ ಅದೇ ತರ ನಾನ್ ಹೇಳಿದ್ದು, ಮತ್ತೆ ಅದ್ರಲ್ಲಿ ತಪ್ಪಿರುತ್ತೆ ಏನಂತ ಅದಕ್ಕೆ ಕೇಳಿದೆ. ಇಲ್ಲ ಇಲ್ಲ, ಹಂಗಾದ್ರೂ ಓಕೆ. ಅದೇ ಇಲ್ಲಿ ತೋರ್ಸುದ್ನಲ್ಲ ಇಲ್ಲಿ ಕೆಳಗಡೆ ಎಲ್ಲೋ ಅದೇ ಒಂದು ಆ ಎಲ್ಲೋ. ಥರ್ಡ್ ಕ್ಯಾಂಡಲ್. ಇಲ್ಲಿ 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 ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ, ಇಲ್ಲಿ 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 ಟಿ ಪಿ ಟ ಇದ್ರ, ಇಲ್ಲಿ ಇಲ್ಲಿ ಹ್ಮ್ ಹಾ ಅಲ್ಲಿ ಹಾಕಿದ್ರಲ್ಲ, ಅದೇ ಅದೇ. ಈಗ ಈ ಕ್ಯಾಂಡಲ್ ಬಂತು, ಇಲ್ಲಿ ಕೆಳಗಡೆ ಹೋಗಕ್ಕಾಗಿಲ್ಲ. ಇಟ್ಸ್ ಓಕೆ, ಇಲ್ಲಿಗೆ ಇಟ್ಕೊಳ್ಳಿ. ಈಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಕ್ಕೆ ಮತ್ ಸ್ಟ್ರೈಟ್ ಮಾಡಿ. ಇದನ್ನ ಬ್ರೇಕ್ ಮಾಡ್ತಾ ಓಕೆ, ಇಲ್ಲಿ ಬ್ರೇಕ್ ಮಾಡಕ್ ಆಗಿಲ್ಲ, ಬಟ್ ನೆಕ್ಸ್ಟ್ ಬ್ರೇಕ್ ಮಾಡ್ಬಿಟ್ಟೆ ನಿಮ್ಗೆ ಆಮೇಲೆ ಒಟ್ನಲ್ಲಿ ಕೊಟ್ಟಿರೋದು. ನೀವು ಆಯ್ತು, ನೀವು ಪರ್ಫೆಕ್ಟ್ ಆಗಿ ಹಂಗೆ ಬೇಕು ಅಂದ್ರೆ ಬರಲ್ಲ, ಎಲ್ಲೂನು ಪರ್ಫೆಕ್ಟ್ನೆಸ್ ಇಲ್ಲ ಇದ್ರಲ್ಲಿ. ನಿಮಗ್ ಗೊತ್ತಾಗ್ಬೇಕು ನೋಡಿ ನೋಡಿ. ಇದು ಬ್ರೇಕೆ, ಇದು ಬ್ರೇಕ್ ಅಲ್ಲ ಇಷ್ಟೇ. ಅಷ್ಟು ಪೂರಾ ಕನ್ಫ್ಯೂಸ್ ಇತ್ತು ಅಂದ್ರೆ ಅದು ಎರಡು ಕ್ಯಾಂಡಲ್ ಒಂದೇ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ಬಿಡಿ. ಬಿಟ್ಟೇ ಬಿಡಿ ಅಷ್ಟೇ. ಅದನ್ನ ಇಲ್ಲಿ ಏನು ನೀವು ಮಾರ್ಕೆ ಮಾಡ್ಬಿಡಿ. ನೆಕ್ಸ್ಟ್ ಇಷ್ಟು ಪ್ರೈಸ್ ಆಕ್ಷನ್ ಬಿಟ್ಟೇ ಬಿಡಿ, ಗೊತ್ತಾಗ್ತಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರೈಸ್ ಆಕ್ಷನ್ಗೆ ಹೋಗಿ. ನೆಕ್ಸ್ಟ್ ಎಲ್ಲಿಂದ ಹಾಕಿ, ಇಲ್ಲಿಂದ ಹಾಕಿ. ಹಿಂಗ್ ಬಂತಪ್ಪ, ಲಾಸ್ಟ್ ಲೋ ಇಲ್ಲಿತ್ತು, ಆಯ್ತು. ಬೇಡ, ಈ ಪ್ರೈಸ್ ಆಕ್ಷನ್ನೇ ಬಿಟ್ಬಿಟ್ಟು ಸ್ವಿಂಗ್ ಲೋ, ಲಾಸ್ಟ್ ಸ್ವಿಂಗ್ ಲೋ ಇಲ್ಲಿದೆ ಅಂತಾನೆ ಕನ್ಸಿಡರ್ ಮಾಡಿ. ಇದನ್ನ ಬ್ರೇಕ್ ಮಾಡ್ತು ಅಂದ್ರೆ ಈಗಾದ್ರೂ ಆಗ್ಲೇಬೇಕಲ್ವಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಆ ತರ ಕನ್ಸಿಡರ್ ಮಾಡಿ, ಇಲ್ಲ ಅಂದ್ರೆ ಬಿಟ್ಟಾಕಿ ಅದನ್ನ, ಗೊತ್ತಾಗ್ತಿಲ್ಲ ಅಂದ್ರೆ. ಸರಿ ಬ್ರೋ, ಆಯ್ತು. ಸರಿ ಬ್ರೋ, ಬಾಯ್ ಬಾಯ್ ಬಾಯ್. ಹ್ಮ್ ಚಂದೋಣ ಹ್ಮ್ ಬ್ರೋ, ಏನೋ ಡಿಮೆಂಟ್ ಅಕೌಂಟ್ ಬೇಕಂತಾರಲ್ಲ ಟ್ರೇಡಿಂಗ್ ಅಕೌಂಟ್ ಸಪರೇಟ್ ಆಗಿ ಡಿಮೆಂಟ್. ಇವಾಗ ಬಂದಿರೋದ ನೀವು? ಇಲ್ಲ ಅಣ್ಣ, ಅವಾಗ ಡಿಸ್ಕಾರ್ಡ್ ಇದ್ದ ಯಾವಾಗ್ಲೇ. ಅಲ್ಲ, ಈಗ ಸೆಕೆಂಡ್ ಬ್ಯಾಚ್ ಜಾಯ್ನ್ ಆಗಿರೋದಾ? ಇರ್ಲಿ, ಇಲ್ಲ ಅಣ್ಣ, ಫಸ್ಟ್ ಬ್ಯಾಚ್ ಇಂದ ಇದ್ದೀರಾ? ಅವಾಗ್ಲಿಂದ ಅಲ್ಲಿ ಅವಾಗ ಡಿಸ್ಕಾರ್ಡ್ ಇತ್ತಲ್ಲ ಅಣ್ಣ, ಫಸ್ಟ್. ಅದ್ ಬೇಡ, ಇವಾಗ ಜಾಯ್ನ್ ಆಗಿದ್ದೀರಾ ಇತ್ತೀಚೆಗೆ ವಾಟ್ಸಪ್ಗೆ? ಇಲ್ಲ ಅಣ್ಣ, ಅವಾಗ ನೀವ್ ಯಾವಾಗ ಇದು ಮಾಡಿದ್ರಿ ಅವಾಗ್ಲಿಂದ ಜಾಯ್ನ್ ಆಗಿದ್ದೀನಿ. ಮತ್ತೆ ಹೇಳಿದ್ದೀನಲ್ಲ, ಎಕ್ಸ್ಎಂ ಅಕೌಂಟ್, ಡಿಮ್ಯಾಟ್ ಅಕೌಂಟ್ ನಿಮ್ದು ಇದ್ರಲ್ಲಿ. ಅದು ಬೇಕೇ ಬೇಕಣ್ಣ? ಟ್ರೇಡ್ ಮಾಡಕ್ಕೆ ಎಕ್ಸ್ಎಂ ಬೇಕು, ವ್ಯಾಂಟೇಜ್ ಬೇಕು, ಯಾವ್ದಾದ್ರು ಒಂದ್ ಬೇಕೇ ಬೇಕು. ಸರಿ ಬ್ರೋ, ನಾನು ನವೀನ್ ಮಾತಾಡ್ತಾ ಇದೀನಿ. ಹಲೋ, ಹೇಳಿ ಬ್ರೋ. ಬ್ರೋ, ನನ್ಗೆ ಇವಾಗ ಅಂದ್ರೆ ನೀವು ಬಿಗಿನರ್, ಲೈಕ್ ಇವಾಗ ಜಾಯ್ನ್ ಆಗಿರೋದು ನಾನು ರೀಸೆಂಟ್ಲಿ. ಸೊ ನನಗೆ ಒಂದು ಅಕೌಂಟ್ ಬೇಕಿತ್ತು, ಡಿಮಾಟ್ ಅಕೌಂಟ್. ಅದೆಲ್ಲ ಲಾಸ್ಟಿಗೆ ಬ್ರೋ, ಡಿಮ್ಯಾಟ್ ಅಕೌಂಟ್ ಎಲ್ಲ ಇವಾಗಿಲ್ಲ, ಲಾಸ್ಟಿಗೆ ನಿಮಗೆ. ಇವಾಗ ಫಸ್ಟ್ ಕಲಿಬೇಕಷ್ಟೇ ಇವಾಗ. ಮಧ್ಯದಲ್ಲಿ ಒಂದಿನ ಹೇಳ್ತೀನಿ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ. ಯೂಟ್ಯೂಬ್ ಅಲ್ಲೂ ಇದೆ, ನೀವು ನೋಡ್ಕೊಂಡು ಕ್ರಿಯೇಟ್ ಮಾಡಿ ಅಕೌಂಟ್ ಕಲಿಯಕ್ ಸ್ಟಾರ್ಟ್ ಮಾಡಕ್ಕೂ ಒಂದ್ ಸ್ವಲ್ಪ ನಿಮ್ಗೆ ನಾಲೆಡ್ಜ್ ಹೇಳ್ಬೇಕು ನಾನು. ಅದಾದ್ಮೇಲೆ ಮಾಡ್ಕೊಳ್ಳಿ. ನಾನು ಕಂಪ್ಲೀಟ್ ಪ್ರೋಸೆಸ್ ನಿಮ್ಗೆ ಹೇಳ್ಕೊಡ್ತೀನಿ, ಸುಮ್ನಿರಿ. ಇವಾಗ ಬೇಡ, ಇವಾಗ ಮಾಡಿದ್ರೆ ದುಡ್ಡು ಹಾಕೋತೀರಾ, ವೇಸ್ಟ್ ಮಾಡ್ತೀರಾ. ಅದಕ್ಕೆ ಇಲ್ಲ ಬ್ರೋ, ಇಲ್ಲ, ಅದು ಆಕ್ಚುಲಿ ಇವಾಗ ನ್ಯೂ ಬಿಗಿನರ್ಸ್ಗೆ ಯಾವಾಗ ಅಂತ ನೀವು ಹೇಳಿಲ್ಲ ಅಲ್ಲ, ಸೊ ಜಸ್ಟ್ ಕೇಳಿದೆ ಅಷ್ಟೇ. ನಾಳೆಯಿಂದ ಮಾಡೋಣ. ನಾಳೆಯಿಂದ ಮಾಡ್ತೀರಾ ಬಿಗಿನರ್ಸ್ಗೆ? ಓಕೆ ಬ್ರೋ, ಗುಡ್ ನೈಟ್. ವಾಟ್ಸಪ್ ಅಲ್ಲಿ ಒಂದ್ ಫೋಟೋ ಕಳ್ಸಿ ನೋಡೋಣ. ಏನ್ ಫೋಟೋ? ಅದೇ ಡೆಮೋ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡಿದ್ದು, ಟಿಪಿ ಇಟ್ಟಾಯ್ತು. ಆರ್ಡರ್ ಬ್ಲಾಕ್ ಇಂದ ತಗೊಂಡಿದ್ರಾ? ನೈಸ್. ಚಂದು ಬ್ರೋ, ನಾನು ಈಗ ಜಾಯ್ನ್ ಆಗಿರೋದು ಸೆಕೆಂಡ್ ಬ್ಯಾಚ್ ಅಲ್ಲಿ. ಓಕೆ ಬ್ರೋ, ನಿಮ್ದು ಮತ್ತೆ ಯೂಟ್ಯೂಬ್ ಅಲ್ಲಿ ಒಂದು ಮಾರ್ಕೆಟ್ ಮೆಕ್ಯಾನಿಕ್ಸ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ, ಎರಡು ಒಂದೇ ಸ್ಟ್ರಾಟಜಿ ಅಲ್ಲ? ಮಾರ್ಕೆಟ್ ಮೆಕ್ಯಾನಿಕ್ಸ್ ಅಂತ ಇದೆಯಾ? ಹೌದು, ಬೈ ಟ್ರೇಡಿಂಗ್ ಗೀಕ್ಸ್ ಅಂತ ಏನೋ ಇದೆ. ಟ್ರೇಡ್ ವಿತ್ ಗೀಕ್. ಹೌದು. ಅವಂದು ಮಾರ್ಕೆಟ್ ಮೆಕ್ಯಾನಿಕ್ಸ್ ಸೇಮ್ ಅದೇನೆ. ಅದನ್ನ ನಿಮ್ಗೆ ಡಿಸ್ಕಾರ್ಡ್ ಅಲ್ಲೂ ಹಾಕಿದ್ದೀನಿ, ಆ ವಿಡಿಯೋನ ನೋಡಿ. ಬ್ರೋ, ಯೂಟ್ಯೂಬ್ಸ್ ನ ವಿಡಿಯೋಸ್. ಓಕೆ ಬ್ರೋ, ಅದೇ ಡೌಟ್ ಇತ್ತು, ಅದಕ್ಕೆ ಕೇಳಕಂದ್ರೆ. ಅದೆಲ್ಲ ಕರೆಕ್ಟ್ ಆಗೈತಲ್ಲ? ಕರೆಕ್ಟ್ ಆಗಿದೆ ಬ್ರೋ. ಇದು ಎಕ್ಸ್ಎಂ ಗ್ರೂಪ್ಗೆ ಆಡ್ ಮಾಡ್ತಿದ್ದೀರಿ, ವಾಟ್ಸಪ್ ಗ್ರೂಪ್ಗೆ.
ಆ, ಯಾವುದು? ಎಕ್ಸಾಮ್ ಇದು ನಿಮ್ದು ಯೂಸರ್ ಐಡಿ ತಗೊಂಡ್ ಮಾಡಿದಾಗ ಸಪ್ರೇಟ್ ಆಗಿ ಮಾಡ್ತೀನಿ ಅಂದಿದ್ರಿ ಬ್ರೋ. ಸ್ಕ್ರೀನ್ ಶಾಟ್ ಕಳಿಸಿ. ಹೌದು ಬ್ರೋ. ಬೆಳಿಗ್ಗೆ ಕಳಿಸಿದೀನಿ ಸರ್ ಬ್ರೋ. ಹೌದಾ? ಹಂಗಾದ್ರೆ ಆಡ್ ಹಾ ಮಾಡಿ. 1 ಸೆಕೆಂಡ್ ಅಂತ ಅಂದ್ರಿ, ಬಟ್ ನನಗೆ ಗ್ರೂಪ್ ಅಲ್ಲಿ ಬಂದಿಲ್ಲ ಯಾವ್ದು. ಹೌದಾ? ಹಾ ಮತ್ತಿನ್ನೊಂದ್ಸಲಿ ಆಯ್ಕೆ ಅಂತ ಕಳ್ಸಿ ಬ್ರೋ. ಸರಿ ಕಳಿಸ್ತೀನಿ ನೋಡಿ. ಅಂದ್ರೆ ನಾನು ಇನ್ನೊಂದು ನಂಬರ್ಗೆ ಕಳಿಸಿದ್ದೆ. ನೀವು ಆ ನೀವೇ ನಂಬರ್ ಕಳ್ಸಿದ್ದೀರಾ? ಇದೇ ನಂಬರ್ ಕಳ್ಸಿ ಹಾ ನೋಡಿ. ಇಲ್ಲ, ಮತ್ತೆ ನೀವು ಈ ನಂಬರ್ ಕಳ್ಸ್ರಿ ಅಂತೇಳಿ ಅದಕ್ಕೂ ಕಳಿಸಿದೀನಿ. 1 ಸೆಕೆಂಡ್ ಅಂತ ಮೆಸೇಜ್ ಮಾಡಿದ್ರಿ ನೀವು. ಹೌದಾ? ಹಂಗಾರೆ ಹಾ ಮರ್ತ್ಬಿಟ್ಟಿದೀನಿ, ಕಳ್ಸಿ ಬ್ರೋ ಇನ್ನೊಂದ್ಸಲಿ. ಓಕೆ ಓಕೆ. ಬ್ರದರ್ ನಾನು ಶ್ರೀಧರ್ ಅಂತ. ಹಾ ಹೇಳಿ ಬ್ರೋ. ನಾನು ಫಸ್ಟ್ ಬ್ಯಾಚ್ಗೆನೆ ರಿಜಿಸ್ಟರ್ ಆಗಿದ್ದೆ, ಬಟ್ ಯಾವ್ದು ಅಟೆಂಡ್ ಆಗಿರ್ಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದು. ಹಾ ನಾಳೆಯಿಂದ ಪ್ರಾಪರ್ ಆಗಿ ಆಗ್ಬೇಕು ಅನ್ಕೊಂಡಿದ್ದೀನಿ. ನಾಳೆಯಿಂದ ಅದ್ರಲ್ಲೇ ಜಾಯ್ನ್ ಆಗ್ಬೋದಲ್ಲ? ಜಾಯ್ನ್ ಆಗಿ ಬ್ರೋ. ಫಸ್ಟ್ ಬ್ಯಾಚ್ ಬ್ಯಾಚ್ ತರನೇ ಅವರು ಎಕ್ಸ್ಪೀರಿಯನ್ಸ್ ತಗೋಬೋದಲ್ಲ? ಫಸ್ಟ್ ಬ್ಯಾಚ್ ಅವರು ಜಾಯ್ನ್ ಆಗ್ಬೋದು, ಸೆಕೆಂಡ್ ಬ್ಯಾಚ್ ಅವರು ಜಾಯ್ನ್ ಆಗ್ಬೋದು. ಓಕೆ ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಹಲೋ ಇವಾಗ ಅಣ್ಣ. ಮೆಸೇಜ್ ಮಾಡಿದೆ ನೋಡಿ ಬ್ರೋ. ಅವೈಲಬಲ್ ಹೇಳಿ ಇದೆಯಲ್ಲ? ಹೇಳಿ ಅಕ್ಕ. ಅಣ್ಣ ಹೇಳಿ ಅಕ್ಕ. ಅದು ಫಾರ್ವರ್ಡ್ ಟೆಸ್ಟಿಂಗ್ ಡೆಮೋ ಅಕೌಂಟ್ ನಲ್ಲಿ ಮಾಡ್ಬೇಕೇನಣ್ಣ? ಡೆಮೋ ಅಕೌಂಟ್ ಅಲ್ಲಿ ಮಾಡಿದ್ರೆ ಓಕೆ, ಬಟ್ ನೀವು ಒಂದ್ 5,000 ಅಕೌಂಟ್ಗೆ ಹಾಕೊಂಡು ಮಾಡಿ. ರಿಯಲ್ ರಿಯಲ್ ಇಲ್ಲ ಫಂಡೆಡ್ ಅಕೌಂಟ್ ತಗೊಳ್ಳಿ ಒಂದು. ಎರಡರಲ್ಲಿ ಒಂದಲ್ಲಿ ಮಾಡಿ ನೀವು. ಮತ್ತೆ ಇಲ್ಲ ಅದು ಅಂದ್ರೆ ಎಕ್ಸಾಮ್ ಬ್ರೋಕರ್ ಹಾ ನಲ್ಲಿ ನಿಮ್ದು ರೆಫರಲ್ ಕೋಡ್ ಹಾಕ್ಲಿಲ್ಲ ನಾನು. ಹಾ ನೀವು ಆಮೇಲೆ ಲಿಂಕ್ ಕಳಿಸ್ಬಿಟ್ರಿ, ನಾನು ಹಾಕ್ಲೇ ಇಲ್ಲ. ಅದನ್ನ ಏನ್ ಮಾಡೋದಣ್ಣ ಈಗ? ಮತ್ತೆ ಹಾಕೊಳ್ಳಿ ಅಷ್ಟೇ. ಯೂಟ್ಯೂಬ್ ಬರುತ್ತಣ್ಣ ಅಲ್ಲಿ ಅದು? ವಿಡಿಯೋ ಹಾಕಿದ್ದೀನಿ ನೋಡಿ, ಹೆಂಗ್ ಹಾಕೋದು ಅಂತ. ಅದನ್ನ ಆಲ್ರೆಡಿ ಮಾಡ್ಬಿಟ್ಟಿದ್ದೇನೆ ನಾನು, ನಿಮ್ದು ಕೋಡ್ ಹಾಕ್ಲಾರ್ದ. ಬಟ್ ಅದನ್ನ ಲಾಗಿನ್ ಆಗ್ಬೇಕಂದ್ರ ಆಲ್ರೆಡಿ ಇಮೇಲ್ ರಿಜಿಸ್ಟರ್ಡ್ ಅಂತ ತೋರ್ಸತ್ತಣ್ಣ ಅದು. ಹಂಗಲ್ಲ, ಹಂಗ್ ಕೋಡ್ ಹಾಕ್ಕೊಡಿ. ಡೆಪಾಸಿಟ್ ಮಾಡ್ಬೇಕಾದ್ರೆ ರೆಫರಲ್ ಐಡಿ ಕೊಡಿ ಸಾಕು. ಯೂಟ್ಯೂಬ್ ನೋಡಿ ಅಕ್ಕ, ಯೂಟ್ಯೂಬ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ಲಾಸ್ಟ್ ವಿಡಿಯೋ ನೋಡಿ ಒಂದ್ಸಲಿ ತೆಗ್ದು, ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ. ಡೆಮೋ ಅಕೌಂಟ್ ನಲ್ಲಿ ರಿಯಲ್ ಮನಿ ಹ್ಯಾಕ್ ಮಾಡ್ಬೇಕಣ್ಣ? ಡೆಮೋ ಅಕೌಂಟ್ ಅಲ್ಲ, ರಿಯಲ್ ಅಕೌಂಟೇ ಬೇರೆ ರಿಯಲ್ ಬರುತ್ತೆ. ಅಕೌಂಟ್. ಆ ಪ್ರೋಸೆಸ್ ಎಲ್ಲ ಒಂದ್ಸಲಿ ಯೂಟ್ಯೂಬ್ ನೋಡಿ ಗೊತ್ತಾಗುತ್ತೆ. ಬ್ರೋ ಇದು ಎಕ್ಸ್ಎಂ ಗ್ರೂಪ್ಗೆ ಜಾಯ್ನ್ ಆಗಕ್ಕೆ ಡೆಪಾಸಿಟ್ ಮಾಡಿರ್ಬೇಕಾ ಬ್ರೋ? ಹಾ ಬ್ರೋ. ಓಕೆ ಬ್ರೋ, ಇನ್ನೊಂದು ಇದು ನಿಮ್ದು ಚಾಟ್ ಅಲ್ಲಿ ಸೆಷನ್ಸ್ ತೋರ್ಸುತ್ತಲ್ವಾ, ಇದು ಲಂಡನ್ ನ್ಯೂಯಾರ್ಕ್ ಅಂತ ಅದು. ಇವಾಗ ಬಂದಿರೋದಾ? ಹಾ ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಕ್ಲಾಸ್ ಅಲ್ಲೇ ಇದ್ದೆ. ಬಟ್ ನಂದು ಚಾಟ್ ಅಲ್ಲಿ ಅಂದ್ರೆ ಫುಲ್ ಮೆಸ್ಅಪ್ ಆಗ್ಬಿಟ್ಟಿದೆ. ಅದಕ್ಕೆ ಯಾವ ತರ ಅಂತ ಕೇಳಿದೆ. ಸೆಟ್ಟಿಂಗ್ಸ್ ನೀವು ಗ್ರೂಪ್ ಅಲ್ಲಿ ಹಾಕಿ, ಯಾರಾದ್ರೂ ಸೆಟ್ಟಿಂಗ್ಸ್ ಕೊಡಿ ಬ್ರೋ ಅಂತ. ಹಾ ಓಕೆ ಸೆಟ್ಟಿಂಗ್ಸ್ ಬ್ರೋ, ಕಳ್ಸ್ಕೊಡಿ ಇದು ಅಂತ ಮತ್ತೆ ಕಳಿಸ್ತಾರೆ. ಓಕೆ ಬ್ರೋ, ಇದು MS ಮತ್ತೆ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ನೀವು ಇವತ್ತು ಹೇಳಿದ್ರಲ್ವಾ? ಹಾ ನಿನ್ನೆ ನೀವ್ ಹೇಳಿದ್ರಿ MS ಜಾಸ್ತಿ ಬಂದ್ರೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ತಗೊಂಡ್ಬಿಡ್ದು ಅಂತ. ಹಾ 2-3 ಸಲ ಅದಕ್ಕೂ ಹೀಗೆ ಇದಕ್ಕೂ ನನ್ ಆಗ್ತಾ ಇದೆ. ಕನ್ಫ್ಯೂಸ್ ಆಯ್ತು, ಅದು ಕನ್ಫ್ಯೂಸ್ ಆಗೋಯ್ತು. ಅಂದ್ರೆ ನೀವು ಫಸ್ಟ್ MS ಆದ್ಮೇಲೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಬರುತ್ತೆ ಅಂದ್ರೆ ಹಾ ಅದೆರಡು ಕನ್ಫ್ಯೂಸ್ ಆಯ್ತು ನಂಗೆ. ಅದಕ್ಕೆ ಇನ್ನೊಂದ್ಸತಿ ಅಂದ್ರೆ ಹೇಳ್ತೀರಾ ಅಂತ. MSS ಅಂದ್ರೆ ಇವಾಗ ನೋಡಿ, MSS ಆಗ್ಬೇಕಂದ್ರೆ ನಾನು ಹೇಳಿದ್ದು, ಇವಾಗ ಒಂದ್ ಕಡೆ ಹೋಗ್ತಾ ಇರುತ್ತೆ ಅನ್ಕೊಳ್ಳಿ, ಮೇಲ್ಗಡೆಗೆ MSS ಆಯ್ತು. ತಕ್ಷಣ ಹಿಂಗೆ ನೆಕ್ಸ್ಟ್ ಲೆವೆಲ್ ಕೆಳಗಡೆಗೆ ಈಗ ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇವತ್ತು ಹೇಳಿದ್ ಹೆಂಗಾಗ್ಬೇಕು, MSS ಆದ್ಮೇಲೆ ಇಲ್ಲಿ ಕೆಳಗಡೆ ಬಂದು ಮತ್ತೆ ಅದೇ ಸೈಡ್ ಮೂವ್ ಆಗಕ್ ಸ್ಟಾರ್ಟ್ ಆಗ್ಬೇಕು. ಅವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಒಂದೇ ಸಲ MSSಗಳಾಗೋದು ಅಂದ್ರೆ ಸೇಮ್ ಹಿಂಗೆ ಕೆಳಗಡೆ ಹೋಗ್ತಾ ಇತ್ತು ಅಂತಾನೆ ಅನ್ಕೊಳ್ಳಿ. ಸಡನ್ ಆಗಿ ಮೇಲಕ್ಕೆ ಶಿಫ್ಟ್ ಆಯ್ತು. ಶಿಫ್ಟ್ ಆದ ತಕ್ಷಣ ಮತ್ತೆ ಕೆಳಗಡೆಗೆ ಶಿಫ್ಟ್ ಆಯ್ತು. ಹೀಗೆ ಕೆಳಗಡೆ ಹೋಗ್ಬೇಕಿತ್ತು ಮಾರ್ಕೆಟ್, ಮತ್ತು ಮೇಲ್ಗಡೆಗೆ ಶಿಫ್ಟ್ ಆಯ್ತು. ಹಿಂಗೆ ಒಂದೇ ಸೈಡ್ ಕಂಟಿನ್ಯೂ ಆಗ್ತಾ ಇಲ್ಲ, ಮೇಲಕ್ಕೆ ಕೆಳಕ್ಕೆ ಆಡ್ತಾ ಇತ್ತು. ಈ ಟೈಮಲ್ಲಿ ಇಗ್ನೋರ್ ಮಾಡಬೇಡಿ ಟ್ರೇಡ್ ಅಂತ ಹೇಳಿದ್ದು. ಓಕೆ ಬ್ರೋ, ಓಕೆ ಸರಿ ಬ್ರೋ, ನಾಳೆ ಸಿಗೋಣ. ಟೈಮ್ ಆಯ್ತು, ಊಟಕ್ಕೆ ಹೋಗ್ಬೇಕು. ಫಂಡೆಡ್ ಅಕೌಂಟ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇರೋ ವಿಡಿಯೋ ಕಳಿಸ್ತೀರಾ? ಯೂಟ್ಯೂಬ್ ಅಲ್ಲಿ ಇದೆ ನೋಡಿ ಬ್ರೋ, ನಾನು ಹಾಕಿದ್ದೀನಿ. ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಅಲ್ಲ, ನೀವು ಟೂಕಿ ಟ್ರೇಡ್ಸ್ ಅಂತ ಸರ್ಚ್ ಮಾಡಿ, 2 ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಒಂದು 0 to ಪ್ರಾಫಿಟಬಿಲಿಟಿ ಅಂತ. ಆ ಪ್ಲೇ ಲಿಸ್ಟ್ ಓಪನ್ ಮಾಡಿ, ಹೌ ಟು ಬೈ ಫಂಡೆಡ್ ಅಕೌಂಟ್ ಅಂತಾನೆ ವಿಡಿಯೋ ಎಡಿಟಿಂಗ್ ಹಾಕಿದ್ದೀನಿ, ಅದು ನೋಡಿ. ಓಕೆ ಬ್ರೋ, ಇದು ನಿಮ್ ಯೂಟ್ಯೂಬ್ ಅಲ್ಲಿ ಟ್ರೇಡಿಂಗ್ ವ್ಯೂದೊಂದು ವಿಡಿಯೋ ಇದೆಯಲ್ಲ, ಅದ್ರಲ್ಲಿ ಇದೆಯಾ ಬ್ರೋ ಅದು ಸೆಟ್ಟಿಂಗ್ಸು? ಇದೆ ಇದೆ ಬ್ರೋ, ಇದೆ ಟ್ರೇಡಿಂಗ್ ಇದೆ ಇದೆ ನೋಡಿ.
ಸೆಷನ್ಸ್ ಸೆಟ್ಟಿಂಗ್ಸ್ ಎಲ್ಲ ಏನ್ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡ್ಕೋಬೇಕು ನಾವು ನೀಟಾಗಿ ಹೇಳಿದಾರೆ. ಸೆಷನ್ಸ್ ಎಲ್ಲ ಹಂಗಾರೆ ಇದೆ ಅನ್ಸುತ್ತೆ, ನೋಡಿ ಬ್ರೋ ಒಂದ್ಸಲಿ ಮರ್ತೋಗಿದೆ. ಅದ್ರಲ್ಲೇ ಚೆಕ್ ಮಾಡ್ಕೊತೀನಿ ಬ್ರೋ. ಓಕೆ ಹಲೋ ಬ್ರೋ. ಹ್ಮ್ ಬ್ರೋ ಈಗ ಒನ್ ಡೇದು ಇಯರ್ ರೇಂಜ್ ಮಾರ್ಕ್ ಮಾಡ್ಕೋತೀವಲ್ಲ ಬ್ರೋ, ಡೇದು ಮತ್ತೆ ಹಾ 4 ಅವರ್ಸ್ದು 1 ಅವರ್ಸ್ದು. ಹ್ಮ್ ಬ್ರೋ ಈಗ ನಾವು ಈಗ ನಾವು ಬೆಳಗ್ಗೆ ಎತ್ತಿ ಮಾರ್ಕ್ ಮಾಡ್ಕೊಂಡ್ರೆ ಇವತ್ತು ಫುಲ್ ಅದೇನಾ ಬ್ರೋ? ತಿರ್ಗಾ ನಾಳೆನೆ ಚೇಂಜ್ ಅಷ್ಟೇ ಮಾಡ್ಬೇಕಾ? ನಾಳೆ ಈಗ ತಿರ್ಗಾ ಸಪ್ರೇಟ್ ಆಗಿ ನಾಳೆ ಮತ್ತೆ ಮಾರ್ಕ್ ಮಾಡ್ಬೇಕು? ಮತ್ತೆ ಮಾರ್ಕ್ ಮಾಡೋದೇನಿರಲ್ಲ. ಯಾವ ತರ ಅಂದ್ರೆ ಇವತ್ತು ಹಾಕೊಂಡ್ರಿ ಅಂದ್ರೆ ಈಗ ನೋಡಿ, ಇಲ್ಲಿತ್ತು ಮುಂಚೆ ಹಾ ಹಾ ಬ್ರೋ. ಹಾ ಬ್ರೋ. ಇದ್ರ ಕೆಳಗಡೆ ಯಾವ್ದು ಬ್ರೇಕೇ ಕೊಟ್ಟಿರ್ಲಿಲ್ಲ. 1 ದಿನ 2 ದಿನ 3 ದಿನ ಆದ್ರೂ ಬ್ರೇಕ್ ಕೊಟ್ಟಿಲ್ಲ. ಸೊ ಇದೇನ್ ಚೇಂಜ್ ಮಾಡೋದು ಬೇಡ. 4ನೇ ದಿನ ಒಂಚೂರು ಕೆಳಗಡೆ ಹೋಯ್ತು, ಬ್ರೇಕ್ ಮಾಡ್ತಾ ಫುಲ್ಲು ಕ್ಯಾಂಡಲ್ ಕ್ಲೋಸ್ ಆಯ್ತಾ? ಇಲ್ಲ, ಬ್ರೇಕ್ಔಟ್ ಸ್ಟ್ರಕ್ಚರ್ ಏನಾಗಿಲ್ಲ, ಸ್ವಲ್ಪ ಕೆಳಗಡೆ ಹೋಯ್ತು ಅಷ್ಟೇ. ಅದನ್ನ ಕೆಳಗಡೆಗೆ ಹಾಕೊಂಡೆ ಇವಾಗ ಇಷ್ಟೇ. ಐ ಇಲ್ಲಿದೆ, ಐನ ಇನ್ನೂ ಮುಟ್ಟೇ ಇಲ್ಲ ಏನನ್ನು. ಹಿಂಗೆ ಇವತ್ತು ಕೆಳಗಡೆಗೆ ಬಂದಿಲ್ಲ, ಮೇಲ್ಗಡೆ ಹೋಯ್ತಾ ಹೋಗಿಲ್ಲ. ಸೊ ಇದೇ ರೇಂಜ್ ಕಂಟಿನ್ಯೂ. ಈಗೇನಾದ್ರೂ ಇವತ್ತೇನಾದ್ರೂ ಹಿಂಗ್ ಮೇಲ್ಗಡೆ ಕ್ಲೋಸ್ ಆದ್ರೆ ಸೊ ಈಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಂಗೆ ತಾನೆ ಡೈಲಿಯಲ್ಲಿ. ಸೊ ಅವಾಗ ರೇಂಜ್ ಏನಾಗುತ್ತೆ, ಇದು ಹೈಯರ್ ಲೋ ಆಗುತ್ತೆ. ಬ್ರೇಕ್ ಕೊಟ್ಟ ಮೇಲೆ ಎಲ್ಲಿವರೆಗೂ ಹೋಗಿರುತ್ತೆ ಅದು ಹೈಯರ್ ಹೈ ಆಗುತ್ತೆ. ಇಲ್ಲಿ 4 ಅವರ್ ಡೈಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗುತ್ತೆ. ಆ ತರ ಚೇಂಜ್ ಆದ್ರೆ ಮಾತ್ರ ಚೇಂಜ್ ಮಾಡಿ, ಇಲ್ಲ ಅಂದ್ರೆ ಏನಿಲ್ಲ. ಸರಿ ಬ್ರೋ, ಗುಡ್ ನೈಟ್, ಬಾಯ್. ಬ್ರೋ ಈಗ ಬಾಯ್ ಗುಡ್ 1 ಅವರ್ ಹೋಗುತ್ತೆ. ಹಾ 1 ಅವರ್ ಚೇಂಜ್ ಆದಾಗೆಲ್ಲ ಚೇಂಜ್ ಮಾಡಬೇಕು. ಸೇಮ್ ಹಿಂಗೇನೆ, ಯಾವ ಟೈಮ್ ಫ್ರೇಮ್ ಆದ್ರೂ ನಿಮಗೆ ಚೇಂಜ್ ಬಂತಾ ಚೇಂಜ್ ಮಾಡಿ, ಬಂದಿಲ್ವಾ ಅದನ್ನೇ ಸ್ವಲ್ಪ ಮೂವ್ ಮಾಡೋದು ಅಷ್ಟೇ. ಬ್ರೇಕ್ಔಟ್ ಕೊಡ್ತಾ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿ ಚೇಂಜ್ ಆಗುತ್ತೆ ಅದು. ಇಲ್ಲಾಂದ್ರೆ ಈಗ ಹೈಯರ್ ಐ ಹಾಕಿರ್ತೀನಿ, ಅಲ್ಲಿಗೆ ಬರೀ ಒಂದು ವಿಕ್ ಹೋಗಿ ಬಂತು ಅಂದ್ರೆ ಹೈಯರ್ ಐನ ಮೂವ್ ಮಾಡ್ತೀರಾ ಅದ್ರ ನೆಕ್ಸ್ಟ್ ವೀಕ್ಗೆ ಐ ಆಯ್ತು ಅಂತ. ಆದ್ರೆ ಬ್ರೇಕ್ಔಟ್ ಸ್ಟ್ರಕ್ಚರೇ ಕೊಡ್ತು ಅಂದ್ರೆ ಓ ಹೈಯರ್ ಐ ಇದ್ದಿದ್ದಿವಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು ಅಂತ ಅದನ್ನ ಚೇಂಜ್ ಮಾಡ್ತೀರಾ. ಓಕೆ ಬ್ರೋ, ಓಕೆ ಓಕೆ.